ನಮಸ್ಕಾರ. ಕರ್ನಾಟಕ ಸರ್ಕಾರ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅವರು ಹಮ್ಮಿಕೊಂಡಿರುವ ಸಿಇಟಿ ಮತ್ತು ನೀಟ್ ಕ್ಲಾಸಸ್ ಆದ ಜ್ಞಾನ ತರಂಗ ಕಾರ್ಯಕ್ರಮಕ್ಕೆ ಮಕ್ಕಳೇ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇಂದಿನ ದಿನ ನಿಮ್ಮೊಡನೆ ಚರ್ಚೆ ಮಾಡುತ್ತಿರುವ ಚಾಪ್ಟರ್ ಬಂದು ಪರ್ಮುಟೇಷನ್ಸ್ ಮತ್ತು ಕಾಂಬಿನೇಷನ್ಸ್. ಈ ಚಾಪ್ಟರ್ನ ನೀವು ಸ್ವಲ್ಪ ಭಾಗ SLC ಕೂಡ ಓದಿದ್ದೀರಾ. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಕ್ರಮಯೋಜನೆ ಮತ್ತು ವಿಕಲ್ಪ ಅಂತ ಈ ಚಾಪ್ಟರ್ನ ಓದಿರ್ತೀರ. ಇದು ಬಹಳ ಮುಖ್ಯವಾದ ಚಾಪ್ಟರ್. ನೀವು ಇನ್ನು ಮುಂದೆ ಓದಬೇಕಾದ ಬೈನಾಮಿಯಲ್ ಥಿಯರಮ್ ಮತ್ತು ಪ್ರಾಬಬಿಲಿಟಿ ಮತ್ತಿತರ ಚಾಪ್ಟರ್ಗಳಲ್ಲಿ ಇದರ ಅಪ್ಲಿಕೇಶನ್ಸ್ ಇರುತ್ತಾದ್ದರಿಂದ ಅದರ ಜೊತೆಗೆ ನೀವು ಇಂಜಿನಿಯರಿಂಗ್ ಅಭ್ಯಾಸ ಮುಗಿಸಿ ನೀವು ಯಾವುದೇ ಒಂದು ಕಂಪನಿಯಲ್ಲಿ ಜಾಯಿನ್ ಆಗಬೇಕಾದಾಗ ಅವರು ಕೊಡೋ ಆಪ್ಟಿಟ್ಯೂಡ್ ಟೆಸ್ಟ್ಗಳಲ್ಲಿ ಕೂಡ ಮುಖ್ಯವಾಗಿ ಪರ್ಮುಟೇಷನ್, ಕಾಂಬಿನೇಷನ್, ಸೀಕ್ವೆನ್ಸಸ್ ಸೀರೀಸ್ ಮತ್ತು ಪ್ರಾಬಬಿಲಿಟಿ ಮುಂತಾದ ಚಾಪ್ಟರ್ಗಳಿಂದ ನಿಮಗೆ ಪ್ರಶ್ನೆಗಳು ಬರ್ತಾ ಇರುತ್ತಾದ್ದರಿಂದ ಈ ಚಾಪ್ಟರ್ಗಳನ್ನು ನೀವು ಸದಾ ನೆನಪಲ್ಲಿ ಇಟ್ಕೊಂಡಿರಬೇಕಾಗಿರುತ್ತೆ. ಅದರ ಜೊತೆಗೆ CETನಲ್ಲಿ ನಮಗೆ ಮಿನಿಮಮ್ ಈ ಚಾಪ್ಟರಿಂದ 3 ಕ್ವಶನ್ಸ್ ಬರುತ್ತಾದ್ದರಿಂದ ಇದನ್ನು ಸ್ವಲ್ಪ, ಯಾಕಂದರೆ ಎಕ್ಸಾಮಿನೇಷನಲ್ಲಿ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ 100 ಪ್ರಾಬ್ಲಮ್ಸ್ ಮಾಡಿದ್ರು ಮತ್ತೊಂದು ಪ್ರಾಬ್ಲಮ್ ಡೌಟ್ ಆಗಿರುತ್ತೆ. ಅದಕ್ಕೋಸ್ಕರ ಕನ್ಫ್ಯೂಷನ್ ಆಗದೇ ಇರೋ ಥರ ಸ್ವಲ್ಪ ನಿಮಗೆ ಇಂಪಾರ್ಟೆಂಟ್ ಸಿನಾಪ್ಸಿಸ್ಗಳನ್ನ ಕೊಟ್ಟಿರುತ್ತೆ. ಅದನ್ನು ನೋಡಿಕೊಂಡು ಅರ್ಥ ಮಾಡ್ಕೊತ ನೀವು ಪ್ರಾಬ್ಲಮ್ಸನ್ನ ಅಟೆಂಪ್ಟ್ ಮಾಡ್ತಾ ಬನ್ನಿ. ಈ ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಮುಖ್ಯವಾಗಿ ಇದರಲ್ಲಿ 4 ಭಾಗಗಳಾಗಿರುತ್ತೆ. ಮೊದಲನೇದು ಫ್ಯಾಕ್ಟೋರಿಯಲ್ ನೊಟೇಷನ್, ಆಮೇಲೆ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್, ಪರ್ಮುಟೇಷನ್ಸ್, ಕಾಂಬಿನೇಷನ್ಸ್ ಮತ್ತು ಇವೆರಡು ಮಿಶ್ರಮ ಹಾಗೆ ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ. ಮೊದಲು ಈ 3 ಭಾಗಗಳನ್ನು ನೋಡೋಣ. ಫ್ಯಾಕ್ಟೋರಿಯಲ್ ನೊಟೇಷನ್, ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಮತ್ತು ಪರ್ಮುಟೇಷನ್ಸ್. ಸ್ವಲ್ಪ ಭಾಗ ಸಿನಾಪ್ಸಿಸ್ನ ನಾವು ಚರ್ಚೆ ಮಾಡ್ತಾ ತದನಂತರ ಇದರಲ್ಲಿ ಪ್ರಾಬ್ಲಮ್ಸನ್ನು ಮುಂದುವರಿಸೋಣ. ಸೊ ಮುಖ್ಯವಾಗಿ 1 by 1 ನೋಡ್ತಾ ಬರೋಣ. ಫ್ಯಾಕ್ಟೋರಿಯಲ್ ನೊಟೇಷನ್. ಫ್ಯಾಕ್ಟೋರಿಯಲ್ ನೊಟೇಷನ್ ಅನ್ನೋದನ್ನ ಶ್ರೇಣಿ ಲಬ್ಧ ಸಂಕೇತ ಅಂತ ಓದಿರ್ತೀರ. Let n belongs to n, then factorial n is the continued product of first n natural numbers. It is denoted by factorial n or n factorial. That is, n factorial is 1 into 2 into 3 into ... n. ಪ್ರಾಬ್ಲಮ್ ಪರ್ಪಸ್ಗೆ ನಾವು ರಿವರ್ಸ್ ಆಗಿ ಬರ್ಕೊಂಡಿರ್ತೀವಿ. n into n minus 1 into n minus 2 into ... 3 to 1. ಮುಖ್ಯವಾಗಿ ಫ್ಯಾಕ್ಟೋರಿಯಲ್ ನೋಟೇಷನ್ಸ್ ಆರ್ ನಾಟ್ ಯೂಸ್ಡ್ ಫಾರ್ ಫ್ಯಾಕ್ಟೋರಿಯಲ್ ಆಫ್ ಫ್ರಾಕ್ಷನ್ಸ್ ಅಂಡ್ ಫ್ಯಾಕ್ಟೋರಿಯಲ್ ಆಫ್ ನೆಗೆಟಿವ್ ಇಂಟೀಜರ್ಸ್. ಅಂದರೆ 7/5 ಫ್ಯಾಕ್ಟೋರಿಯಲ್, 3/4 ಫ್ಯಾಕ್ಟೋರಿಯಲ್ ... -7 ಫ್ಯಾಕ್ಟೋರಿಯಲ್, -2 ಫ್ಯಾಕ್ಟೋರಿಯಲ್ ಮುಂತಾದವುದು ಎಕ್ಸಿಸ್ಟ್ ಆಗಲ್ಲ. ನಾವು ವಿ ಡಿಫೈನ್ 0 ಫ್ಯಾಕ್ಟೋರಿಯಲ್ ಆಸ್ 1. ನೆಕ್ಸ್ಟ್ ಇದರ ನಂತರ ನಾವು ಮುಖ್ಯವಾಗಿ ನೋಡೋದು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್. ಇದನ್ನೇ ಎಣಿಕೆಯ ಮೂಲತತ್ವ ಅಂತ ಓದಿದ್ದೀರಾ. ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಜನರಲಿ FPMನೇ ನಾವು ಹೆಚ್ಚಿಗೆ ನೋಡ್ತೀವಿ. ಆದರೆ ಇಲ್ಲಿ 2 ಭಾಗ ಇರುತ್ತೆ, ತಿಳ್ಕೊಳ್ಳಿ. ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಅಡಿಷನ್. ದಿ ವರ್ಕ್ A can be done in M ways. Another work B can be done in N ways. Then work either A or B can be done in M plus N ways. ಹಾಗೆ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್. ಇಫ್ ಎನ್ ಈವೆಂಟ್ ಕ್ಯಾನ್ ಅಕ್ಕರ್ ಇನ್ m different ways, following which another event can occur in n different ways, then total number of occurrence of events in given order is m into n ways. ನೋಡಿ, ಇದು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಅಡಿಷನ್, ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್. ಓದೋದಕ್ಕೆ ಡೆಫಿನೇಷನ್ ಕೊಡೋದು ಸುಲಭವಾಯಿತು, ಆದರೆ ಇದನ್ನು ಮಾಡೋವಾಗ ಅವಾಗ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಅದರಿಂದ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ. FPA, FPM ಅನ್ನೋದಕ್ಕೆ ಡಿಫರೆನ್ಸಸ್ನ ನೋಡಿ. ಉದಾಹರಣೆಗೆ ಇದನ್ನ ಒಂದು ಕ್ಲಾಸ್ ರೂಮ್ ಅಂತ ಭಾವಿಸಿ. ಈ ಕ್ಲಾಸ್ ರೂಮಲ್ಲಿ ನನಗೆ ಬಲಗಡೆ ಭಾಗದಲ್ಲಿ 3 ಡೋರ್ಸ್ ಇವೆ, ಎಡಗಡೆ ಭಾಗದಲ್ಲಿ 2 ಡೋರ್ಸ್ ಇವೆ, ಮುಂದೆ ಹಿಂದೆ ಯಾವ ಡೋರ್ಸು ಇಲ್ಲ. ಬಲಗಡೆ 3, ಎಡಗಡೆ ಭಾಗದಲ್ಲಿ 2 ಡೋರ್ಸು ನನಗೆ ಅಂತ ಹೇಳಿದ್ದೀನಿ. ಆದ್ದರಿಂದ ಇವಾಗ ನೀವು ಕ್ಲಾಸ್ ಒಳಗೆ ಕೂತಿದ್ದೀರಾ, ಕ್ಲಾಸ್ ಮುಗಿದಿದೆ.
ಅಥವಾ ಏನೋ ಒಂದು ತೊಂದರೆಯಿಂದ ನೀವು ಕ್ಲಾಸಿಂದ ಆಚೆಗೆ ಹೋಗಬೇಕಾಗಿದೆ. ನೋಡಿ, ನೀವು ಇಲ್ಲಿಂದ ಆಚೆಗೆ ಹೋಗಬೇಕು ಅಂತ ಅಂದರೆ ನನಗೆ ಬಲಭಾಗದಲ್ಲಿರೋ 3 ಡೋರ್ಸಿಂದನಾದರೂ ಆಚೆಗೆ ಹೋಗಬಹುದು, ಅಥವಾ ನನಗೆ ಎಡಭಾಗದಲ್ಲಿರೋ 2 ಡೋರ್ಸಿಂದನಾದರೂ ಆಚೆಗೆ ಹೋಗ್ಬೋದು. ಈ ಕಡೆ ಹೋಗೋದು ಈ ಕಡೆ ಡಿಪೆಂಡ್ ಆಗಲ್ಲ, ಹಾಗೆ ಎಡಗಡೆದು ಬಲಗಡೆ ಮೇಲೆ ಡಿಪೆಂಡ್ ಆಗಲ್ಲ. ದೇ ಆರ್ ಎಕ್ಸ್ಕ್ಲೂಸಿವ್ಲಿ ಡಿಫರೆಂಟ್. ಅವಾಗ ಐದರ್ ಯು ಕ್ಯಾನ್ ಸೆಲೆಕ್ಟ್ ರೈಟ್ ಸೈಡ್ ಆರ್ ಯು ಕ್ಯಾನ್ ಸೆಲೆಕ್ಟ್ ಲೆಫ್ಟ್ ಸೈಡ್, ಐದರ್ ಎ ಆರ್ ಬಿ. ಇನ್ ದಟ್ ಕೇಸ್ ಇಟ್ ಈಸ್ m+n 3+2 5 ways ಅಲ್ಲಿ ನೀವು ಆಚೆಗೆ ಹೋಗ್ತೀರಾ. ಅದೇ ಮತ್ತು ಸ್ವಲ್ಪ ಡಿಫರೆಂಟ್ ಆಗಿ ಇದೇ ಎಕ್ಸಾಂಪಲ್ನ ನೋಡಿದಾಗ ನೋಡಿ ವಿದ್ಯಾರ್ಥಿಗಳೇ, ನಾನು ಇಲ್ಲಿ ಡೋರ್ಗಳನ್ನು ಚೇಂಜ್ ಮಾಡ್ತಾ ಇಲ್ಲ. ಬಲಗಡೆ 3 ಡೋರ್ಸ್ ಇವೆ, ಎಡಗಡೆ 2 ಡೋರ್ಸ್ ನನಗೆ ಇವೆ. ಇವಾಗ ನೀವು ಕ್ಲಾಸ್ ರೂಮಲ್ಲಿ ಇಲ್ಲ. ನಾನು ನಿಮಗೆ ಒಂದು ಕಂಡೀಷನ್ ಹಾಕ್ತಾ ಇದ್ದೀನಿ. ನೀವು ಕ್ಲಾಸ್ ಒಳಕ್ಕೆ ನನ್ನ ಬಲಗಡೆಯಿಂದ ಬರಬೇಕು, ಇಲ್ಲಿ ನೀವು ಎಡಗಡೆಯಿಂದ ಆಚೆಗೆ ಹೋಗಬೇಕು. ನೀವು ಬಲಗಡೆಯಿಂದ ಬರಬೇಕು, ಎಡಗಡೆಯಿಂದ ಆಚೆಗೆ ಹೋಗಬೇಕು. ಆಚೆಗೆ ಹೋಗೋದು ಅನ್ನೋದು ಯಾವಾಗ? ನೀವು ಒಳಕ್ಕೆ ಬಂದಾಗ. ಸೊ ದೇರ್ ಫೋರ್ ಆಚೆಗೆ ಹೋಗೋದು ಅನ್ನೋದು ಒಳಕ್ಕೆ ಬರುವುದು ಅನ್ನೋ ಈವೆಂಟ್ ಮೇಲೆ ಆಧಾರವಾಗಿರುತ್ತೆ. ಅದಕ್ಕೋಸ್ಕರ ಮೊದಲನೇ ಒಂದು ಚಟುವಟಿಕೆಯನ್ನು ವಿವಿಧ ರೂಪಗಳಲ್ಲಿ ಮತ್ತು ಮೊದಲನೇ ಚಟುವಟಿಕೆಯ ಪ್ರತಿಯೊಂದಕ್ಕೂ ಪೂರಕವಾಗುವಂತೆ ಎರಡನೇ ಚಟುವಟಿಕೆಯನ್ನು ವಿವಿಧ ರೀತಿಯಲ್ಲಿ ಮಾಡುವುದಾದರೆ 2 ಚಟುವಟಿಕೆಗಳನ್ನು m×n ವಿವಿಧ ರೀತಿಗಳಲ್ಲಿ ಮಾಡಬಹುದು. ಇದನ್ನೇ ಎಣಿಕೆಯ ಮೂಲತತ್ವ ಅಂತೀವಿ. ಅಂದರೆ ಮೊದಲನೇ ಚಟುವಟಿಕೆನ ನಾವು 3 ವಿಧವಾಗಿ ನಡೆಸಿದ ನಂತರ ಇದರ ಪೂರಕವಾಗಿ ಎರಡನೇ ಚಟುವಟಿಕೆ ನಡಿಬೇಕಂದ್ರೆ ಮೊದಲನೇ ಚಟುವಟಿಕೆ ನಡೆದಿರಬೇಕು. ಆವಾಗ ದಿಸ್ ಈಸ್ 3 × 2 which is equals to 6 ways. ಇದು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್. ಇದನ್ನ ನೀವು ಜನರಲೈಸ್ ಮಾಡಬಹುದು. ಇಫ್ ಎನ್ ಈವೆಂಟ್ ಕ್ಯಾನ್ ಅಕ್ಕರ್ ಇನ್ m ways, following which another event can occur in n ways, following which the third event can occur in p ways, then total number of occurrence is given in order is m×n × p ways. ಹೀಗೆ ಕಂಟಿನ್ಯೂ ಮಾಡಬಹುದು. ಹೀಗೆ ದೆನ್ ನೆಕ್ಸ್ಟ್ ಬಂದು ಪರ್ಮುಟೇಷನ್. ಪರ್ಮುಟೇಷನ್ ಅನ್ನೋದ್ರೆ ಕ್ರಮಯೋಜನೆ. ಪರ್ಮುಟೇಷನ್ ಈಸ್ ಎನ್ ಅರೇಂಜ್ಮೆಂಟ್ in a definite order of number of objects taken some or all at a time. ಇದನ್ನು ನೀವು ಲಾಸ್ಟ್ ಇಯರ್ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದೀರಾ, ಕ್ರಮಯೋಜನೆ ಅಂತ. ಒಂದು ಗುಂಪಿನ ವಸ್ತುಗಳಲ್ಲಿ ಸ್ವಲ್ಪ ಅಥವಾ ಎಲ್ಲಾ ವಸ್ತುಗಳನ್ನು ನಿರ್ದಿಷ್ಟ ಕ್ರಮದಲ್ಲಿ ಜೋಡಣೆ ಮಾಡುವುದನ್ನು ಕ್ರಮಯೋಜನೆ ಅನ್ನುತ್ತೀವಿ. ಸೊ ಇಲ್ಲಿ ಜೋಡಣೆಗೆ ಮುಖ್ಯವಾಗಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಆಮೇಲೆ ಪರ್ಮುಟೇಷನ್ಸ್ ಅಲ್ಲಿ ಇಲ್ಲಿ ನೀವು ಗಮನಿಸಿದಾಗ 2-3 ಇಂಪಾರ್ಟೆಂಟ್ ಅಬ್ಸರ್ವೇಷನ್ಸ್ ಮಾಡಿ ಪರ್ಮುಟೇಷನ್ಸ್ ನ ಯಾವ್ಯಾವ ರೀತಿಯಲ್ಲಿ ತಗೊಂಡಿದ್ದೀವಿ ಅನ್ನೋದಕ್ಕೆ. ಮೊದಲನೇದನ್ನ ನೀವು ನೋಡಿದ್ರೆ ಪರ್ಮುಟೇಷನ್ಸ್ ವೆನ್ ಆಲ್ ಆಬ್ಜೆಕ್ಟ್ಸ್ ಆರ್ ಡಿಸ್ಟಿಂಕ್ಟ್. ಪರ್ಮುಟೇಷನ್ಸ್ ವೆನ್ ಆಲ್ ಆಬ್ಜೆಕ್ಟ್ಸ್ ಆರ್ ಡಿಸ್ಟಿಂಕ್ಟ್ಸ್ ಅಂತ ಅಂದಾಗ ಇವಾಗ ನಾವು ಒಂದು 10 ಜನ ವಿದ್ಯಾರ್ಥಿಗಳನ್ನ ತಗೊಂಡಿದ್ದೀವಿ ಅಂದ್ರೆ ಇಲ್ಲಿ ಲಾಸ್ಟ್ ಆಬ್ಜೆಕ್ಟ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ಮುಖ್ಯವಾಗಿ ಗಮನಿಸಿ, ನಾವು ಲಿವಿಂಗ್ ಆರ್ ನಾನ್ ಲಿವಿಂಗ್ ಥಿಂಗ್ ಯಾವುದನ್ನಾದ್ರೂ ತಗೊಳ್ಳಿ ಅದನ್ನ ಆಬ್ಜೆಕ್ಟ್ ಅಂತಾನೆ ಟ್ರೀಟ್ ಮಾಡಿರ್ತೀವಿ. 10 ಜನ ನೋಡಕ್ಕೆ ಡಿಫರೆಂಟ್ ಆಗಿ ಇರ್ತಾರೆ, ಅದನ್ನ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ಡಿಸ್ಟಿಂಕ್ಟ್ ಆಗಿದ್ದಾಗ. ನಾವು NPR denotes, ಇದು permutation, number of ways of arrangement of n objects, n distinct objects taken or at a time when repetitions are not allowed. ಇಲ್ಲಿ 2 ವಿಷಯ ಜ್ಞಾಪಕ ಇಡಿ. ಆಬ್ಜೆಕ್ಟ್ಸ್ ಡಿಸ್ಟಿಂಕ್ಟ್ ಆಗಿ ಇರಬೇಕು, ರಿಪಿಟೇಷನ್ ಅಲೋ ಮಾಡಬಾರದು. ಅವಾಗ ನಾವು NPR ನ ಯೂಸ್ ಮಾಡ್ತೀವಿ. ಅಂದರೆ ನಮಗೆ ಇಲ್ಲಿ ವಸ್ತುಗಳು ಪುನರಾವರ್ತನೆ ಇಲ್ಲದಿರದಿದ್ದಾಗ ಮಾತ್ರ NPR ನ ಅಪ್ಲೈ ಮಾಡ್ತೀವಿ.
ಹಾಗೆ ಎನ್ ಪಿ ಆರ್ ನ ಡಿರೈವ್ ಮಾಡಿದೀರಾ, ಎನ್ ಇಂಟು ಎನ್ ಮೈನಸ್ ಒನ್ ಇಂಟು ಎನ್ ಮೈನಸ್ ಟು ಇಂಟು ಎನ್ ಮೈನಸ್ ಆರ್ ಪ್ಲಸ್ ಒನ್. ಇದನ್ನೇ ಪ್ರಾಡಕ್ಟ್ ಆಫ್ ಆರ್ ಕಾಂಜುಗೇಟಿವ್ ನಂಬರ್ಸ್ ಅಂತೀವಿ. ಸ್ಟಾರ್ಟಿಂಗ್ ಫ್ರಮ್ ಎನ್ ಒಂದೊಂದೊಂದೇ ರೆಡ್ಯೂಸ್ ಮಾಡ್ಕೊಂಡಿರ್ತೀವಿ. ಇದನ್ನ ಸಿಂಪ್ಲೆಸ್ಟ್ ಫಾರಮ್ ಅಲ್ಲಿ ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ನೋಡಿ ಮಕ್ಕಳೇ, ಇಲ್ಲಿ ಎರಡು ಕೊಟ್ಟಿದೆ ಫಾರ್ಮುಲಾ. ಎನ್ ಎನ್ ಮೈನಸ್ ಒನ್ ಎನ್ ಮೈನಸ್ ಟು, ಯಾವಾಗ ನಿಮಗೆ ಆರ್ ಅನ್ನೋದು ಗೊತ್ತಿರತ್ತೆ ಅವಾಗ ಎನ್ ಪಿ ಆರ್ಗೆ ಎನ್ ಇಂಟು ಎನ್ ಮೈನಸ್ ಒನ್ ಇಂಟು ಎನ್ ಮೈನಸ್ ಟು ಹಾಗೆ ಕಂಟಿನ್ಯೂ ಮಾಡಿ, ಮೊದಲನೇದು ಯೂಸ್ ಮಾಡಿ. ಅಂದ್ರೆ ಎನ್ ಪಿ 3 ಎನ್ ಇಂಟು ಎನ್ ಮೈನಸ್ ಒನ್ ಇಂಟು ಎನ್ ಮೈನಸ್ ಟು. ನೀವು ಆರ್ ನ ಫೈಂಡ್ ಔಟ್ ಮಾಡಬೇಕಾದ ಪರಿಸ್ಥಿತಿ ಇದ್ದಾಗ ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಯೂಸ್ ಮಾಡಿ. ಶಾರ್ಟ್ ಕಟ್ ಅಂತ ಏನಂತ ಅಂದ್ರೆ, ನಾನು ಅಪ್ಲೈ ಮಾಡ್ತಾ ಇರೋದು ಇದನ್ನೇ ಅಪ್ಲೈ ಮಾಡಬೇಕಾ ಅದನ್ನ ಅಪ್ಲೈ ಮಾಡಬಾರ್ದಾ ಅಂತ ಅಲ್ಲ. ಅಪ್ಲೈ ಮಾಡೋವಾಗ ನಿಮಗೆ ಬೇಗನೆ ಈಸಿಯಾಗಿ ಸಿಗುವಂಥದನ್ನ ನೋಡಿ. ಹಾಗೆ ಎನ್ ಪಿ ಎನ್ ಎಲ್ಲಾ ಆಬ್ಜೆಕ್ಟ್ಸ್ ನೀವು ಅರೇಂಜ್ ಮಾಡಿದರೆ, ಆಲ್ ಆಬ್ಜೆಕ್ಟ್ಸ್ ಆರ್ ಟೇಕನ್, ಅವಾಗ ಎನ್ ಪಿ ಎನ್ ಇಟ್ ಈಸ್ ಎನ್ ಫ್ಯಾಕ್ಟೋರಿಯಲ್, ಇಟ್ ಈಸ್ ಎನ್ ಇಂಟು ಎನ್ ಮೈನಸ್ ಒನ್ ಫ್ಯಾಕ್ಟೋರಿಯಲ್. ಈ ಫ್ಯಾಕ್ಟೋರಿಯಲ್ ಎಲ್ಲಿಗೆ ಬೇಕಾದ್ರೆ ಅಲ್ಲಿ ಕಂಟಿನ್ಯೂ ಮಾಡ್ಕೊಂತ ಸ್ಟಾಪ್ ಮಾಡ್ಕೋಬಹುದು, ಬಟ್ ಅಪ್ ಟು 1 ವರೆಗೂ ಮಾತ್ರ ಹೋಗಬೇಕು. ನಂಬರ್ ಆಫ್ ಪರ್ಮುಟೇಷನ್ಸ್ ಎನ್ ಡಿಫರೆಂಟ್ ಆಬ್ಜೆಕ್ಟ್ಸ್ ಟೇಕನ್, n different objects taken or at a time when repetitions are allowed is. ಇಷ್ಟು ಮುಂಚೆ ಹೇಳಿದೆ, ವಸ್ತುಗಳು ಪುನರಾವರ್ತನೆ ಆಗದಿದ್ದಾಗ, ಇಲ್ಲಿ ವಸ್ತುಗಳನ್ನು ಪುನರಾವರ್ತನೆ ಮಾಡಿದಾಗ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಆರ್ n to the power of r. ಅಂದ್ರೆ ಒಬ್ಬ ವ್ಯಕ್ತಿಗೆ ನಾವು ಪ್ರೈಸ್ಗಳು ಕೊಡ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಪ್ರೈಸ್ ಕೊಟ್ಟಾಗ ಅದೇ ವ್ಯಕ್ತಿಗೆ ಮತ್ತೂ ಪ್ರೈಸ್ ಬರ್ಬೋದು, ಅವಾಗ ರಿಪಿಟೇಷನ್ ಈಸ್ ಅಲೌಡ್ ಅಂತ ಬರುತ್ತೆ. ಹಾಗೆ ನಂಬರ್ಗಳು ನೀವು ಗಮನಿಸಿದ್ರೆ 222, 322 ಇವಾಗ ನಂಬರ್ಸ್ ಪುನರಾವೃತವಾಗಿದೆ. ಯಾವಾಗ ಪುನರಾವೃತವಾಗಿರುತ್ತೆ ಅವಾಗ ರಿಪಿಟೇಷನ್ ಅಲೌಡ್ ಅಂತ ಬರುತ್ತೆ. ರಿಪಿಟೇಷನ್ ಅಲೌಡ್ ಆದ್ರೆ ಅವಾಗ n to the power of r ನ ಯೂಸ್ ಮಾಡ್ತೀವಿ. ಇವಾಗ ಎರಡು ಫಾರ್ಮುಲಾ ಕೊಟ್ಟಿದೆ. ಎನ್ ಪಿ ಆರ್ ವೆನ್ ರಿಪಿಟೇಷನ್ಸ್ ಆರ್ ನಾಟ್ ಅಲೌಡ್, ಎನ್ ಟು ದಿ ಪವರ್ ಆರ್ ವೆನ್ ರಿಪಿಟೇಷನ್ಸ್ ಆರ್ ಅಲೌಡ್. ಇಲ್ಲಿ ಇವೆರಡನ್ನೂ ಯೂಸ್ ಮಾಡಿ ಮೂರನೇ ಫಾರ್ಮುಲಾ ಅಟ್ಲೀಸ್ಟ್ ಒನ್ ಈಸ್ ರಿಪೀಟೆಡ್ ಅಂತ ಅಂದ್ರೆ ರಿಪಿಟೇಷನ್ಸ್ ಅಲೌಡ್ ಮೈನಸ್ ರಿಪಿಟೇಷನ್ಸ್ ನಾಟ್ ಅಲೌಡ್. ಅಂದ್ರೆ ಎನ್ ಟು ದಿ ಪವರ್ ಆರ್ ಮೈನಸ್ ಎನ್ ಪಿ ಆರ್ ನ ಯೂಸ್ ಮಾಡಬೇಕಾಗತ್ತೆ. ಹೀಗೆ ಕಾಂಬಿನೇಷನ್ಸ್ ನ ತಗೊಂಡಿದೀವಿ ಅಂತ ಅಂದ್ರೆ ನಂಬರ್ ಆಫ್ ವೇಸ್ ಆಫ್ ಸೆಲೆಕ್ಷನ್ ಆಫ್ ಎನ್ ಆಬ್ಜೆಕ್ಟ್ಸ್ ಟೇಕನ್ ಆರ್ ಅಟ್ ಎ ಟೈಮ್. ಇದನ್ನ NCR ಅಂತ ಬಳಸ್ತೀವಿ. ಇದು ನಿಮಗೆ ವಿಕಲ್ಪ. ವಿಕಲ್ಪ ಅಂತ ಅಂದ್ರೆ ಇಲ್ಲಿ ಯಾವಾಗ ನಾವು ಪರ್ಮುಟೇಷನ್ ಅಂತ ಅಂತೀವಿ, ಪರ್ಮುಟೇಷನ್ ಅಂತ ಅಂದ್ರೆ ಅದು ಜೋಡಣೆ, ಕಾಂಬಿನೇಷನ್ ಅಂದ್ರೆ ಆಯ್ಕೆ. ಎನ್ ಆಬ್ಜೆಕ್ಟ್ಗಳಿಂದ ಆರ್ ಆಬ್ಜೆಕ್ಟ್ಗಳನ್ನ ಎಷ್ಟು ವಿಧದಲ್ಲಿ ನೀವು ಆಯ್ಕೆ ಮಾಡಿಕೊಳ್ಳಬಹುದು ಅನ್ನೋದು ಕಾಂಬಿನೇಷನ್ ಹೇಳುತ್ತೆ. ಕಾಂಬಿನೇಷನ್ ಎಕ್ಸ್ಕ್ಲೂಸಿವ್ ಆಗಿ ಸಪರೇಟ್ ಆಗಿ ಸ್ಟಡಿ ಮಾಡೋಣ, ಯಾಕಂದ್ರೆ ಇವೆರಡಕ್ಕೂ ಡಿಫರೆನ್ಸ್ ಕೊಡಕ್ಕೆ ಹೇಳಿದ್ದು. ಪರ್ಮುಟೇಷನ್ ಅಂದ್ರೆ ಜೋಡಣೆ, ಇದನ್ನೇ ನಾವು ಕ್ರಮಯೋಜನೆ. ಕಾಂಬಿನೇಷನ್ ಅಂದ್ರೆ ಆಯ್ಕೆ ಮಾಡಿಕೊಳ್ಳುವುದು. ಇವಾಗ ಎಕ್ಸ್ಕ್ಲೂಸಿವ್ ಆಗಿ ಪರ್ಮುಟೇಷನ್ಸ್ ಅಲ್ಲಿ ಎರಡನೇ ಭಾಗವನ್ನು ನೋಡ್ತಾ ಇದ್ದಾನೆ. ವೆನ್ ಆಲ್ ಆಬ್ಜೆಕ್ಟ್ಸ್ ಆರ್ ನಾಟ್ ಡಿಸ್ಟಿಂಕ್ಟ್. ಇವಾಗ ನಾನು ಹೇಳಿದೆ 10 ಜನ ವಿದ್ಯಾರ್ಥಿಗಳು ತಗೊಂಡ್ರೆ 10 ಜನ ವಿಭಿನ್ನವಾಗಿ ಕಾಣಿಸಿದೀರಾ. ಇಲ್ಲಿ ಪರ್ಮುಟೇಷನ್ಸ್ ವೆನ್ ಆಲ್ ಆಬ್ಜೆಕ್ಟ್ಸ್ ಆರ್ ನಾಟ್ ಡಿಸ್ಟಿಂಕ್ಟ್. ಮೊದಲನೇದು ನೋಡಿ, ನಂಬರ್ ಆಫ್ ಪರ್ಮುಟೇಷನ್ಸ್ ಆಫ್ ಎನ್ ಆಬ್ಜೆಕ್ಟ್ಸ್ ವೇರ್ ಪಿ ಆಬ್ಜೆಕ್ಟ್ಸ್ ಆರ್ ಆಫ್ ಸೇಮ್ ಕೈಂಡ್ ಅಂಡ್ ರೆಸ್ಟ್ ಆರ್ ಆಲ್ ಡಿಫರೆಂಟ್ ಈಸ್ ಎನ್ ಫ್ಯಾಕ್ಟೋರಿಯಲ್ ಬೈ ಪಿ ಫ್ಯಾಕ್ಟೋರಿಯಲ್. ಉದಾಹರಣೆಗೆ ನಾವೊಂದು MISS ಅನ್ನೋ ವರ್ಡ್ ತಗೊಂಡ್ರೆ, MISS ಅಲ್ಲಿ ನೋಡಿ, ಇಲ್ಲಿ ಮಿಸ್ ಅಲ್ಲಿ ಲಾಸ್ಟ್ ಅಲ್ಲಿ ಇರೋ ಎರಡು ವರ್ಡ್ಗಳನ್ನ ಇಂಟರ್ಚೇಂಜ್, IS ಈ ಕಡೆ ES ಆ ಕಡೆಗೆ ಬರೆದರೆ ನಮಗೆ ಹೊಸ ಮಿಸ್ ಏನು ವರ್ಡ್ ಅಲ್ಲಿ ಕಾಣಿಸಲ್ಲ. ಆದ್ದರಿಂದ ಇಲ್ಲಿ MISS ಅಲ್ಲಿ ಎಸ್ಗಳು ಇಂಟರ್ಚೇಂಜ್ ಆಗೋದ್ರಿಂದ ಅರೇಂಜ್ಮೆಂಟ್ ಅಲ್ಲಿ ಚೇಂಜ್ ಇರಲ್ಲ. ಅಂತ ಕೇಸಲ್ಲಿ ಫಾರ್ಮುಲಾ ಎನ್ ಫ್ಯಾಕ್ಟೋರಿಯಲ್ ಬೈ ಪಿ ಫ್ಯಾಕ್ಟೋರಿಯಲ್ ಅಂದ್ರೆ ಎನ್ ಅಂದ್ರೆ ಇಲ್ಲಿ 4 ಅಕ್ಷರಗಳಿವೆ, 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಅಕ್ಷರಗಳು ರಿಪೀಟ್ ಆಗಿರೋದ್ರಿಂದ 2 ಫ್ಯಾಕ್ಟೋರಿಯಲ್, 4 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್ ಅರೇಂಜ್ಮೆಂಟ್ಸ್ ಸಿಗುತ್ತೆ. ಹಾಗೆ ನಂಬರ್ ಆಫ್ ಪರ್ಮುಟೇಷನ್ಸ್ ಆಫ್ ಎನ್ ಆಬ್ಜೆಕ್ಟ್ಸ್ ವೇರ್ P1 ಆಬ್ಜೆಕ್ಟ್ಸ್ ಆರ್ ಆಫ್ ಒನ್ ಕೈಂಡ್, P2 ಆಬ್ಜೆಕ್ಟ್ಸ್ ಆರ್ ಆಫ್ ಸೆಕೆಂಡ್ ಕೈಂಡ್ and so on, Pk are of kth kind, rest are all different, then n factorial by
P1 ಫ್ಯಾಕ್ಟೋರಿಯಲ್, P2 ಫ್ಯಾಕ್ಟೋರಿಯಲ್ ಡಾಟ್ 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 PK ಫ್ಯಾಕ್ಟೋರಿಯಲ್. ಇದೇ ಮಿಸ್ನ ನಾವು ಇನ್ನೊಂದು ಸ್ವಲ್ಪ ಎಕ್ಸ್ಟೆನ್ಷನ್ ಕೊಟ್ಟಾಗ ಮಿಸಿಸಿಪಿ ಅಂತ ತಗೊಂಡ್ರೆ MI SSI SSI PPI. ನೋಡಿ ಇಲ್ಲಿ ನಮಗೆ 11 ಅಕ್ಷರಗಳಿವೆ. ಅದರಲ್ಲಿ 4 S ಇದೆ, 4 I ಇದೆ, 2 P ಇದೆ, 1 M ಇದೆ. ಅಂದರೆ n ಫ್ಯಾಕ್ಟೋರಿಯಲ್ ಅಂದರೆ 11 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಹೀಗೆ ಈ ಫಾರ್ಮುಲಾನ ನಾವು ಅಪ್ಲೈ ಮಾಡಬಹುದು. ಸೊ ದೆನ್ ಇವಾಗ ಫ್ಯೂ ಟಿಪ್ಸ್ ಕೊಡೋಣ ಪರ್ಮುಟೇಷನ್ಸ್ ಬಗ್ಗೆ. ಫ್ಯೂ ಆಫ್ ದ ಇಂಪಾರ್ಟೆಂಟ್, ಇದನ್ನ ಜ್ಞಾಪಕ ಇಟ್ಕೊಂಡ್ರೆ ಇವೇ ಶಾರ್ಟ್ ಕಟ್ಸ್ ಅಂತಾನು ಟ್ರೀಟ್ ಮಾಡ್ಕೊಳ್ಬಹುದು. ಯಾಕಂದ್ರೆ ನಾವು 2 ಚಾಪ್ಟರ್ಗಳಲ್ಲಿ ಇದನ್ನು ಯೂಸ್ ಮಾಡಬೇಕಾಗತ್ತೆ, ಒಂದು ಬೈನಾಮಿಯಲ್ ಥಿಯರಮ್ ಮತ್ತು ಪ್ರಾಬಬಿಲಿಟಿನಲ್ಲಿ. ಸೊ ನಾವು ಮೊದಲನೇದು ನೋಡಿ, NPR ಪ್ಲಸ್ R ಇಂಟು NPR ಮೈನಸ್ 1 ಈಸ್ N ಪ್ಲಸ್ 1 PR. ಇವು ಡಿರೈವೇಷನ್ಸ್ ಲಾಸ್ಟ್ ಇಯರ್ ಮಾಡಿರ್ತೀರಾ, ಫಾರ್ಮುಲಾ ಆಗಿ ಜ್ಞಾಪಕ ಇಟ್ಕೊಳ್ಳಿ. NPR ಬೈ N ಮೈನಸ್ 1 PR ಮೈನಸ್ 1 ಈಸ್ N. NPR ಬೈ NPR ಮೈನಸ್ 1 ಈಸ್ N ಮೈನಸ್ R ಪ್ಲಸ್ 1. ಕ್ವಿಕ್ ಆಗಿ ಅಪ್ಲೈ ಮಾಡೋಕ್ಕೆ ಯೂಸ್ ಆಗುತ್ತೆ. ಎರಡನೇದು, N ಈಸ್ ಎ ಪಾಸಿಟಿವ್ ಇಂಟೀಜರ್, P ಈಸ್ ಎ ಪ್ರೈಮ್ ನಂಬರ್, ದೆನ್ ಎಕ್ಸ್ಪೋನೆಂಟ್ ಆಫ್ P ಇನ್ N ಫ್ಯಾಕ್ಟೋರಿಯಲ್ ಈಸ್ N ಬೈ P ಪ್ಲಸ್ N ಬೈ P ಸ್ಕ್ವೇರ್. ಅಂದರೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ N ಬೈ P ಪ್ಲಸ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ N ಬೈ P ಸ್ಕ್ವೇರ್ ಪ್ಲಸ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ N ಬೈ P ಕ್ಯೂಬ್ ಡಾಟ್ ಡಾಟ್ ಡಾಟ್. ಇವಾಗ ಒಂದು ಉದಾಹರಣೆಯಾಗಿ ತಗೊಂಡ್ರೆ ನಾವು 5 ಫ್ಯಾಕ್ಟೋರಿಯಲ್ ಅಂತ ತಗೊಂಡ್ರೆ 5 ಫ್ಯಾಕ್ಟೋರಿಯಲ್ ಬಂದು 120. 120ನ ನೀವು ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ಬರೆದರೆ 260 ಟೈಮ್ಸ್, 230 ಟೈಮ್ಸ್, 215 ಟೈಮ್ಸ್, 35 ಟೈಮ್ಸ್. ಇಟ್ ಈಸ್ 2 to the power 3, 3 ಪವರ್ 1, 5 ಪವರ್ 1. ಇಲ್ಲಿ ನೋಡಿ, ಎಕ್ಸ್ಪೋನೆಂಟ್ ಆಫ್ 2 ಎಷ್ಟಿದೆ? ಎಕ್ಸ್ಪೋನೆಂಟ್ ಆಫ್ 2 ಈಸ್ 3. ಇದನ್ನೇ ಈ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ, ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ಇಟ್ ಈಸ್ 5 ಡಿವೈಡೆಡ್ ಬೈ 2 ಪ್ಲಸ್ 5 ಡಿವೈಡೆಡ್ ಬೈ 2 ಸ್ಕ್ವಯರ್ ಪ್ಲಸ್ 5 ಡಿವೈಡೆಡ್ ಬೈ 2 ಕ್ಯೂಬ್ ಅಂಡರ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಪ್ಲಸ್ ಡಾಟ್ ಡಾಟ್ ಡಾಟ್. ಅವಾಗ ನೀವು 5 ಬೈ 2 ಅಂದರೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ 2.5, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ 1.25, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ 0. ಡಾಟ್ ಡಾಟ್. ಇದನ್ನು ನೀವು ಗಮನಿಸಿದ್ರೆ ಗ್ರೇಟೆಸ್ಟ್ ಇಂಟೀಜರ್ 2.5 ವ್ಯಾಲ್ಯೂ 2, ಗ್ರೇಟೆಸ್ಟ್ ಇಂಟೀಜರ್ 1.25 ವ್ಯಾಲ್ಯೂ 1, 0 ಪಾಯಿಂಟ್ ಸಮಥಿಂಗ್ ಈಸ್ 0. ಇನ್ನು ಮಿಕ್ಕಿರೋವೆಲ್ಲ 0 ಆಗುತ್ತಾದ್ರಿಂದ 2 ಪ್ಲಸ್ 1 ಈಸ್ 3. ದಟ್ ಈಸ್ ಎಕ್ಸ್ಪೋನೆಂಟ್ ಆಫ್ 2. ಯಾಕಂದ್ರೆ 5 ಫ್ಯಾಕ್ಟೋರಿಯಲ್ 120 ಬರೆಯಕ್ಕಾಯ್ತು. ಇದೇ 100 ಫ್ಯಾಕ್ಟೋರಿಯಲ್ ಆದರೆ ಅದರಲ್ಲಿ ಎಕ್ಸ್ಪೋನೆಂಟ್ಗಳು ಫೈಂಡ್ ಔಟ್ ಮಾಡೋದು ರಿಸ್ಕ್ ಆಗುತ್ತೆ. ಆದ್ರಿಂದ ನಿಮ್ಗೆ ಈ ಫಾರ್ಮುಲಾ ಇಂದ ಯಾವ ಫ್ಯಾಕ್ಟೋರಿಯಲ್ಗಾದರೂ ಎಕ್ಸ್ಪೋನೆಂಟ್ ಯಾವ ನಂಬರ್ ಕೇಳಿರ್ತಾರೆ, ಒಂದು ನಂಬರ್ ಅಲ್ಲಿ ಎಷ್ಟು ಜೀರೋಸ್ ಇರುತ್ತೆ, ಫ್ಯಾಕ್ಟೋರಿಯಲ್ಸ್ ಅಲ್ಲಿ ಎಷ್ಟು ಜೀರೋಸ್ ಇರುತ್ತೆ, ಆಮೇಲೆ ಅಷ್ಟು ಜೀರೋಸ್ ಆದ್ಮೇಲೆ ಮೊದಲನೇ ನಂಬರ್ ಏನಾಗಿ ಬಂದಿರುತ್ತೆ, ಇಂಥ ಎಲ್ಲಾ ಕ್ಯಾಲ್ಕುಲೇಷನ್ಸ್ ನೀವು ಈ ಫಾರ್ಮುಲಾ ಇಂದ ಮಾಡಬಹುದು. ನೆಕ್ಸ್ಟ್, ನಂಬರ್ ಆಫ್ ವೇಸ್ ಆಫ್ ಇನ್ ವಿಚ್ M ಫಸ್ಟ್ ಟೈಪ್ ಆಫ್ ಡಿಫರೆಂಟ್ ಥಿಂಗ್ಸ್ and N second type of different things can be arranged in a row so that no two things of second kind come together is M factorial into M plus 1 Pn. ನೋಡಿ, ಇಲ್ಲಿ ಕೊಡೋ ಈ ಫಾರ್ಮುಲಾಗಳು ಇವೇ ಶಾರ್ಟ್ ಕಟ್ಸ್. ಇವು ಸ್ವಲ್ಪ ಒಂದೆರಡೆರಡು ಪ್ರಾಬ್ಲಮ್ ನೀವು ಮಾಡಿ ಪ್ರಾಕ್ಟೀಸ್ ಮಾಡಿರ್ಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ಈ 2-3 ಎಕ್ಸಾಂಪಲ್, 2-3 ಕೊಟ್ಟಿರೋ ಟಿಪ್ಸ್ನ ಒಂದು ಉದಾಹರಣೆಯಿಂದ ಕೊಟ್ಟಿರ್ತೀನಿ ನೋಡಿ. M ಫಸ್ಟ್ ಟೈಪ್ ಆಫ್ ಡಿಫರೆಂಟ್ ಥಿಂಗ್ಸ್. M ಅನ್ನೋದು ನಾನು ನಂಬರ್ ಆಫ್ ಬಾಯ್ಸ್ ಅಂತ ಟ್ರೀಟ್ ಮಾಡಿರ್ತೀನಿ. ಉದಾಹರಣೆಗೆ ನಾನು 5 ಬಾಯ್ಸ್ನ ಕನ್ಸಿಡರ್ ಮಾಡ್ತೀನಿ. N ಸೆಕೆಂಡ್ ಟೈಪ್ ಆಫ್ ಡಿಫರೆಂಟ್ ಥಿಂಗ್ಸ್ ಅಂದ್ರೆ N ಗರ್ಲ್ಸ್ ನ ತಗೊಂಡಿರ್ತೀನಿ. ದೇರ್ ಆರ್ 4 ಗರ್ಲ್ಸ್. ಫಸ್ಟ್ ಟೈಪ್ ಆಫ್ ಡಿಫರೆಂಟ್ ಅಂದ್ರೆ ಅರ್ಥ ಬಾಯ್ಸ್ ಎಲ್ಲರೂ ಒಂದೇ, ಬಾಯ್ಸ್ ಒಂದು ಪಾರ್ಟಿಗೆ ಸಂಬಂಧವಾದರೂ ಯಾರಿಬ್ಬರು ಬಾಯ್ಸ್ನು ನೋಡಕ್ಕೆ ಒಂದೇ ತರ ಇರಲ್ಲ. ದೇ ಬಿಲಾಂಗ್ಸ್ ಟು ಸೇಮ್ ಕೈಂಡ್ ಬಟ್ ಅಪಿಯರ್ಸ್ ಟು ಬಿ ಡಿಫರೆಂಟ್. ಹಾಗೆ ಗರ್ಲ್ಸ್ ಕೂಡ ಸೇಮ್ ಕೇಸ್. ಇಲ್ಲಿ ನೋ ಟೂ ಗರ್ಲ್ಸ್ ಆರ್ ಟುಗೆದರ್ ಅಂತ ಬಂದಾಗ, ನೋ ಟೂ ಥಿಂಗ್ಸ್ ಆಫ್ ಸೆಕೆಂಡ್ ಕೈಂಡ್, ಯಾರು ಗರ್ಲ್ಸ್ ಒಬ್ಬರು ಪಕ್ಕದಲ್ಲಿ ಒಬ್ಬರು ಕೂತ್ಕೊಳ್ಳಲ್ಲ ಅಂತ ಬಂದರೆ, ಫಸ್ಟ್ 5 ಬಾಯ್ಸ್ ಆರ್ ಅರೇಂಜ್ಡ್ ಇನ್ 5 ಫ್ಯಾಕ್ಟೋರಿಯಲ್.
ಒನ್ ಆಫ್ ದಿ ಅರೇಂಜ್ಮೆಂಟ್ ಆಫ್ ಬಾಯ್ಸ್ ನೀವು ನೋಡಿದ್ರೆ B1, B2, B3, B4, B5. ಇವ್ರ ಹತ್ರ ನೀವು ಗಮನಿಸಿದ್ರೆ ಇಲ್ಲಿ ಆರೋ ಮಾರ್ಕ್ ತೋರಿಸ್ತಾ ಇರೋ ಪ್ಲೇಸಸ್ ಅಲ್ಲಿ 6 ಆರೋ ಮಾರ್ಕ್ಸ್ ಇದೆ. ಅಲ್ಲಿ ಒಂದೊಂದು ಗರ್ಲೆ ಕೂತ್ಕೊಂಡ್ರೆ ಯಾರು ಒಬ್ಬರು ಪಕ್ಕದಲ್ಲಿ ಒಬ್ಬರು ಕೂತ್ಕೊಳ್ಳಲ್ಲ. ಆದ್ರಿಂದ 5+1 6 ಆಯ್ತು. P 4 ಗರ್ಲ್ಸ್ ಇರ್ತಾರ, ಆದ್ರಿಂದ 6P4. ಇದೇ ನಿಮ್ಗೆ ಇಲ್ಲಿ ಹೇಳಿರೋ ಫಾರ್ಮುಲಾ m ಫ್ಯಾಕ್ಟೋರಿಯಲ್ ಇಂಟು m+1 Pn. ಎಲ್ಲಾದರೂ ಆಯ್ತು m ಫಸ್ಟ್ ಟೈಪ್ ಆಫ್ ಡಿಫರೆಂಟ್ ಥಿಂಗ್ಸ್, n ಸೆಕೆಂಡ್ ಟೈಪ್ ಆಫ್ ಡಿಫರೆಂಟ್ ಥಿಂಗ್ಸ್ ಇದ್ದು ನೋ ಟೂ ಥಿಂಗ್ಸ್ ಆಫ್ ಸೆಕೆಂಡ್ ಕೈಂಡ್ ಆರ್ ಟುಗೆದರ್ ಅಂತ ಅಂದ್ರೆ ನೀವು ಈ ಫಾರ್ಮುಲಾನ ಡೈರೆಕ್ಟ್ ಆಗಿ ಬಳಸ್ಕೊಂಡು ಹೋಗ್ಬೋದು. ಹಾಗೆ ನಂಬರ್ ಆಫ್ ವೇಸ್ ಇನ್ ವಿಚ್ m ಫಸ್ಟ್ ಟೈಪ್ ಆಫ್ ಡಿಫರೆಂಟ್ ಥಿಂಗ್ಸ್, n second type of different things can be arranged in arrow so that all second kind of things come together is ಅಂತ ಅಂದ್ರೆ ಇಷ್ಟಕ್ಕೆ ಮುಂಚೆ ನಿಮ್ಗೆ ಉದಾಹರಣೆ ಕೊಟ್ಟೆ. ಇಲ್ಲೂ ಅದೇ ತರಾನೇ ಬಾಯ್ಸ್ 5 ಆಗೇ ಇಟ್ಕೊಳ್ಳಿ, ಗರ್ಲ್ಸ್ 4 ಆಗೇ ಇಟ್ಕೊಳ್ಳಿ. 4 ಜನ ಒಂದೇ ಕಡೆ ಇರಬೇಕು ಅಂತ ಅಂದ್ರೆ ಇಲ್ಲಿ ಗಮನಿಸಿ, 4 ಜನ ಒಂದೇ ಕಡೆ ಇರಬೇಕು. ಈ 4 ಜನನ ಒಂದು ಯೂನಿಟ್ ಆಗಿ ಟ್ರೀಟ್ ಮಾಡಿ. ಈ 5 ಬಾಯ್ಸ್ ಒಂದು ಯೂನಿಟ್ ಆಫ್ ಗರ್ಲ್, 5 ಬಾಯ್ಸ್ ಪ್ಲಸ್ 1 ಯೂನಿಟ್ ಆಫ್ ಗರ್ಲ್ 6 ಮೆಂಬರ್ಸ್ ಆಗ್ತಾರೆ. 6 ಮೆಂಬರ್ಸ್ ಆರ್ ಅರೇಂಜ್ಡ್ ಇನ್ 6 ಫ್ಯಾಕ್ಟೋರಿಯಲ್ ಅಂಡ್ ದೀಸ್ 4 ಗರ್ಲ್ಸ್ ಆರ್ ಅರೇಂಜ್ಡ್ ಇನ್ 4 ಫ್ಯಾಕ್ಟೋರಿಯಲ್. ಅದಕ್ಕೋಸ್ಕರ 5 ಬಾಯ್ಸ್ 1 ಯೂನಿಟ್ ಆಫ್ ಗರ್ಲ್ 6 ಫ್ಯಾಕ್ಟೋರಿಯಲ್ ಪ್ಲಸ್ ದೀಸ್ 4 ಗರ್ಲ್ಸ್ ದೇ ದೆಮ್ಸೆಲ್ಸ್ ಆರ್ ಅರೇಂಜ್ಡ್ ಇನ್ 4 ಫ್ಯಾಕ್ಟೋರಿಯಲ್. ಅದಕ್ಕೆ ಇವಾಗ ಅಂದಿದ್ದು ಯಾರು ಗ್ರೂಪ್ ಮಾಡಿರ್ತೀರಾ ಅದು ಒಂದು, ಗ್ರೂಪ್ ಆಗದೇ ಇರೋರು ಡಿಫರೆಂಟ್, ದಟ್ ಪ್ಲಸ್ 1. ಅದಕ್ಕೆ ಅಲ್ಲಿ ನಿಮ್ಗೆ ಬರ್ದಿರೋದು m+1 ಫ್ಯಾಕ್ಟೋರಿಯಲ್ ಇಂಟು n ಫ್ಯಾಕ್ಟೋರಿಯಲ್. ಜನರಲ್ ಆಗಿ ಬರೆದು ಬಿಟ್ರೆ 5+1 6 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. ಮೊದಲನೇ ಫಾರ್ಮುಲಾ ಅಪ್ಲೈ ಮಾಡೋವಾಗ ಸ್ವಲ್ಪ ಕೇರ್ಫುಲ್. ಯಾವುದು m+1 Pn ಏನಾಗಿರುತ್ತೆ ಅಲ್ಲಿ ಅಂತ ಅಂದ್ರೆ m+1 ಏನಾದ್ರೂ n ಗಿಂತ ಕಡಿಮೆ ಇದ್ರೆ ಅಂದ್ರೆ ಅಲ್ಲಿ 7 ಜನ ಗರ್ಲ್ಸ್ ಇದ್ರೆ ದಿಸ್ ಕೇಸ್ ಈಸ್ ಇಂಪಾಸಿಬಲ್. ಯಾರನ್ನು ಒಬ್ಬರು ಪಕ್ಕದಲ್ಲಿ ಒಬ್ಬರು ಕೂತ್ಕೊಳ್ದೇ ಇರೋ ತರ ಚಾನ್ಸ್ ಇರಲ್ಲ. ಇಟ್ ಈಸ್ ಇಂಪಾಸಿಬಲ್ ಆಗಿರತ್ತೆ. ಇಲ್ಲಿ ಆ ತರ ಇಲ್ಲ, ಎಷ್ಟು ಜನನಾದ್ರೂ ಇರಬಹುದು. ಹಾಗೆ ನೀವು 6th ಒನ್ ನೋಡಿ, ನಂಬರ್ ಆಫ್ ವೇಸ್ ಇನ್ ವಿಚ್ n ಫಸ್ಟ್ ಟೈಪ್ ಆಫ್ ಡಿಫರೆಂಟ್ ಥಿಂಗ್ಸ್, n ಸೆಕೆಂಡ್ ಟೈಪ್ ಆಫ್ ಡಿಫರೆಂಟ್ ಥಿಂಗ್ಸ್ ಕ್ಯಾನ್ ಬಿ ಅರೇಂಜ್ಡ್ ಇನ್ ಎರೋ ಆಲ್ಟರ್ನೇಟಿವ್ಲಿ ಈಸ್ 2 ಇಂಟು n ಫ್ಯಾಕ್ಟೋರಿಯಲ್ ಇಂಟು n ಫ್ಯಾಕ್ಟೋರಿಯಲ್. ಇದರ ಅರ್ಥ ಏನಂತ ಅಂದ್ರೆ ಇಲ್ಲಿ ಇಬ್ಬರನ್ನು ಈಕ್ವಲ್ ನಂಬರ್ ಆಗಿ ಟ್ರೀಟ್ ಮಾಡಿರ್ತೀವಿ. ಸಪೋಸ್ ಬಾಯ್ಸ್ ಕೂಡ 5 ಗರ್ಲ್ಸ್ ಕೂಡ 5 ಆದಾಗ ನಿಮಗೆ ಇವರು ಎರಡು ರೀತಿಯಲ್ಲಿ ಕೂತ್ಕೋಬಹುದು. BG ಬಾಯ್ ಗರ್ಲ್, GB ಗರ್ಲ್ ಬಾಯ್ ಹ್ಯಾಕ್ ಕೂತ್ಕೊಂಡು ದೇ ಆರ್ ಇನ್ ಆಲ್ಟರ್ನೇಟಿವ್. ಮೊದಲನೇದಾದ್ರೆ 5 ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟೋರಿಯಲ್ BG, GB ಕೂಡ 5 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್. ಅದರಿಂದ 2 ಇಂಟು n ಫ್ಯಾಕ್ಟೋರಿಯಲ್ ಇಂಟು n ಫ್ಯಾಕ್ಟೋರಿಯಲ್ ವೇಸ್ ಅಲ್ಲಿ ನಾವು ನೋಡ್ತೀವಿ. ಹಾಗೆ ನೆಕ್ಸ್ಟ್ ಇಲ್ಲಿ ಬಂದ್ರೆ sum of the numbers formed by taking all the given n digits excluding 0. ಇಲ್ಲಿ sum of all n digits into n-1 factorial into 1111 so on n times. ಇವಾಗ ಒಂದು ಎಕ್ಸಾಂಪಲ್ ಕೊಟ್ರೆ ನಿಮಗೆ 3 ನಂಬರ್ಸ್ ಕೊಟ್ರೆ 1 2 3 3 ನಂಬರ್ಸ್ ಕೊಟ್ಟಿದ್ದೀನಿ. 1 2 3 3 ನಂಬರ್ಸ್ ಇಂದ ನಮಗೆ ವಿ ಗೆಟ್ 3 ಫ್ಯಾಕ್ಟೋರಿಯಲ್ 6 ನಂಬರ್ಸ್ ಬರುತ್ತೆ. ಈ 6 ನಂಬರ್ಸ್ ಆಡ್ ಮಾಡಿದ್ರೆ ಟೋಟಲ್ ಎಷ್ಟು ಅಂದ್ರೆ 123, 132, 213, 231, 312, 321. ನೋಡಿ 3 ನಂಬರ್ಸ್ 3 ಫ್ಯಾಕ್ಟೋರಿಯಲ್ ಆಡ್ ಮಾಡ್ತೀರಾ. ಇದೇ 5 ನಂಬರ್ಸ್ ಕೊಟ್ರೆ 5 ಫ್ಯಾಕ್ಟೋರಿಯಲ್ 120 ನಂಬರ್ಸ್ ನ ಆಡ್ ಮಾಡೋದು ಅಂದ್ರೆ ಗಮನಿಸಿ, ಕೆನ್ ಇಟ್ ಬಿ ಈಸಿ ಟು ಆಡ್. ಅದಕ್ಕೋಸ್ಕರ ಈ ಫಾರ್ಮುಲಾ ಅರ್ಥ ಏನ್ ಹೇಳುತ್ತೆ ಅಂತ ಅಂದ್ರೆ 1 ಅನ್ನೋದು 2 ಸಾರಿ ಇದೆ, 2 ಅನ್ನೋದು 2 ಸಾರಿ ಇದೆ, 3 ಅನ್ನೋದು 2 ಸಾರಿ ಇದೆ. ಸೊ ದೇರ್ ಫೋರ್ 3 ಈಸ್ ರಿಪೀಟೆಡ್ 2 ಟೈಮ್ಸ್, 2 ಈಸ್ ರಿಪೀಟೆಡ್ 2 ಟೈಮ್ಸ್, 1 ಈಸ್ ರಿಪೀಟೆಡ್ 2 ಟೈಮ್ಸ್. ಒಂದೊಂದು ಪ್ಲೇಸ್ ಅಲ್ಲಿ ಅಂದ್ರೆ 1 + 2 + 3 ಈಚ್ ಈಸ್ ರಿಪೀಟೆಡ್ 2 ಟೈಮ್ಸ್ ಇಂಟು ಅವಾಗ ನೋಡಿ 3 ಅಂದ್ರೆ 6 + 4 10 + 2 12. ಇವಾಗ ಇಲ್ಲೂ ಅದೇ 12 ಬರುತ್ತೆ, 12 + 1 13. ಅದೇ 12 ಬರುತ್ತೆ, 1332 ಆಗುತ್ತೆ ಇದರ ಟೋಟಲ್. ಇದನ್ನ ನಾವು ಕೊಟ್ಟಿರೋ ಈ ಫಾರ್ಮುಲಾ, ಪ್ರೀವಿಯಸ್ ಫಾರ್ಮುಲಾ ಏನ್ ಹೇಳ್ತಾ ಇದೆ, ಇಲ್ಲಿ ಕೊಟ್ಟಿರೋ ನಂಬರ್ಸ್ನೆಲ್ಲ ಆಡ್ ಮಾಡಿ ಸಮ್ ಆಫ್ ಆಲ್ ದ ಡಿಜಿಟ್ಸ್
ಇಂಟು ಎಷ್ಟು ನಂಬರ್ಸು 3 ಮೈನಸ್ 1 ಫ್ಯಾಕ್ಟೋರಿಯಲ್ ಇಂಟು ಎಷ್ಟಿದೆ ಪ್ಲೇಸ್ ವ್ಯಾಲ್ಯೂಸ್ ಬರೀರಿ, ಎಷ್ಟು ನಂಬರ್ಸ್ ತಗೊಂಡಿದ್ದೀರಾ ಅಷ್ಟು ಪ್ಲೇಸ್ ವ್ಯಾಲ್ಯೂಸ್. ಇವಾಗ ಇಟ್ ಈಸ್ 6 ಇಂಟು 2 ಇಂಟು 111, ಸೊ 111 ಇಂಟು 12 ವಿಚ್ ಈಸ್ 1332. ಹೀಗೆ ನೀವು ಟೋಟಲ್ ಮಾಡಕ್ಕೆ ಈ ಪರ್ಟಿಕ್ಯುಲರ್ ಫಾರ್ಮುಲಾ ನಮಗೆ ಯೂಸ್ ಆಗುತ್ತೆ. ಅದೇ ಹೊಂದಿರೋದು ಎಕ್ಸ್ಕ್ಲೂಡಿಂಗ್ 0 ಆದರೆ. 0 ಏನಾದರೂ ಇದ್ದರೆ ಅವಾಗ ನಿಮಗೆ 0 1 2 3 4 ಅಂತ ಕೊಟ್ಟಾಗ ನೀವು ಆಡ್ ಮಾಡಿದಾಗ 3 ಡಿಜಿಟ್ ನಂಬರ್ಸ್ ಆಡ್ ಮಾಡಿಬಿಟ್ಟಿರ್ತೀರಾ, 4 ಡಿಜಿಟ್ ನಂಬರ್ಸ್ ಮಾತ್ರನೇ ಬೇಕು ಅಂತ ಅಂದಾಗ ಈ ಫಾರ್ಮುಲಾ ಸೇಮ್ ಅದೇ ಫಾರ್ಮುಲಾನೇ ಇದೆ. ಸ್ಮಾಲ್ ಡಿಫರೆನ್ಸ್ ಏನು, n minus 1 factorial 1111 n times, minus n minus 2 factorial 1111 so on, it is n minus 2 factorial, sorry, n minus 2 times ಬರ್ಕೊಳ್ಳಿ. That is a formula. Then sum of all r digit numbers formed by taking the given n digits without 0 is sum of all the n digits into 0 0 0. ಸೊ ಇವಾಗ ನಿಮಗೆ ಫಾರ್ಮುಲಾನಲ್ಲಿ ನೋಡಿದಾಗ ವಿಚ್ ಈಸ್ ಲಾಸ್ಟಲ್ಲಿ ನಿಮಗೆ 3 ನಂಬರ್ಸ್ ಕೊಟ್ಟರೆ 4 ನಂಬರ್ಸ್ ಕೊಟ್ಟರೆ ಅದೆಷ್ಟು ಆ್ಯಡ್ ಮಾಡ್ತೀರಾ. 9 ಡಿಜಿಟ್ಸು ಕೊಟ್ಟಿದ್ರೆ 9 ಡಿಜಿಟ್ ನಂಬರ್ 9 ಫ್ಯಾಕ್ಟೋರಿಯಲ್ ನಂಬರ್ಸ್ ಮಾಡೋದಕ್ಕೆ ಆಗಲ್ಲ, ಮಾಡಬಹುದು. ಆದರೆ ಅಂಥ ಕೇಸಸ್ಸಲ್ಲಿ ಹೌ ಮೆನಿ 3 ಡಿಜಿಟ್ ನಂಬರ್ಸ್ ಸಮ್ ಈಸ್ ಫಾರ್ಮ್ಡ್ ಅಂತ ಅಂದಾಗ ಈ ಫಾರ್ಮುಲಾನ ಯೂಸ್ ಮಾಡ್ತೀರಾ. ಹಾಗೆ ಜೀರೋಸ್ನ ಯೂಸ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿ, ಎರಡನೇದು ಅಪ್ಲಿಕೇಶನ್ ಆಗಿ ಕೊಟ್ಟಿದೆ. ನೆಕ್ಸ್ಟ್, ನಂಬರ್ ಆಫ್ ಪರ್ಮುಟೇಷನ್ಸ್ ಆಫ್ n ಡಿಫರೆಂಟ್ ಥಿಂಗ್ಸ್ ಟೇಕನ್ ಆಲ್ ಅಟ್ ಎ ಟೈಮ್ ಈಸ್ npn n ಫ್ಯಾಕ್ಟೋರಿಯಲ್. npr ಈಸ್ n minus 1 pr plus r ಇಂಟು n minus 1 pr minus 1, ಇದು ಡಿರೈವ್ ಮಾಡಿರ್ತೀರಾ. ಇದೊಂದು ಫಾರ್ಮುಲಾ. ನಂಬರ್ ಆಫ್ ಇಂಜೆಕ್ಷನ್ಸ್, ಇದು ಇಂಪಾರ್ಟೆಂಟ್. ಇನ್ನೊಂದು ನೋಡಿರ್ರಿ, ನಮಗೆ ಎಷ್ಟು ಫಂಕ್ಷನ್ಸ್ ಬರುತ್ತೆ, ಎಷ್ಟು 1 ಫಂಕ್ಷನ್ಸ್, ಎಷ್ಟು ಆನ್ ಟು ಫಂಕ್ಷನ್ಸ್, ಎಷ್ಟು ಬೈಸೆಕ್ಷನ್ಸ್ ಇರುತ್ತೆ ಅನ್ನೋದು ನೀವು ಪರ್ಮುಟೇಷನ್ ಕಾಂಬಿನೇಷನ್ ಫಾರ್ಮುಲಾ ಇಂದ ಮಾಡಿರ್ತೀರಾ. ನಂಬರ್ ಆಫ್ ಫಂಕ್ಷನ್ಸ್ ಎಷ್ಟಿರುತ್ತೆ ಅಂತ ನೋಡಿದಾಗ ನಂಬರ್ ಆಫ್ ಫಂಕ್ಷನ್ಸ್ ದಟ್ ಕೆನ್ ಬಿ ಡಿಫೈನ್ಡ್ ಫ್ರಮ್ ಎ ಸೆಟ್ 17th ಒನ್ ನೋಡಿ. ನಂಬರ್ ಆಫ್ ಫಂಕ್ಷನ್ಸ್ ದಟ್ ಕೆನ್ ಬಿ ಡಿಫೈನ್ಡ್ ಫ್ರಮ್ ಎ ಸೆಟ್ ಕಂಟೈನಿಂಗ್ r ಎಲಿಮೆಂಟ್ಸ್ ಇಂಟು ಸೆಟ್ ಕಂಟೈನಿಂಗ್ n ಎಲಿಮೆಂಟ್ಸ್ ಈಸ್ n to the power r. ಇದನ್ನ ಈ ತರ ಜ್ಞಾಪಕ ಇಟ್ಕೊಳ್ಳಿ. ಮೊದಲನೇ ಸೆಟ್ ಎ, ಎರಡನೇ ಸೆಟ್ ಬಿ. ಮೊದಲನೇ ಸೆಟ್ ಅಲ್ಲಿ ಎನ್ ಆಫ್ ಎ ಎಲಿಮೆಂಟ್ಸ್, ಎರಡನೇ ಸೆಟ್ ಅಲ್ಲಿ ಎನ್ ಆಫ್ ಬಿ ಎಲಿಮೆಂಟ್ಸ್, ಪ್ರೊವೈಡೆಡ್ ಎ ಅಂಡ್ ಬಿ ಫೈನೈಟ್ ಸೆಟ್ಸ್ ಆಗಿದ್ರೆ ಸೆಕೆಂಡ್ ಸೆಟ್ ಟು ದಿ ಪವರ್ ಆಫ್ ಫಸ್ಟ್ ಸೆಟ್, ಇಷ್ಟು ಫಂಕ್ಷನ್ಸ್ ನ ಡಿಫೈನ್ ಮಾಡ್ತೀರಾ. ಸೊ ಇಟ್ ಈಸ್ n to the power of r ಅಂದ್ರೆ ಅದೇ ಅರ್ಥ. ಮೊದಲನೇ ಸೆಟ್ ಅಲ್ಲಿ 6, ಎರಡನೇ ಸೆಟ್ ಅಲ್ಲಿ n ಎಲಿಮೆಂಟ್ಸ್ ಇದೆ. ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಳಕ್ಕೆ ಸೆಕೆಂಡ್ ಸೆಟ್ ಟು ದಿ ಪವರ್ ಆಫ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಫಸ್ಟ್ ಸೆಟ್. ಹಾಗೆ ನಂಬರ್ ಆಫ್ 1 ಫಂಕ್ಷನ್ಸ್ ಎಷ್ಟು ಡಿಫೈನ್ ಮಾಡ್ತೀರಾ ಅಂತ ಬಂದರೆ ನಂಬರ್ ಆಫ್ 1 ಫಂಕ್ಷನ್ಸ್ ನ ಈ ತರ ಜ್ಞಾಪಕ ಇಟ್ಕೊಳ್ಳಿ. ನಂಬರ್ ಆಫ್ ಫಂಕ್ಷನ್ಸ್ ಎ ಇಂದ ಬಿ ಗೆ ಡಿಫೈನ್ ಮಾಡೋವಾಗ ಈ ಸೆಟ್ ಅಲ್ಲಿ 6 ಎಲಿಮೆಂಟ್ಸ್ ಇದ್ದು ಈ ಸೆಟ್ ಅಲ್ಲಿ n ಎಲಿಮೆಂಟ್ಸ್ ಇದ್ದರೆ ಅವಾಗ r ಅನ್ನೋದು ಏನಾದರೂ ಲೆಸ್ ದ್ಯಾನ್ n ಆದರೆ ನಿಮಗೆ npr11 ಫಂಕ್ಷನ್ಸ್ ಇರುತ್ತೆ. r ಏನಾದರೂ n ಗೆ ಈಕ್ವಲ್ ಆದರೆ npn n ಫ್ಯಾಕ್ಟೋರಿಯಲ್ 11 ಫಂಕ್ಷನ್ಸ್ ಇರುತ್ತೆ. r ಏನಾದರೂ ಗ್ರೇಟರ್ ದ್ಯಾನ್ n ಆದರೆ npr ಹ್ಯಾಸ್ ನೋ ಮೀನಿಂಗ್ ವೆನ್ r ಈಸ್ ಗ್ರೇಟರ್ ದ್ಯಾನ್ n, ಅವಾಗ ನಿಮಗೆ 11 ಫಂಕ್ಷನ್ಸ್ ಬರೋದಿಲ್ಲ. ಹಾಗೆ ವೆನ್ ಯು ಕಮಿಂಗ್ ಟು ದಿ ಅದರ್ ಎಕ್ಸಾಂಪಲ್ಸ್ ವಿಚ್ ಇಸ್ ಗಿವನ್, number of permutations of n different things taken r at a time when repetitions allowed. ಈ ಕೇಸಸ್ ನಾನು ಆಲ್ರೆಡಿ ಇಷ್ಟಕ್ಕೆ ಮುಂಚೆ ಬೇಸಿಕ್ ಸಿನಾಪ್ಸಿಸ್ ಹೇಳುವಾಗ ಹೇಳಿದ್ದೀನಿ ಅಬೌಟ್ 15, 16, 17 and 18. ಇದು ಒಂದು ಅಡಿಷನಲ್ ಆಗಿ ಜ್ಞಾಪಕ ಇಟ್ಕೊಂಡಿರ್ರಿ. ನಾವು ಇಷ್ಟೊತ್ತರೆಗೂ ಅರೇಂಜ್ ಮಾಡಿದ್ದೆಲ್ಲವೂ ಕೂಡ ಲೈನ್ ನಲ್ಲಿ ಕೂತಿರುತ್ತಾರಾದ್ರಿಂದ ಇದನ್ನ ಲೀನಿಯರ್ ಪರ್ಮುಟೇಷನ್ಸ್ ಅಂತ ಕರಿತೀವಿ. ಯಾವಾಗ ಒಂದು ಲೂಪ್ ಅಲ್ಲಿ ನಾವು ಕೂತ್ಕೊಂಡಿರ್ತೀವಿ ಅವಾಗ ಅದನ್ನ ಸರ್ಕ್ಯುಲರ್ ಪರ್ಮುಟೇಷನ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಈ ಫಾರ್ಮುಲಾ ಕೊಟ್ಟಿರುತ್ತೆ, ಜ್ಞಾಪಕ ಇಟ್ಕೊಂಡಿರಿ. ನಂಬರ್ ಆಫ್ ಸರ್ಕ್ಯುಲರ್ ಪರ್ಮುಟೇಷನ್ಸ್ n ಡಿಫರೆಂಟ್ ಥಿಂಗ್ಸ್ r at a time is npr by r. ಎಲ್ಲರನ್ನೂ ಅರೇಂಜ್ ಮಾಡಿದ್ರೆ
ಇಟ್ ಈಸ್ n ಮೈನಸ್ 1 ಫ್ಯಾಕ್ಟೋರಿಯಲ್ ಬಿಕಾಸ್ NPN ಡಿವೈಡೆಡ್ ಬೈ n ಅಂತ ಬರೀತೀರಾದ್ರಿಂದ n ಮೈನಸ್ 1 ಫ್ಯಾಕ್ಟೋರಿಯಲ್ ಅಂದ್ರೆ 5 ಬಾಯ್ಸ್ ಆರ್ ಅರೇಂಜ್ಡ್ ಅರೌಂಡ್ ಎ ಸರ್ಕಲ್ ಅಂದ್ರೆ 5 ಮೈನಸ್ 1 ಫ್ಯಾಕ್ಟೋರಿಯಲ್ ಹಾಗೆ ಆನ್ಸರ್ ಮಾಡ್ತೀರಾ. ನಂಬರ್ ಆಫ್ ಪರ್ಮುಟೇಷನ್ಸ್ ಆಫ್ n ಡಿಫರೆಂಟ್ ಥಿಂಗ್ಸ್ ಟೇಕನ್ ಆರ್ ಅಟ್ ಎ ಟೈಮ್ ಇನ್ ಒನ್ ಡೈರೆಕ್ಷನ್. ನೀವು ಒಂದೇ ಡೈರೆಕ್ಷನ್ ನಲ್ಲಿ ತಗೊಂಡಾಗ NPR by 2R. ಎರಡು ಡೈರೆಕ್ಷನ್ ಡಿಸ್ಟಿಂಕ್ಟ್ ಇದ್ರೆ NPR by R ಯೂಸ್ ಮಾಡ್ತೀರಾ. ಒಂದೇ ಡೈರೆಕ್ಷನ್ ಯೂಸ್ ಮಾಡಿದಾಗ NPR by 2R ನ ಯೂಸ್ ಮಾಡಿರ್ತೀರಾ. ಸೊ ಇಷ್ಟರವರೆಗೂ ನಾವು ಪರ್ಮುಟೇಷನ್ಸ್ಗೆ ಸಂಬಂಧಪಟ್ಟ ಬೇಸಿಕ್ಸಿನ ಮೂರಕ್ಕೂ ಸಂಬಂಧಪಟ್ಟ ಒಂದು ಫ್ಯಾಕ್ಟೋರಿಯಲ್ ನೊಟೇಷನ್ ಅಂದ್ರೆ ಲಬ್ಧ ಶ್ರೇಣಿ ಲಬ್ಧ ಸಂಕೇತ, ಎರಡನೇದು ಎಣಿಕೆಯ ಮೂಲತತ್ವ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್, ಆಮೇಲೆ ಪರ್ಮುಟೇಷನ್ ಕ್ರಮಯೋಜನೆ, ಈ ಮೂರರದ ಸಿನಾಪ್ಸಿಸ್ ಸ್ಟಡಿ ಮಾಡಿದ್ವಿ. ಇನ್ನು ಸಿಂಪಲ್ ಕಾಂಬಿನೇಷನ್ಸ್ ಆಮೇಲೆ ನೋಡೋಣ. ಇವಾಗ ಪರ್ಮುಟೇಷನ್ ಸಂಬಂಧಪಟ್ಟ ಡಿಫರೆಂಟ್ ಪ್ರಾಬ್ಲಮ್ಸ್ ನೋಡ್ತಾ ಬನ್ನಿ. ಇವಾಗ ಗಮನಿಸಿ, 1 ಪ್ಲಸ್ 1 ಇಂಟು 1 ಫ್ಯಾಕ್ಟೋರಿಯಲ್ ಪ್ಲಸ್ 2 ಇಂಟು 2 ಫ್ಯಾಕ್ಟೋರಿಯಲ್ ಪ್ಲಸ್ 3 ಇಂಟು 3 ಫ್ಯಾಕ್ಟೋರಿಯಲ್ ಡಾಟ್ 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 n ಇಂಟು n ಫ್ಯಾಕ್ಟೋರಿಯಲ್. ಹಾಗೆ ಎರಡನೇ ಪ್ರಾಬ್ಲಮ್ನು ಗಮನಿಸಿ, 1 by 2 ಫ್ಯಾಕ್ಟೋರಿಯಲ್ ಪ್ಲಸ್ 2 by 3 ಫ್ಯಾಕ್ಟೋರಿಯಲ್ ಪ್ಲಸ್ 3 by 4 ಫ್ಯಾಕ್ಟೋರಿಯಲ್ ಪ್ಲಸ್ ಡಾಟ್ 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 n by n ಪ್ಲಸ್ 1 ಫ್ಯಾಕ್ಟೋರಿಯಲ್. ಫಸ್ಟ್ ಎರಡನೇ ಪ್ರಾಬ್ಲಮ್ ಮಾಡಿ ಆಮೇಲೆ ಮೊದಲನೇ ಪ್ರಾಬ್ಲಮ್ ಬರ್ತೀನಿ. ಏನಿಲ್ಲ, ಗಮನಿಸಿ ಒಂದ್ಸಾರಿ ಅನ್ನೋದಕ್ಕೋಸ್ಕರ. ಮೊದಲನೇದರಲ್ಲಿ ನಿಮಗೆ n ಇಂಟು n ಫ್ಯಾಕ್ಟೋರಿಯಲ್ ಡಾಟ್ 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 ನಿಮಗೆ ಫಸ್ಟ್ ಟರ್ಮ್ ಸ್ಟಾರ್ಟ್ ಆಗೋದು 1 ಇಂಟು 1 ಫ್ಯಾಕ್ಟೋರಿಯಲ್ ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಿಮಗೆ ಜನರಲ್ ಆಗಿ ಸ್ಟ್ಯಾಂಡರ್ಡ್ ಫಾರಂ ಇದೆ, ಅದಕ್ಕೆ 1 ಆಡ್ ಆಗಿದೆ. ಅದೇ ನೀವು ಎರಡನೇ ಎಕ್ಸಾಂಪಲ್ n ಗೆ 1 ಕೊಡಿ, ಫಸ್ಟ್ ಟರ್ಮ್ ಡೈರೆಕ್ಟ್ ಆಗಿ ಬರುತ್ತೆ. ಯಾವಾಗ ಈ ತರದ ಪ್ರಾಬ್ಲಮ್ ಇರುತ್ತೋ ನೀವು ಆಲ್ರೆಡಿ ಮ್ಯಾಥಮೆಟಿಕಲ್ ಇಂಡಕ್ಷನ್ ನಲ್ಲಿ ಓದಿದ್ದೀರಾ. n ಈಸ್ ಎ ನ್ಯಾಚುರಲ್ ನಂಬರ್ ಅಂತ ಅಂದಾಗ ಸಾಧ್ಯವಾದಷ್ಟು ನೀವು ಮ್ಯಾಥಮೆಟಿಕಲ್ ಇಂಡಕ್ಷನ್ ಯೂಸ್ ಮಾಡಿ ಚೆಕ್ ಮಾಡಬಹುದು. ಹಾಗೆ ಪರ್ಮುಟೇಷನ್ ಮೆಥಡ್ ಅಲ್ಲೂ ನೋಡೋಣ. ಎರಡು ಕೇಸು ನೋಡಿದಾಗ ಇಲ್ಲಿ ಎಕ್ಸಾಂಪಲ್ ಅಲ್ಲಿ ನೋಡಿ, n ಗೆ ನಾನು 1 ಅಂತ ಕೊಟ್ರೆ 1 ಡೇಟಾ ಏನಾಗತ್ತೆ ಅಂತ ಅಂದ್ರೆ 1 by 2 ಫ್ಯಾಕ್ಟೋರಿಯಲ್ ಇಟ್ ಈಸ್ 1 by 2. ಆಪ್ಷನ್ 1 ನೋಡಿ, 1 plus 1 by 1 ಫ್ಯಾಕ್ಟೋರಿಯಲ್ ಇಟ್ ಈಸ್ ಆದ್ದರಿಂದ 2. ಆಪ್ಷನ್ 1 ಈಸ್ ರಾಂಗ್. ಆಪ್ಷನ್ 2 1 by 1 minus 1 ಫ್ಯಾಕ್ಟೋರಿಯಲ್ 0. ಆಪ್ಷನ್ 2 ಈಸ್ ರಾಂಗ್. ಆಪ್ಷನ್ 3 1 plus 1 by 2 ಫ್ಯಾಕ್ಟೋರಿಯಲ್ 1 plus 2 ಫ್ಯಾಕ್ಟೋರಿಯಲ್ that is also 1 plus 1 by 2 3 by 2 wrong. ಇವಾಗ ಫೋರ್ತ್ ಆಪ್ಷನ್ ಗೆ ಬಂದ್ರೆ 1 minus 1 by 2 which is equals to 1 by 2. The answer is fourth option. ಹೀಗೆ ನೀವು ಮ್ಯಾಥಮೆಟಿಕಲ್ ಇಂಡಕ್ಷನ್ ಯೂಸ್ ಮಾಡಿ, ಬಿಕಾಸ್ ಫ್ಯಾಕ್ಟೋರಿಯಲ್ n ಡಿಫೈನ್ ಮಾಡೋವಾಗಲೇ ಹೇಳಿದೆ n ಈಸ್ ಎ ನ್ಯಾಚುರಲ್ ನಂಬರ್ ಅಂತ. ಅದಕ್ಕೆ ನ್ಯಾಚುರಲ್ ನಂಬರ್ ಇದ್ದ ಕೇಸಸ್ ಅಲ್ಲಿ ಮ್ಯಾಥಮೆಟಿಕಲ್ ಇಂಡಕ್ಷನ್ ನ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು. ಎರಡನೇದು ಫ್ಯಾಕ್ಟೋರಿಯಲ್ ನೊಟೇಷನ್ಸ್ ನೀವು ಸೀಕ್ವೆನ್ಸಸ್ ಅಂಡ್ ಸೀರೀಸ್ ಅಲ್ಲಿ ಇದೇ ತರ ಪ್ರಾಬ್ಲಮ್ 1 by 1 ಇಂಟು 2 ಪ್ಲಸ್ 1 by 2 ಇಂಟು 3 ಪ್ಲಸ್ 1 by 3 ಇಂಟು 4 ಈ ಟೈಪ್ ಪ್ರಾಬ್ಲಮ್ಸ್ ಮಾಡಿದಾಗ ನಾವು ಬ್ರೇಕ್ ಮಾಡಿಕೊಂಡು ಮಾಡ್ತೀವಿ. ಬ್ರೇಕ್ ಮಾಡೋದು ಅಂತ ಅಂದ್ರೆ ಇವಾಗ nth ಟರ್ಮ್ ನೀವು ತಗೊಂಡ್ರೆ ಇಟ್ ಈಸ್ ರಿಟರ್ನ್ ಆಸ್ n plus 1 minus 1 divided by n plus 1 ಫ್ಯಾಕ್ಟೋರಿಯಲ್, ಆರ್ ಇಟ್ ಈಸ್ 1 by ಫ್ಯಾಕ್ಟೋರಿಯಲ್ ಮೈನಸ್ 1 by n plus 1 ಫ್ಯಾಕ್ಟೋರಿಯಲ್. ಇದು nth ಟರ್ಮ್, ದಟ್ ಈಸ್ ಯುವರ್ tn. Sn ಅಂದ್ರೆ ಇದಕ್ಕೆ ಸಿಗ್ಮಾ ಅಪ್ಲೈ ಮಾಡ್ತೀರಾ, ಸಿಗ್ಮಾ tn. ಅವಾಗ ನಿಮಗೆ n ಗೆ 1 2 3 so on ಕೊಡ್ತಾ ಬಂದ್ರೆ ಇಟ್ ಈಸ್ 1 by 1 ಫ್ಯಾಕ್ಟೋರಿಯಲ್ ಮೈನಸ್ 1 by 2 ಫ್ಯಾಕ್ಟೋರಿಯಲ್ ಪ್ಲಸ್ 1 by 2 ಫ್ಯಾಕ್ಟೋರಿಯಲ್ ಮೈನಸ್ 1 by 3 ಫ್ಯಾಕ್ಟೋರಿಯಲ್ ಡಾಟ್ 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 1 by n factorial minus 1 by n plus 1 factorial. Therefore, we left with 1 minus 1 by n plus 1 factorial. ಹೀಗೆ ಫ್ಯಾಕ್ಟೋರಿಯಲ್ ಸಿಂಪ್ಲಿಫಿಕೇಶನ್ ಮಾಡ್ತೀವಿ. ಈಸಿಯೆಸ್ಟ್ ವೇ ಈಸ್ ಗೋ ಬೈ ಮ್ಯಾಥಮೆಟಿಕಲ್ ಇಂಡಕ್ಷನ್. ಇವಾಗ ಮತ್ತು ಗೋ ಬ್ಯಾಕ್ ಟು ಅವರ್ ಫಸ್ಟ್ ಪ್ರಾಬ್ಲಮ್. ಇದೇ ತರ ಮ್ಯಾಥಮೆಟಿಕಲ್ ಇಂಡಕ್ಷನ್ ನಲ್ಲಿ ನೋಡಿದ್ರೆ ನೀವು n ಗೆ 1 ಕೊಟ್ಟಾಗ 1 ಇಂಟು 1 ಫ್ಯಾಕ್ಟೋರಿಯಲ್, ಅದರ ಹಿಂದೆ 1 ಎಲ್ಲದಕ್ಕೂ ಆಡ್ ಆಗತ್ತಾದ್ರಿಂದ ಇಟ್ ಈಸ್ 2. ನೀವೇನಾದ್ರೂ n 1 ಕೊಟ್ಬಿಟ್ಟು ಇದನ್ನ ಚೆಕ್ ಮಾಡ್ಕೊಂಡಿದ್ದೀರಾ, ಫಸ್ಟ್ ಆಪ್ಷನ್ ಕರೆಕ್ಟ್ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಅಂತ ಹೋಗುತ್ತೆ, ಎರಡು ಆಪ್ಷನ್ ರಾಂಗ್. ಇವಾಗ ಆಪ್ಷನ್ ಪ್ರಕಾರ ಬಂದರೆ ಫಸ್ಟ್ ಆಪ್ಷನ್ ಈಸ್ 1 ಫ್ಯಾಕ್ಟೋರಿಯಲ್ ಈಸ್ 1, ಆಪ್ಷನ್ ಅಲ್ಲ. ಆಪ್ಷನ್ 2 0 ಫ್ಯಾಕ್ಟೋರಿಯಲ್ ಈಸ್ 1, ಇದು ಅಲ್ಲ.
Option 3 ಬಂದು it is 2 factorial, it is 2, may be correct. Fourth option, it is 1 into 2 factorial, it is 2, may be correct. ಆದ್ರಿಂದ ನಮ್ಮ ನೆಕ್ಸ್ಟ್ ಸ್ಟೆಪ್ ಥರ್ಡ್ ಆರ್ ಫೋರ್ತ್ ಆಪ್ಷನ್ ಮಾತ್ರ ಚೆಕ್ ಮಾಡಿ. ಫಸ್ಟ್ ಅಂಡ್ 2 ಈಸ್ ಆಲ್ರೆಡಿ ರಾಂಗ್. ಅದಕ್ಕೋಸ್ಕರ n ಗೆ 2 ಕೊಟ್ರೆ ಡೇಟಾ ಬಂದು 1 ಪ್ಲಸ್ 1 into 1 factorial plus 2 into 2 factorial, which is 6. You are going directly the third option, which is 2 plus 1, 3 factorial is 6, may be correct. n ಒಂದಿಗೆ ಕೊಟ್ರೆ 2 into 3 factorial 12, that is wrong. Therefore, your option is the third option is the required result. Is it all right? So, ಹಾಗೆ ನೀವು ಇದನ್ನ ಲಾಸ್ಟ್ ಟೈಮ್ ಹೇಳಿರೋ ತರ ಮಾಡಿದ್ರೆ n into n plus 1 factorial ನ one can write it as n plus 1 minus 1 into n factorial, which is your Tn is n plus 1 factorial minus n factorial. ಇವಾಗ Tn ಗೆ n ಗೆ 1 2 3 so on ಕೊಟ್ಟು ಚೆಕ್ ಮಾಡಿ ಅದಕ್ಕೆ 1 ಅನ್ನು ಆಡ್ ಮಾಡ್ತೀರಾ. ಇಟ್ ಈಸ್ 1 ಪ್ಲಸ್ ಆಫ್ ಈ ಸೀರೀಸ್ ಬರೆದರೆ 2 factorial minus 1 factorial plus 3 factorial minus 2 factorial plus dot 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 n plus 1 factorial minus n factorial, so that it is, when you simplify this, which is ಇದು 2 factorial, so ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಇಲ್ಲಿ 1 ಮೈನಸ್ 1 ಕ್ಯಾನ್ಸಲ್ ಆಗಿದ್ರೆ ನಿಮಗೆ n plus 1 factorial ಆಗುತ್ತೆ. ಆದರೆ ನಾವು ಮಾಡ್ತಾ ಇರೋದು ಇಲ್ಲಿ CET ಪರ್ಪಸ್ ಆದ್ರಿಂದ ಎಷ್ಟು ಕ್ವಿಕ್ ಆಗಾದ್ರೆ ಅಷ್ಟು ಕ್ವಿಕ್ ಆಗಿ ಮಾಡಬೇಕಾದ್ರಿಂದ ನಿಮಗೆ ಕೊಟ್ಟಿರೋ ಮೊದಲನೇ ಹಿಂಟ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ನ ಯೂಸ್ ಮಾಡಿ. ಸೊ ಮೊದಲನೇ ಪ್ರಾಬ್ಲಮ್ಗೆ ಥರ್ಡ್ ಆಪ್ಷನ್, ಎರಡನೇ ಪ್ರಾಬ್ಲಮ್ಗೆ ಬಂದಿದ್ದ ಆಪ್ಷನ್ ಬಂದು ಫೋರ್ತ್ ಆಪ್ಷನ್. ಇದನ್ನ ಚೆಕ್ ಮಾಡಿದ್ವಿ. ಬನ್ನಿ, ನೆಕ್ಸ್ಟ್ ಈಸ್ ಇಫ್ 15p(r minus 1) is to 16p(r minus 2) is 3:4, then what is r? ನಿಮಗೆ ಗೊತ್ತೇ ಇದೆ, ಇಮ್ಮಿಡಿಯೇಟ್ ಕ್ವಿಕ್ ಆಗಿ ಅಂತ ಬಂದರೆ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಈಸ್ ಪ್ರಾಡಕ್ಟ್ ಆಫ್ ಮೀನ್ಸ್. ಸೊ ದೇರ್ ಫೋರ್ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಈಸ್ ಪ್ರಾಡಕ್ಟ್ ಆಫ್ ಮೀನ್ಸ್ ಈಸ್ ಗಿವನ್ ಟು ಬಿ 15p(r minus 1) into 4 is equals to 3 into 16p(r minus 2). ನಾನು ಇವತ್ತು ನಿಮಗೆ ಸ್ಟಾರ್ಟಿಂಗ್ ಮಾಡೋವಾಗ ಹೇಳಿದ್ದೆ ಏನಂತ ಅಂದ್ರೆ, ಯಾವಾಗ ನೀವು r ಫೈಂಡ್ ಔಟ್ ಮಾಡ್ತೀರೋ ಅವಾಗ n ಫ್ಯಾಕ್ಟೋರಿಯಲ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಫಾರ್ಮುಲಾ ಯೂಸ್ ಮಾಡಿ ಅಂತ. ಸೊ ದೇರ್ ಫೋರ್ ಇಟ್ ಈಸ್ 4 into 15 ಫ್ಯಾಕ್ಟೋರಿಯಲ್ ಬೈ 15p(r minus 1) is 15 minus r minus of minus is plus. So it is 16 minus r factorial is 3 into 16 factorial by it is 16 minus of r minus 2 is 18 minus r factorial. ಯಾವಾಗ ಫ್ಯಾಕ್ಟೋರಿಯಲ್ಸ್ ಅಲ್ಲಿ ಸಿಂಪ್ಲಿಫಿಕೇಶನ್ ನೋಡಿದೀರಾ, ಹೈಯೆಸ್ಟ್ ಫ್ಯಾಕ್ಟೋರಿಯಲ್ ನ ಕಡಿಮೆ ಮಾಡ್ತಾ ಹೋಗಿ ಲೀಸ್ಟ್ ಫ್ಯಾಕ್ಟೋರಿಯಲ್ ಟರ್ಮ್ ವರೆಗೂ. ದಟ್ ಈಸ್ 4 into 15 factorial by 16 minus r factorial is equals to 3 into 16 into 15 factorial by 18 minus r into 17 minus r into 16 minus r factorial. So one can cancel these two, and 4 4s are 16. Therefore 18 minus r into 17 minus r. ಇಲ್ಲಿ ನೋಡಿ ಕಾನ್ಸಿಕ್ಯೂಟಿವ್ ಪ್ರಾಡಕ್ಟ್, ಹಾಗೆ ಅಲ್ಲಿ ಕೂಡ ಕಾನ್ಸಿಕ್ಯೂಟಿವ್ ಪ್ರಾಡಕ್ಟ್ ಆಗಿ ಮಾಡ್ಕೊಳ್ಳಿ. ಇಲ್ಲೂ ಡಿಕ್ರೀಸಿಂಗ್, ಅಲ್ಲೂ ಡಿಕ್ರೀಸಿಂಗ್ ಮಾಡ್ಕೊಳ್ಳಿ. ಕ್ವಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡಕ್ ಆಗತ್ತೆ ಅಂತ. ಯಾವಾಗಲೂ ಕೂಡ ನಾವು ಪ್ರಾಡಕ್ಟ್ ಅಲ್ಲಿ ಕಾನ್ಸಿಕ್ಯೂಟಿವ್ ಬರೆದಿದ್ದಾಗ ಒಂದೇ ಆರ್ಡರ್ ಅಲ್ಲಿ ಎರಡು ಕಡೆನೂ ಮೇಂಟೈನ್ ಮಾಡಿ. 18 ಮೈನಸ್ ಆರ್ ಅನ್ನೋದು 4 ಆಗ್ಬೇಕಂದ್ರೆ ಆರ್ ಪ್ಲೇಸ್ ಅಲ್ಲಿ ಏನಿದ್ದರೆ ನಿಮಗೆ 18 ಮೈನಸ್ ಆರ್ ಬಿಕಮ್ಸ್ 4 ಆಗತ್ತೆ. ಸೊ ದೇರ್ ಫೋರ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಆರ್ ಶುಡ್ ಬಿ ಈಕ್ವಲ್ಸ್ ಟು 14, which is your second option. Then 12p(r) is 11p6 plus 6 into 11p5. Then r is, ನಿಮ್ಗೆ ಇವತ್ತು ಟಿಪ್ಸ್ ಅಂತ ಕೊಟ್ಟಾಗ ಮೊದಲನೇ ಟಿಪ್ ಅಲ್ಲಿ ಈ ಫಾರ್ಮುಲಾ ಇದೆ, ನೀವು ಗಮನಿಸಿದ್ರೆ npr plus r into npr minus 1 is equals to
n+1 PR. ಅದಕ್ಕೆ ಹೇಳಿದ್ದು ನೀವು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ತುಂಬಾ ಟೈಮ್ ತಗೊಳ್ಳತ್ತೆ. ಒಂದು ಟಿಪ್ಸ್ ಅಂತ ಏನ್ ಕೊಟ್ಟಿದೆ ಅದನ್ನ ನೆನಪಿಟ್ಕೊಳ್ಳೋ ಪ್ರಯತ್ನ ಮಾಡಿ. NPR + R × NPR - 1 ಈಸ್ n+1 PR. ಅದಕ್ಕೆ n+1 11 + 1 12 ಆಯಿತು. ದೇರ್ ಫೋರ್ ಇವಾಗ ಆರ್ ನ ನೀವು ಕಂಪೇರ್ ಮಾಡಿದ್ರೆ ಇದು ಒಂದು ಕಡಿಮೆ ಇದೆ. ದೇರ್ ಫೋರ್ ಆರ್ ವಿಲ್ ಬಿ 6 ಆಗುತ್ತೆ, ವಿಚ್ ಈಸ್ ಯುವರ್ ಫಸ್ಟ್ ಆಪ್ಷನ್. ಅದಕ್ಕೋಸ್ಕರ ಸ್ವಲ್ಪ ಟಿಪ್ಸ್ ಏನೇನು ಕೊಟ್ಟಿದ್ದಾರೆ ಎಲ್ಲ ಟೀಚರ್ಸು, ಪ್ರತಿಯೊಂದು ಟಿಪ್ನು ನೆನಪಿಟ್ಕೊಳ್ಳೋ ಪ್ರಯತ್ನ ಮಾಡಿ. ನಾವು ಪ್ರಾಬ್ಲಮ್ 5. A man has 3 sons and 6 schools within his reach. In how many ways he can send his son to school if no 2 of his sons are to read in the same school? ಇವನೇನ್ ಡಿಸೈಡ್ ಮಾಡಿದಾನೆ, ಎಲ್ಲಾ ಮಕ್ಕಳನ್ನು ಒಂದೇ ಸ್ಕೂಲ್ಗೆ ಕಳಿಸಲ್ಲ, ಅಂದ್ರೆ ಇಬ್ಬರು ಮಕ್ಕಳು ಒಂದೇ ಸ್ಕೂಲಲ್ಲಿ ಇರಬಾರದು. ಆದ್ರಿಂದ ಇವ್ರ ಸುತ್ತಮುತ್ತ 6 ಸ್ಕೂಲ್ಸ್ ಇವೆ. ಫಸ್ಟ್ ಸನ್ ಕ್ಯಾನ್ ಬಿ ಸೆಂಡ್ ಟು ಎನಿ ಆಫ್ ದಿ 6 ಸ್ಕೂಲ್. ಫಸ್ಟ್ ಸನ್. ಸೆಕೆಂಡ್ ಸನ್ ಕಳಿಸೋವಾಗ ಅವನು ಕಳಿಸಿರೋ ಯಾವ 6 ಸ್ಕೂಲ್ಸ್ ಅಲ್ಲಿ ಒಂದು ಸ್ಕೂಲ್ ಕಳಿಸಿರ್ತಾನಾದ್ರಿಂದ ಇನ್ನು ಸೆಕೆಂಡ್ ಸನ್ಗೆ 5 ಸ್ಕೂಲ್ಸ್ ಮಾತ್ರ ಉಳ್ಕೊಂಡಿರತ್ತೆ. ಥರ್ಡ್ ಸನ್ ಕಳಿಸೋವಾಗ ಇಟ್ ಈಸ್ 5 - 1 4 ಸ್ಕೂಲ್ಸ್. ದೇರ್ ಫೋರ್ ಫಸ್ಟ್ ಆಪರೇಷನ್ ಫಾಲೋಡ್ ಬೈ ಸೆಕೆಂಡ್ ಆಪರೇಷನ್ ಫಾಲೋಡ್ ಬೈ ಥರ್ಡ್ ಆಪರೇಷನ್. ಎಣ್ಣಿಕೆಯ ಮೂಲ ತತ್ವ 6 × 5 × 4 ಇದೇ ನಿಮ್ಗೆ ಕಾನ್ಸಿಕ್ಯೂಟಿವ್ ಪ್ರಾಡಕ್ಟ್ ಆಫ್ 3 ನಂಬರ್ಸ್. ಆದ್ರಿಂದ ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ 6. ಇಟ್ ಈಸ್ 6p3, ವಿಚ್ ಈಸ್ ಯುವರ್ ಫಸ್ಟ್ ಆಪ್ಷನ್ ಈಸ್. ನೆಕ್ಸ್ಟ್, ದಿ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ದಟ್ ಕ್ಯಾನ್ ಬಿ ಮೇಡ್ ಬೈ ಟೇಕಿಂಗ್ ಆಲ್ ದ ಲೆಟರ್ಸ್ ಆಫ್ ದಿ ವರ್ಡ್ ಸ್ಕ್ವೇರ್ ದಟ್ ಆರ್ ಟು ಬಿಗಿನ್ ವಿತ್ ಎಸ್ ಎಂಡ್ ವಿತ್ ಇ. ಈ ಪ್ರಾಬ್ಲಮ್ ಮಾಡೋವಾಗಲೇ ಕ್ವಿಕ್ ಆಗಿ ಯೋಚನೆ ಮಾಡೋದ್ರ ಬಗ್ಗೆ ನೋಡ್ತಾ ಇರಿ. ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡು ಎಸ್ ಇಂದ ಬಿಗಿನ್ ಆಗಬೇಕು, ಇ ಇಂದ ಎಂಡ್ ಆಗಬೇಕು. ಆಗಿದೆ ಅಂತ ಅನ್ಕೊಂಡು ಅಲ್ಲೇ ಹೊಡೆದಾಕೊಂಡ್ಬಿಡಿ. ಎಸ್ ಬಿಗಿನ್ ಆಯ್ತು, ಇ ಎಂಡ್ ಆಯ್ತು. ಇವಾಗ ನಮ್ಗೆ ಉಳಿದಿರೋದು 4 ಲೆಟರ್ಸ್. 4 ಲೆಟರ್ಸ್ ನ 4 ಪ್ಲೇಸಸ್ ಅಲ್ಲಿ ಅರೇಂಜ್ ಮಾಡಿದರೆ, ಸೊ ದೇರ್ ಫೋರ್ 4 ಲೆಟರ್ಸ್ ಅಂಡ್ 4 ಪ್ಲೇಸಸ್ ಕ್ಯಾನ್ ಬಿ ಅರೇಂಜ್ಡ್ ಇನ್ 4 ಫ್ಯಾಕ್ಟೋರಿಯಲ್, which is equals to 24, which is first option. Then the number of 3-digit numbers that can be formed from 1 2 3 4 5 6 8 9 if repetitions are not allowed. ಇಲ್ಲಿ ಪ್ರಾಬ್ಲಮ್ ಮಾಡೋಕ್ ಮುಂಚೆ ಪರ್ಮುಟೇಷನ್ಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಹೇಳಿರುತ್ತೆ, ಕೇಳಿ. ಏನಂದ್ರೆ ಪರ್ಮುಟೇಷನ್ಸ್ ಪ್ರಾಬ್ಲಮ್ಸ್ ನೀವು ಮಾಡೋವಾಗ ಬೇಸಿಕ್ ಲೆವೆಲ್ ಪ್ರಾಬ್ಲಮ್ಸ್ ಅಲ್ಲಿ ಪರ್ಮುಟೇಷನ್ ಅಪ್ಲೈ ಮಾಡುವಾಗ ಯಾವಾಗಾದರೆ ನಂಬರ್ಸ್ ಮೇಲೆ ನೀವು ಪ್ರಾಬ್ಲಮ್ ಮಾಡ್ತಾ ಇರ್ತೀರಾ, ಅಂದ್ರೆ ಕಂಡೀಷನ್ಡ್ ಪರ್ಮುಟೇಷನ್ಸ್ ಅಂತ ಇದ್ದೀನಿ. ಹೌ ಮೆನಿ ಆಫ್ ದೆಮ್ ಆರ್ ಈವನ್, ಹೌ ಮೆನಿ ಆರ್ ಮಲ್ಟಿಪಲ್ ಆಫ್ 3, ಹೌ ಮೆನಿ ಆಫ್ ದೆಮ್ ಆರ್ ಡಿವಿಸಿಬಲ್ ಬೈ 5, ಹೌ ಮೆನಿ ಆಫ್ ದೆಮ್ ಆರ್ ಡಿವಿಸಿಬಲ್ ಬೈ 4, ಈ ತರ ಹೇಳಿದರೆ ಇವೆಲ್ಲ ನಂಬರ್ಸ್ ಮೇಲೆ ಕಂಡೀಷನ್ ಇದ್ದರೆ ಫಸ್ಟ್ ಇಂಪಾರ್ಟೆನ್ಸ್ ಕಂಡೀಷನ್ಗೆ ಕೊಡಿ. ದಟ್ ಈಸ್ ಹೌ ಮೆನಿ ಆಫ್ ದೆಮ್ ಆರ್ ಈವನ್ ಅಂತ ಡಿಸೈಡ್ ಮಾಡೋದು ಯೂನಿಟ್ ಪ್ಲೇಸ್ ಆದ್ದರಿಂದ ಫಸ್ಟ್ ಆ ಪ್ಲೇಸ್ ನ ಫಿಲಪ್ ಮಾಡಿ ಮಿಕ್ಕಿದ್ದನ್ನ ಪ್ರಯತ್ನ ಮಾಡಿ. ಯಾವಾಗ್ಲೂ ಅಂತ ಅಲ್ಲ, ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ಇದು ಸರಿ ಹೋಗಿರುತ್ತೆ. ಯಾವಾಗ ಪ್ರಾಬ್ಲಮ್ ನಂಬರ್ಸ್ ಮೇಲೆ ಮಾಡ್ತಾ ಇದ್ದರೆ ಫಸ್ಟ್ ಇಂಪಾರ್ಟೆನ್ಸ್ ಕಂಡೀಷನ್ಗೆ ಕೊಡಿ. ಹಾಗಾಗ್ದೇಲೆ ಪ್ರಾಬ್ಲಮ್ಸ್ ಆಬ್ಜೆಕ್ಟ್ಸ್ ಮೇಲೆ ಮಾಡ್ತಾ ಇದ್ದರೆ, ಅಂದ್ರೆ ಇಷ್ಟಕ್ಕೆ ಮುಂಚೆ ನಿಮ್ಗೆ ಆಲ್ರೆಡಿ ಎಕ್ಸಾಂಪಲ್ ತಗೊಂಡೆ, 5 ಬಾಯ್ಸ್ ಅಂಡ್ 4 ಗರ್ಲ್ಸ್ ಆರ್ ಅರೇಂಜ್ಡ್ ಅಂತ, ನೋ 2 ಗರ್ಲ್ಸ್ ಆರ್ ಟುಗೆದರ್ ಅಂದೆ. ಅವಾಗ ಕಂಡೀಷನ್ ಯಾರ ಮೇಲಿದೆ? ಗರ್ಲ್ಸ್ ಮೇಲಿದೆ. ಯಾವಾಗ ಕಂಡೀಷನ್ ಆಬ್ಜೆಕ್ಟ್ಸ್ ಮೇಲೆ ಬರುತ್ತೆ ಅವಾಗ ಆ ಕಂಡೀಷನ್ ಅನ್ನ ಸೆಕೆಂಡ್ ಇಂಪಾರ್ಟೆನ್ಸ್ ಆಗಿ ನೋಡಿ. ಅಂದ್ರೆ ಫಸ್ಟ್ ಬಾಯ್ಸ್ ನ ಅರೇಂಜ್ ಮಾಡಿ, ಅದಾದ್ಮೇಲೆ ಕೂತ್ಕೊಳ್ಳಕ್ ಜಾಗ ಎಲ್ಲಿದೆ ಅಂತ ನೋಡಿ ಗರ್ಲ್ಸ್ ನ ಕೂಡಿಸೋ ಪ್ರಯತ್ನ. ಹಾಗಂತ ಅಲ್ಲ, ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಳ್ಳಿ. ಕಂಡೀಷನ್ ಆಬ್ಜೆಕ್ಟ್ಸ್ ಮೇಲಾದರೆ ಕಂಡೀಷನ್ ನ ಎರಡನೇದಾಗಿ ನೋಡಿ. ಕಂಡೀಷನ್ ನಂಬರ್ಸ್ ಮೇಲಾದರೆ ಫಸ್ಟ್ ಇಂಪಾರ್ಟೆನ್ಸ್ ಕಂಡೀಷನ್ಗೆ ಕೊಡಿ. ಇದು ತಿಳ್ಕೊಂಡಿರಿ. ಸಾಧ್ಯವಾದಷ್ಟು ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ಯೂಸ್ ಆಗತ್ತೆ. ಎಲ್ಲಾ ಕಡೆನೂ ಒಂದಿದ್ರು ಮೋಸ್ಟ್ ಆಫ್ ದಿ ಕೇಸಸ್. ಇವಾಗ ಇಲ್ಲಿ ನಿಮಗೆ 7 ನಂಬರ್ಸ್ ಕೊಟ್ಟಿದ್ದಾನೆ. ನೀವು 3 ಡಿಜಿಟ್ ನಂಬರ್ಸ್ ಫಾರಮ್ ಮಾಡ್ತಾ ಇದ್ದೀರಾ. ರಿಪಿಟೇಷನ್ ನಾಟ್ ಅಲೌಡ್, ಈ ವರ್ಡ್ಗಳು ಸರಿಯಾಗಿ ನೋಡ್ಕೊಂಡಿರ್ರಿ. ಆದ್ರಿಂದ ಮೊದಲನೇದನ್ನ 7 ವೇಸ್ ಮಾಡಬಹುದು, ಎರಡನೇದನ್ನ 6 ವೇಸ್ ಮಾಡಬಹುದು, ಥರ್ಡ್ ಅನ್ನ 5 ವೇಸ್ ಮಾಡಬಹುದು,
by fundamental principle of counting 7 into 6 into 5 which is 210 ways ಅಲ್ಲಿ ಮಾಡ್ತೀರಾ. Then the number of functions that can be defined from the set containing 25 elements into set containing 30 elements. ಇಷ್ಟಕ್ಕೆ ಮುಂಚೆನೆ ನಿಮ್ಗೆ ಹೇಳಿದೆ, ಎರಡು ಸೆಟ್ಗಳು ಬರ್ಕೊಳ್ಳಿ. ಎರಡು ಸೆಟ್ಗಳು ಇದು ಎ ಇದು ಬಿ. ಮೊದಲನೇ ಸೆಟ್ ಅಲ್ಲಿ ನಮಗೆ ಕೊಟ್ಟಿರೋ ಎಲಿಮೆಂಟ್ಸ್ 25, ಎರಡನೇ ಸೆಟ್ ಅಲ್ಲಿ ಕೊಟ್ಟಿರೋ ಎಲಿಮೆಂಟ್ಸ್ 30. ನಂಬರ್ ಆಫ್ ಫಂಕ್ಷನ್ಸ್ second set number of elements to the power of number of elements in the first set, n of b to the power of n of a which is 30 to the power of 25. So then we move to the next problem. The number of 1 functions that can be defined from the set ABC into B 1 2 3 4 5 is ನಿಮ್ ಮತ್ತು ಹೇಳಿದೆ 1 ಫಂಕ್ಷನ್ಸ್ ನ ಡಿಫೈನ್ ಮಾಡುವಾಗ ಎ ಸೆಟ್ ಅಲ್ಲಿ ನಿಮಗೆ 3 ಎಲಿಮೆಂಟ್ಸ್ ಇದೆ, ಬಿ ಸೆಟ್ ಅಲ್ಲಿ ನಿಮಗೆ 5 ಎಲಿಮೆಂಟ್ಸ್ ಇದೆ. ಸೊ ದೇರ್ ಫೋರ್ 5 ಈಸ್ ಗ್ರೇಟರ್ ದನ್ 3. ಗ್ರೇಟರ್ ದನ್ 3 ಆದರೆ ಮಾತ್ರ 1 ಫಂಕ್ಷನ್ಸ್ ಡಿಫೈನ್ ಮಾಡಕ್ಕಾಗತ್ತೆ. ಬಿ ನಲ್ಲಿ ಎ ಗಿಂತ ಕಡಿಮೆ ನಂಬರ್ಸ್ ಇದ್ರೆ 1 ಫಂಕ್ಷನ್ಸ್ ಡಿಫೈನ್ ಮಾಡಕ್ಕಾಗಲ್ಲ. ಎಷ್ಟು 1 ಫಂಕ್ಷನ್ಸ್ ಇರುತ್ತೆ? 5p3 1 ಫಂಕ್ಷನ್ಸ್ ಇರುತ್ತೆ. ಸೊ ದೆನ್ next is the number of ways in which 5 boys and 3 girls can sit in a row so that no 2 girls come together is. ನಿಮಗೆ ಟಿಪ್ಸ್ ಅಲ್ಲಿ ಡಿಸ್ಕಸ್ ಮಾಡೋವಾಗ ಥರ್ಡ್ ಟಿಪ್ ನ ಇದನ್ನೇ ಹೇಳಿದ್ದು. ಎಷ್ಟು ಬಾಯ್ಸ್ ಇದ್ದಾರೆ? 5 ಬಾಯ್ಸ್ ಇದ್ದಾರೆ. ಗರ್ಲ್ಸ್ ಎಷ್ಟು ಜನ ಇದ್ದಾರೆ? 3 ಜನ ಇದ್ದಾರೆ. m is 5, n is 3. ಶಾರ್ಟ್ ಕಟ್ ಫಾರ್ಮುಲಾ ಏನ್ ಕೊಟ್ಟೆ? m ಫ್ಯಾಕ್ಟೋರಿಯಲ್ ಇಂಟು m ಪ್ಲಸ್ 1 pn. m ಫ್ಯಾಕ್ಟೋರಿಯಲ್ ಅಂದ್ರೆ 5 ಫ್ಯಾಕ್ಟೋರಿಯಲ್ ಇಂಟು 6p3. 5 ಫ್ಯಾಕ್ಟೋರಿಯಲ್ ಇಂಟು 6p3 which is your first option. A family of 4 brothers and 3 sisters is to be arranged in a row for a photograph. The number of ways in which they can be seated if all the sisters are to be seated together is. ಅರ್ಥ, ಎಲ್ಲಾ ಸಿಸ್ಟರ್ಸ್, ಗರ್ಲ್ಸು ಬಾಯ್ಸು, ಇಲ್ಲಿ ತೆಗೆದು ಸಿಸ್ಟರು ಬ್ರದರ್ಸು ಅಂದ್ವಿ. 3 ಸಿಸ್ಟರ್ ನ ಒಂದು ಯೂನಿಟ್ ಆಗಿ ಟ್ರೀಟ್ ಮಾಡಿದ್ರೆ, ಇಲ್ಲೂ ನಿಮ್ಗೆ ಆಲ್ರೆಡಿ ಶಾರ್ಟ್ ಕಟ್ ಫಾರ್ಮುಲಾ ಕೊಟ್ಟಿದ್ದೆ. ಎಂ ಅನ್ನೋದು 4 ಬ್ರದರ್ಸ್, ಎನ್ ಅನ್ನೋದು 3 ಸಿಸ್ಟರ್ಸ್. ಎನ್ ನ ಒಂದು ಯೂನಿಟ್ ಆಗಿ ಟ್ರೀಟ್ ಮಾಡಿದಾಗ m ಪ್ಲಸ್ 1 ಫ್ಯಾಕ್ಟೋರಿಯಲ್ ಇಂಟು n ಫ್ಯಾಕ್ಟೋರಿಯಲ್ ವಿಚ್ ಈಸ್ 5 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. 5 ಫ್ಯಾಕ್ಟೋರಿಯಲ್ 120, 3 ಫ್ಯಾಕ್ಟೋರಿಯಲ್ 6, so which is 720 ways. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಡ್ಬೇಡಿ. ಎಂ ಅಂದ್ರೆ ಯಾವಾಗ್ಲೂ ಜೆಂಟ್ಸು, ಎನ್ ಅಂದ್ರೆ ಯಾವಾಗ್ಲೂ ಲೇಡೀಸು ಕೊಟ್ಟಿದ್ದೀನಿ ಅಂತ. ನೀವು ಅಬ್ಸರ್ವ್ ಮಾಡಬೇಕಾಗಿದ್ದು, ಯಾರು ಎಲ್ಲರನ್ನೂ ಒಂದು ಯೂನಿಟ್ ಆಗಿ ಟ್ರೀಟ್ ಮಾಡಿದೀರಾ. ಅರ್ಥ ಆಯ್ತಾ? ಇಲ್ಲಿ ಸಿಸ್ಟರ್ಸ್ನೆಲ್ಲ ಒಂದು ಯೂನಿಟ್ ಆಗಿ ಟ್ರೀಟ್ ಮಾಡಿರೋದ್ರಿಂದ ಎನ್ ಈಸ್ ಟೇಕನ್ ಆಸ್ 1 ಯೂನಿಟ್. ಅದನ್ನೇ ನಿಮ್ಗೆ ಹೇಳಿದ್ದು. 4 ಬ್ರದರ್ಸ್, 3 ಸಿಸ್ಟರ್ಸ್ ಒಂದು ಯೂನಿಟ್ ಆಗ್ತಾರೆ. 4 ಪ್ಲಸ್ ಇದಿಷ್ಟು ಒಂದಾದ್ರೆ 5 ಫ್ಯಾಕ್ಟೋರಿಯಲ್. ಈ 3 ಸಿಸ್ಟರ್ಸ್ ಅವರಲ್ಲಿ ಅವರು ಇಂಟರ್ಚೇಂಜ್ ಆದ್ರೆ 3 ಫ್ಯಾಕ್ಟೋರಿಯಲ್. ಸೊ ಅದ್ರ ಅರ್ಥ ಯಾರನ್ನ ಜೊತೆಯಲ್ಲಿ ಇರ್ತಾರೆ ಅವರು ಒಂದು ಯೂನಿಟ್ ಮಾಡಬಹುದು. ಬ್ರದರ್ಸ್ ಆರ್ 1 ಯೂನಿಟ್ ಅಂತ ಅಂದಿದ್ದಿದ್ರೆ ಪ್ರಾಬ್ಲಮ್ 4 ಬ್ರದರ್ಸ್ ಆಸ್ 1 ಯೂನಿಟ್, 3 ಸಿಸ್ಟರ್ಸ್ ಆರ್ ಡಿಫರೆಂಟ್ ಆಗಿ ಟ್ರೀಟ್ ಮಾಡ್ತಾ ಇದ್ರಿ. ಓಕೆ, ಅದನ್ನ ಯಾರನ್ನ ಗ್ರೂಪ್ ಮಾಡಿದೀರಾ ಅನ್ನೋದನ್ನ ನೋಡ್ಕೊಂಡು ಪ್ರಾಬ್ಲಮ್ ಮಾಡಬೇಕು. Next, the number of ways in which 5 boys and 5 girls can sit in a row so that boys and girls sit alternatively. ಇದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದೆ. ಇಲ್ಲಿ ಇಬ್ಬರು ಈಕ್ವಲ್ ಇದ್ದಾಗ n 5 ಇದೆ, ಬಾಯ್ಸು 5 ಗರ್ಲ್ಸು 5. ಇವ್ರು ಇವಾಗ ಬಿಸಿ ಆಗಾದ್ರೂ ಕುತ್ಕೊಳ್ಬಹುದು, ತುಂಬಾ ಬಿಸಿ ಆಗ್ಬೋದು. ಜಿ ಬಿ ಆಗಾದ್ರೂ ಕುತ್ಕೋಬಹುದು. ಬಿಸಿ ಅಂದ್ರೆ 5 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್. ಜಿಬಿಲು 5 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್. ಅದಕ್ಕೆ ನಿಮ್ಗೆ ಅಲ್ಲಿ ಶಾರ್ಟ್ ಕಟ್ ಫಾರ್ಮ್ ಕೊಟ್ಟಿದ್ದು. ಎರಡೂ ಈಕ್ವಲ್ ಇದ್ರೆ 2 ಇಂಟು ಎನ್ ಫ್ಯಾಕ್ಟೋರಿಯಲ್ ಇಂಟು ಎನ್ ಫ್ಯಾಕ್ಟೋರಿಯಲ್. 2 ಇಂಟು 120 ಇಂಟು 120, 120 ಗೊತ್ತಿದೆ, 14,000 ಇಂಟು ಡಿವೈಡ್ ಇಂಟು 2 which is 28,800 which is second option. Then number of ways in which 5 mathematics, 4 physics, 2 chemistry books are arranged in a shelf so that books of each subject are kept together is.
ಇವಾಗ ಅರ್ಥ ಏನ್ ಮಾಡಿದ್ರಿ, ಎಲ್ಲಾ ಬುಕ್ಕುಗಳು ಅದರದೇ ಆದ ಬುಕ್ಕುಗಳನ್ನ ಒಂದೊಂದು ಗ್ರೂಪ್ ಮಾಡಿದ್ರಿ. ಅಂದ್ರೆ 5 ಮ್ಯಾಥಮೆಟಿಕ್ಸ್ ಒಂದು ಗ್ರೂಪ್ ಆಯ್ತು, 4 ಫಿಸಿಕ್ಸ್ ಒಂದು ಗ್ರೂಪ್ ಆಯ್ತು, 2 ಕೆಮಿಸ್ಟ್ರಿನೂ ಒಂದೇ ಗ್ರೂಪ್, ಒಂದೇ ಸೆಟ್ ಆಯ್ತು. ಈ 4 ಇರೋ 5 ಮ್ಯಾಥಮೆಟಿಕ್ಸು ಒಂದು, 4 ಫಿಸಿಕ್ಸು ಒಂದು, 2 ಕೆಮಿಸ್ಟ್ರಿನೂ ಒಂದು, ಅವಾಗ 3 ಸೆಟ್ಸ್ ಆಗಿರತ್ತಾದ್ರಿಂದ 3 sets are arranged in 3 factorial. ಅಂದ್ರೆ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಕೆಮಿಸ್ಟ್ರಿ, ಫಿಸಿಕ್ಸ್, ಹಾಗೆ ನಮಗೆ 6 ವೇಸ್ ಸಿಗತ್ತೆ. ಅದರಲ್ಲಿ ಮ್ಯಾಥ್ಸ್ ಬುಕ್ಸ್ ಅದರಲ್ಲೇ ಅದು 5 ಫ್ಯಾಕ್ಟೋರಿಯಲ್ ವೇಸ್ ಅಲ್ಲಿ ಅರೇಂಜ್ ಆಗತ್ತೆ. 4 ಫಿಸಿಕ್ಸ್ ಅದರಲ್ಲೇ ಅದು 4 ಫ್ಯಾಕ್ಟೋರಿಯಲ್ ಅರೇಂಜ್ ಆಗತ್ತೆ. 2 ಕೆಮಿಸ್ಟ್ರಿ ಅದರಲ್ಲೇ ಅದು 2 ಫ್ಯಾಕ್ಟೋರಿಯಲ್ ವೇಸ್ ಅಲ್ಲಿ ಅರೇಂಜ್ ಆಗುತ್ತೆ. ಫಸ್ಟ್ PUC ಕೆಮಿಸ್ಟ್ರಿ, ಸೆಕೆಂಡ್ PUC ಕೆಮಿಸ್ಟ್ರಿ, ಸೆಕೆಂಡ್ PUC ಕೆಮಿಸ್ಟ್ರಿ, ಫಸ್ಟ್ PUC ಕೆಮಿಸ್ಟ್ರಿ, ಹಾಗೆ ಇಂಟರ್ಚೇಂಜ್ ಆಗುತ್ತೆ. ಅಲ್ಲಿ ನೀವು ಗಮನಿಸಿದಾಗ ದೆನ್ ವಿ ಹ್ಯಾವ್ 3 into 6 into 120 into 24 into 2, which is, you can simplify this, which is 34,000 into 560, which is your third option. Okay, now move to problem 14. 8 different letters of an alphabet are given. Words of 4 letters from these are formed. The number of such words with at least 1 letter is repeated. ನಿಮಗೆ ಇದನ್ನು ಹೇಳಿದ್ದೀನಿ, at least 1 letter is repeated ಗೆ ಫಾರ್ಮುಲಾ total arrangements in which repetitions allowed minus repetitions are not allowed. ಎಷ್ಟು ಲೆಟರ್ಸ್ ಕೊಟ್ಟಿರೋದು? 8 ಡಿಫರೆಂಟ್ ಲೆಟರ್ಸ್ ಕೊಟ್ಟಿದೆ. ನೀವು ಫಾರಮ್ ಮಾಡ್ತಾ ಇರೋದು ಎಷ್ಟು ಲೆಟರ್ಸು? 4 ಲೆಟರ್ಸು. ಏನು ಹೇಳಿದ್ದೀನಿ? ರಿಪಿಟೇಷನ್ ಅಲೌಡ್ ಆದರೆ 8 to the power 4, ರಿಪಿಟೇಷನ್ ನಾಟ್ ಅಲೌಡ್ ಆದರೆ 8p4. ಅಟ್ಲೀಸ್ಟ್ 1 ಈಸ್ ರಿಪೀಟೆಡ್, ರಿಪಿಟೇಷನ್ ಅಲೌಡ್ ಮೈನಸ್ ರಿಪಿಟೇಷನ್ ನಾಟ್ ಅಲೌಡ್. It is 8 to the power 4 minus 8p4, which is third option. Now 3 letters are to be posted in 5 letter boxes in a part of the town. If all the letters are not posted in the same letter box, the number of ways of posting is. So ನಿನಗೆ 3 ಲೆಟರ್ ಇದೆ, 5 ಲೆಟರ್ ಬಾಕ್ಸ್ಗಳಲ್ಲಿ ಪೋಸ್ಟ್ ಮಾಡಿಬಿಟ್ಟು ಬಾ ಅಂತ ಕಳಿಸಿದ್ದಾರೆ. ಅವಾಗ ಫಸ್ಟ್ ಲೆಟರ್ can be posted in any of the 5 boxes. Second letter can be posted in any of the 5 boxes. Third letter can be posted in any of the 5 boxes. Therefore, total number of ways of posting these letters is 5 into 5 into 5, 5 cube, 125 ways. Other restriction, posted, not posted in the same letter box. ಅಂದರೆ 3 ಫಸ್ಟ್ ಬಾಕ್ಸಲ್ಲಿ ಹಾಕಬಾರ್ದು, 3 ಸೆಕೆಂಡ್ ಬಾಕ್ಸಲ್ಲಿ ಹಾಕಬಾರ್ದು, ಹಾಗೆ 3 ಲಾಸ್ಟ್ ಬಾಕ್ಸಲ್ಲಿ ಹಾಕಬಾರ್ದು. ಅವಾಗ ಎಷ್ಟು ಬಾಕ್ಸ್ಗಳಿವೆ? 5 ಬಾಕ್ಸ್ಗಳು. ಆ ಒಂದೊಂದು ಬಾಕ್ಸಲ್ಲಿ ಪೂರ್ತಿ 3 ಲೆಟರು ಹಾಕಬಾರ್ದು. ಆದ್ದರಿಂದ 5 ಕ್ಯೂಬ್ ಮೈನಸ್ 5 ವಿಚ್ ಇಸ್ ಈಕ್ವಲ್ಸ್ ಟು 120 ವೇಸ್. ಸ್ವಲ್ಪ ಟ್ರಿಕ್ ಮಾಡಿರ್ತಾರೆ, ಗಮನಿಸ್ಕೊಂಡು ಆನ್ಸರ್ ಮಾಡಿ. ನೆಕ್ಸ್ಟ್, the number of ways that 5 prizes can be given to 4 boys when each boy is eligible for all the prizes is. ಇಲ್ಲಿ ಒಂದೊಂದ್ಸಾರಿ ಕನ್ಫ್ಯೂಷನ್ ಆಗುತ್ತೆ, ಆಪ್ಷನ್ಗಳಲ್ಲಿ ಒಂದೊಂದ್ಸಾರಿ ಕನ್ಫ್ಯೂಷನ್ ಮಾಡೋ ಚಾನ್ಸ್ ಇರುತ್ತೆ. ನೋಡಿ, ಇಲ್ಲೂ ಅಷ್ಟೇ 5 prizes given to 4 boys. ಇಲ್ಲಿ ಆಪ್ಷನ್ನಲ್ಲಿ 5 to the power 4 ಇಲ್ಲ. ಆದ್ದರಿಂದ ಫಸ್ಟ್ 5 ನಂಬರ್ ಇದೆ, ಆಮೇಲೆ 4 ಇದೆ. 5 to the power 4 4 to the power 5 ಅಲ್ಲಿ ಕನ್ಫ್ಯೂಷನ್ ಕೂತ್ಕೊಂತ ಇರುತ್ತೆ. ಅದಕ್ಕೋಸ್ಕರ 1 ಸೆಕೆಂಡ್ ಲೇಟ್ ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಬರ್ಕೊಂಡು ಬಿಡಿ. ಏನು ಗೊತ್ತೇನು? ಫಸ್ಟ್ ಪ್ರೈಸ್ ಕೆನ್ ಬಿ ಗಿವನ್ ಟು ಎನಿ ಆಫ್ ವಾಟ್? 4 ಬಾಯ್ಸ್. ಸೆಕೆಂಡ್ ಪ್ರೈಸ್ ಕೆನ್ ಬಿ ಗಿವನ್ ಟು ಎನಿ ಆಫ್ 4 ಬಾಯ್ಸ್. ಡಾಟ್ ಡಾಟ್ ಡಾಟ್. ಫಿಫ್ತ್ ಪ್ರೈಸ್ ಕೆನ್ ಬಿ ಗಿವನ್ ಟು ಎನಿ ಆಫ್ 4 ಬಾಯ್ಸ್. ಸೊ therefore total number of ways is 4 to the power 5. ಇಲ್ಲಿ ಕನ್ಫ್ಯೂಷನ್ ಆಪ್ಷನ್ ಅಲ್ಲಿ 5 to the power 4 ಇದ್ದಿದ್ರೆ ಆಗಿರೋದು. ಅದಕ್ಕೋಸ್ಕರ ಜ್ಞಾಪಕ ಇಟ್ಕೊಂಡಿರ್ರಿ, ಪ್ರೈಸ್ ಕೆನ್ ಬಿ ಗಿವನ್ ಟು ಎ ಬಾಯ್, ಬಾಯ್ ಕೆನಾಟ್ ಬಿ ಗಿವನ್ ಆಸ್ ಎ ಪ್ರೈಸ್. ಮಗುಗೆ ಪ್ರೈಸ್ ಅನ್ನು ಮಗುಗೆ ಕೊಡ್ತೀವಿ ವಿನಃ ಮಗುವನ್ನೇ ಪ್ರೈಸ್ ಆಗಿ ಯಾರಿಗೂ ಕೊಡಲ್ಲ.
ಅದರಿಂದ ಗಮನದಲ್ಲಿ ಪ್ರೈಸಸ್ ಗಿವನ್ ಟು ಬಾಯ್ ಅನ್ನೋದು ನೋಡಿಕೊಂಡು ಆಪ್ಷನ್ ಅನ್ನು ಕನ್ಫ್ಯೂಷನ್ ಆಗದೇಲೆ ನೀವು ಆನ್ಸರ್ ಮಾಡಿ. ನಂಬರ್ ಆಫ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 1000 ಇನ್ ವಿಚ್ ನೋ 2 ಡಿಜಿಟ್ಸ್ ಆರ್ ರಿಪೀಟೆಡ್. ಲೆಸ್ ದ್ಯಾನ್ 1000 ಅಂದಿದ್ದಾರೆ, ನ್ಯಾಚುರಲ್ ನಂಬರ್ಸ್ ಅಂದಿದ್ದಾರೆ. ನೋಡಿ, ಲೆಸ್ ದ್ಯಾನ್ 1000 ಅಂದರೆ 3 ಡಿಜಿಟ್ ನಂಬರ್ ಆಗ್ಬೋದು, 2 ಡಿಜಿಟ್ ನಂಬರ್ ಆಗ್ಬೋದು, 1 ಡಿಜಿಟ್ ನಂಬರ್ ಆಗ್ಬೋದು. ಸೊ ಆದ್ದರಿಂದ ನಮಗೆ 1 ಡಿಜಿಟ್ ನಂಬರ್ ಅಲ್ಲಿ ನ್ಯಾಚುರಲ್ ನಂಬರ್ 0 ಇಂದ ಸ್ಟಾರ್ಟ್ ಆಗಲ್ಲ. ಆದ್ರಿಂದ 1 to 9 ಆಗತ್ತಾದ್ರಿಂದ 9 1 ಡಿಜಿಟ್ ನಂಬರ್ಸ್ ಇರುತ್ತೆ. ಹಾಗೆ 2 ಡಿಜಿಟ್ ನಂಬರ್ ಅಂತ ಅಂದಿದೀವಿ ಅಂದ್ರೆ ದಿಸ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ 9 ವೇಸ್. 10, 20 ಇವೆಲ್ಲ ಬರುತ್ತಾದ್ರಿಂದ ಇಲ್ಲಿ ಮತ್ತು 0 ಈಸ್ ಅಲೌಡ್ ದಿ ನಂಬರ್ ವಿಚ್ ಈಸ್ ಏನಂದಿದ್ದಾನೆ, ವಿಚ್ ಈಸ್ 2 ಡಿಜಿಟ್ಸ್ ಆರ್ when 2 digit are repeated ಅಂತ ಅಂದಿರೋದ್ರಿಂದ the second place can also be done in what? It can be done in when no 2 digits are repeated. So first can be filled in 9 ways, second also in 9 ways, therefore 9 into 9 it is 81. And in the same case when you go for a 3 digit number, this is 9, next is 9, being repetition not allowed, it is 8, so which is 648. That's total becomes 738 numbers can be formed. Then move to the next one, a 3 digit number n such that the last 2 digits of it are equal and different from the first. The number of such n is, ಇವಾಗ ನಿಮಗೆ 3 digit ನಂಬರ್ ಆಗಿರಬೇಕು, ಲಾಸ್ಟ್ 2 ಡಿಜಿಟ್ಸ್ ಸೇಮ್ ಇರಬೇಕು, ಡಿಫರೆಂಟ್ ಫ್ರಮ್ ಫಸ್ಟ್ ಇರಬೇಕು. ಅರ್ಥಾತ್ ಇವಾಗ ಲಾಸ್ಟ್ 2 ಡಿಜಿಟ್ಸ್ ಸೇಮ್, ಫಸ್ಟ್ 0 ಆದರೆ ಇದು 0, ದೇರ್ ಫೋರ್ ದಿಸ್ ಕ್ಯಾನ್ ಬಿ ಡನ್ ಇನ್ 9 ವೇಸ್, ದೇರ್ ಫೋರ್ ಇಟ್ ಈಸ್ 9. ನೆಕ್ಸ್ಟ್ ಸಪೋಸ್ ಅದರ್ ದ್ಯಾನ್ 0 ಆದರೆ ದಿಸ್ ಕ್ಯಾನ್ ಬಿ ಡನ್ ಇನ್ 9 ವೇಸ್, ಅದರ್ ದ್ಯಾನ್ 0. ಅವಾಗ ದಿಸ್ ಪ್ಲೇಸ್ ಕೆನಾಟ್ ಬಿ ಫಿಲ್ಡ್ ಬೈ 0, ದಿಸ್ ಕ್ಯಾನ್ ಬಿ ಡನ್ ಇನ್ 8 ways, so therefore it is 72. Totally one can get 81 different numbers of the required condition. The number of arrangements that can be formed by taking all the letters of the word Mississippi that all S come together is. Last time ಹೇಳಿದೆ, ಇವಾಗ ಇದು ಎಕ್ಸ್ಟೆನ್ಷನ್ ಮಾಡಿದ್ವಿ. ಆಲ್ ಎಸ್ ಅಂದ್ರೆ 4S ನ ನಾವು ಒಂದು ಯೂನಿಟ್ ಆಗಿ ಟ್ರೀಟ್ ಮಾಡಿದ್ರೆ 11 ಲೆಟರ್ಸ್ ಇತ್ತು, 11 ಲೆಟರ್ಸ್ ಅಲ್ಲಿ 4 ನ ತೆಗೆದುಬಿಟ್ಟು ಅದನ್ನ ಒಂದೇ ಲೆಟರ್ ಆಗಿ ಟ್ರೀಟ್ ಮಾಡ್ತೀವಿ. ಆದ್ರಿಂದ 8 ಲೆಟರ್ಸ್. 8 ಲೆಟರ್ಸ್ ಆರ್ ಅರೇಂಜ್ಡ್ ಇನ್ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ, ದೆನ್ ಅಲ್ಲಿ 4S ಇರೋದ್ರಿಂದ ಎಸ್ ಗಳೆಲ್ಲ ಒಂದಾಗಿರುತ್ತಾದ್ರಿಂದ 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಇಲ್ಲೊಂದು ಸ್ವಲ್ಪ ಮಿಸ್ ಆಗಿದೆ, ಇದನ್ನ ಮಿಸಿಸಿಪಿ SSI ಆಪ್ಷನ್ ಇಲ್ಲಿ ಕೂಡ ಚೇಂಜ್ ಮಾಡಬೇಕಾಗಿದೆ. ನೋಡಿ, 8 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ನೆಕ್ಸ್ಟ್, ದಿ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ದಟ್ ಕ್ಯಾನ್ ಬಿ ಮೇಡ್ ಔಟ್ ಆಫ್ ದ ಲೆಟರ್ಸ್ ಆಫ್ ದಿ ವರ್ಡ್ ಸಕ್ಸಸ್ ಸೊ ದಟ್ ಆಲ್ ಎಸ್ ಆರ್ ನಾಟ್ ಕಮ್ ಟುಗೆದರ್ ಈಸ್. ಇಲ್ಲಿ ಲಾಸ್ಟ್ ಟೈಮ್ ಮಾಡಿರೋ ತರಾನೇ ನಾಟ್ ಕಮ್ ಟುಗೆದರ್ ಅನ್ನೋದು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಕ್ಕಾಗಲ್ಲ. ದೇರ್ ಫೋರ್ total arrangements minus all S are together will give you all S are not together. The word success na gamansi alli 7 letters ide, 7 letters are arranged in 7 factorial. Adralli 3 S ide, 3 factorial, 2 C ide, 2 factorial. Ishtu total arrangements irutte. Idalalli all S together anta andre 3 S ನ ಒಂದು ಯೂನಿಟ್ ಆಗಿ ಟ್ರೀಟ್ ಮಾಡಿಕೊಂಡಾಗ ನಮಗೆ ವಿ ಹ್ಯಾವ್ 7 minus 3 plus 1 ದಟ್ ಈಸ್ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಸಿ ಮಾತ್ರನೇ ರಿಪೀಟ್ ಆಗಿರುತ್ತೆ, ಅದರಿಂದ 2 ಫ್ಯಾಕ್ಟೋರಿಯಲ್. ಇಫ್ ಯು ಸಿಂಪ್ಲಿಫೈ ದಿಸ್, ವಿಚ್ ಈಸ್ 7 ಫ್ಯಾಕ್ಟೋರಿಯಲ್, ದಿ ಫಸ್ಟ್ ಒನ್ 7 by 7 ಫ್ಯಾಕ್ಟೋರಿಯಲ್ by 3 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ minus 5 ಫ್ಯಾಕ್ಟೋರಿಯಲ್ by 2 ಫ್ಯಾಕ್ಟೋರಿಯಲ್, which gives you the third option 360. The number of different numbers each of 6 digits that can be formed using the digits of the number 121022 is. 6 digit number ಆದ್ರಿಂದ 6 places ಇರುತ್ತೆ. ಇವಾಗ ನೀವು ಇಲ್ಲಿ 0 ನ ಯೂಸ್ ಮಾಡಕ್ಕಿಲ್ಲ.
ಆದ್ರಿಂದ ಇದು 1 ಇಂದನಾದ್ರೂ ಸ್ಟಾರ್ಟ್ ಆಗಬೇಕು, ಇಲ್ಲ 2 ಇಂದನಾದ್ರೂ ಆಗಬೇಕು. 1 ಇಂದ ಸ್ಟಾರ್ಟ್ ಆದರೆ ಒಂದು 1 ನೀವು ಲಾಕ್ ಮಾಡಿಕೊಂಡ್ರೆ ಇನ್ನು ನಿಮಗೆ 5 ಲೆಟರ್ಸ್ ಇರುತ್ತೆ. 5 ನಂಬರ್ಸ್ನ 5 ಫ್ಯಾಕ್ಟೋರಿಯಲ್, ಅಲ್ಲಿ 2 ಅನ್ನೋದು 3 ಸಾರಿ ರಿಪೀಟ್ ಆಗಿರೋದ್ರಿಂದ 5 ಫ್ಯಾಕ್ಟೋರಿಯಲ್ ಬೈ 3 ಫ್ಯಾಕ್ಟೋರಿಯಲ್ 20 ನಂಬರ್ಸ್ 1 ಇಂದ ಸ್ಟಾರ್ಟ್ ಆಗೋದು ಬರುತ್ತೆ. 2 ಇಂದ ಸ್ಟಾರ್ಟ್ ಆದರೆ 5 ಫ್ಯಾಕ್ಟೋರಿಯಲ್, ಒಂದು 2ನ ಬ್ಲಾಕ್ ಮಾಡ್ತಿರೋದ್ರಿಂದ ಇನ್ನು 2 2ಗಳಿವೆ, 2 1 ಇದೆ. ಸೊ ಟೋಟಲಿ it is equals to 50 numbers can be formed using this. Next is the number of how many ways are there to arrange the letters of the word garden with vowels in an alphabetical order. Garden ನಲ್ಲಿ ಅಬ್ಸರ್ವ್ ಮಾಡಿ 6 ಲೆಟರ್ಸ್ ಇವೆ. ಅದರಲ್ಲಿ vowels ಬಂದು ಎ ಇ ಇದೆ. ಎ ಸ್ಟಾರ್ಟ್, ಇ ಆಫ್ಟರ್, ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ನೋಡಿ. 2 ಲೆಟರ್ಸ್ ಇರೋದ್ರಿಂದ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಎ ಎಬೋವ್ ಇ ಎಷ್ಟಿರುತ್ತೋ ಇ ಎಬೋವ್ ಏನೂ ಅಷ್ಟೇ ಇರುತ್ತೆ. ಅಂದ್ರೆ ಟೋಟಲ್ ಅರೇಂಜ್ಮೆಂಟ್ಸ್ ಬಂದು ಇಟ್ ಈಸ್ 6 ಫ್ಯಾಕ್ಟೋರಿಯಲ್. ಅದರಲ್ಲಿ ಎ ಎಬೋವ್ ಇ ಎಬೋವ್ ಎ ವಿಲ್ ಬಿ ಸೇಮ್. ದೇರ್ ಫಾರ್ ಹಾಫ್ ಆಫ್ ದಟ್ ವಿಚ್ ಈಸ್ 6 ಫ್ಯಾಕ್ಟೋರಿಯಲ್ 720 divided by 2 which is 360. There are 50 stations on a railway line. How many different kinds of single first class tickets must be printed so as to enable a passenger to go from one station to another station? ನೋಡಿ, ಪ್ಯಾಸೆಂಜರ್ ಒಂದು ಸ್ಟೇಷನ್ ನಿಂದ ಇನ್ನೊಂದು ಸ್ಟೇಷನ್ ಹೋಗ್ಬೇಕಂತ ಅಂದ್ರೆ ಇದು ಸ್ವಲ್ಪ ಓಲ್ಡ್ ಪ್ರಾಬ್ಲಮ್. ಇವಾಗಾದ್ರೆ ಪ್ರಿಂಟರ್ ಅಲ್ಲಿ ಡೈರೆಕ್ಟ್ ಆಗಿ ಯಾವ ಸ್ಟೇಷನ್ ಇಂದ ಯಾವ ಸ್ಟೇಷನ್ ಬೇಕೋ ಅವಾಗಲೇ ತೆಗೆದುಕೊಡ್ತಾ ಇದ್ರು. ಮೊದಲು ಆ ತರ ಇರಲಿಲ್ಲ. ಪ್ರಿಂಟರ್ಸ್ ನಾವು ಡೈರೆಕ್ಟ್ ಆಗಿ ಟಿಕೆಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಯಾವ ಟಿಕೆಟ್ ಬೇಕೋ ಆ ಟಿಕೆಟ್ಗೆ ಡೇಟ್ ಹಾಕಿ ಕೊಡ್ತಾ ಇದ್ರು. ಆ ತರದ ಪ್ರಾಬ್ಲಮ್ ಇದಾದ್ರಿಂದ 50 ಸ್ಟೇಷನ್ಸ್ ಇರೋದ್ರಿಂದ ನೀನು ಯಾವ ಸ್ಟೇಷನ್ ಇಂದ ಬಿಡ್ತಾ ಇದೆಯಾ, ಇನ್ನೊಂದು ಯಾವ ಸ್ಟೇಷನ್ ನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದೆಯಾ, ಅಲ್ಲಿ 2 ಸ್ಟೇಷನ್ಸ್ ಯು ಆರ್ ಸೆಲೆಕ್ಟಿಂಗ್ ಫ್ರಮ್ ಎ ಟು ಬಿ ಅಂತ ತಗೊಂಡ್ರೆ 50 C2 ಟಿಕೆಟ್ಸ್ ಪ್ರಿಂಟ್ ಮಾಡ್ತೀಯಾ. ಬ್ಯಾಂಗ್ಳೂರು ಟು ಬಾಂಬೆ ಹೋದಾಗ ಬಾಂಬೆಯಿಂದ ಬ್ಯಾಂಗ್ಳೂರ್ಗೆ ವಾಪಸ್ ಬರ್ಬೇಕು ತಾನೆ. ಸೊ ದೇರ್ ಫೋರ್ ಇಟ್ ಈಸ್ 2 into 50 C2 which is 50 P2 which is 2450 number of things can be formed. A family consisting of an old man, 6 adults, 4 children is to be seated in a row for a dinner. The children wish to occupy the 2 seats at each end and old man refuses to have a child on either side of him. The number of ways that the seating arrangements can be made for a dinner is. ನೋಡಿ, ಇಲ್ಲಿ ಮಕ್ಕಳು ಲಾಸ್ಟಲ್ಲಿ ಕೂತ್ಕೋಬೇಕು ಅಂತ ಇದೆ, 2 ತಾತ ಮಕ್ಕಳ ಪಕ್ಕದಲ್ಲಿ ಕೂತ್ಕೊಳ್ಳಲ್ಲ ಅಂತ ಇದ್ದಾನೆ. ಇನ್ನು 6 ಅಡಲ್ಟ್ಸ್ ಮೇಲೆ ಯಾವ ರಿಸ್ಟ್ರಿಕ್ಷನ್ನೂ ಇಲ್ಲ. ಇದನ್ನ ನೋಡ್ಕೊಂಡು ನೀವು ಅರೇಂಜ್ ಮಾಡಿದರೆ ನೋಡಿ, ಅಲ್ಲಿ ವಿ ಹ್ಯಾವ್ 11 ಪ್ಲೇಸಸ್ ಇದೆ. ಫಸ್ಟ್ ಮಕ್ಕಳಿಗೆ ಲಾಸ್ಟ್ 2 ಸೀಟ್ಸ್ ಕೊಟ್ಬಿಡಿ. ಸೊ ದೇರ್ ಆರ್ 4 ಪ್ಲೇಸಸ್. Children can be given in this that can be arranged in 4 factorial ways. The old man is not too interested to sit with that children. ಅವಾಗ ಓಲ್ಡ್ ಮೆನ್ಗೆ ಈ 2 ಪ್ಲೇಸಸ್ ಇಲ್ಲ. ಆದ್ರಿಂದ ಆನ್ 1 2 3 4 5 ಪ್ಲೇಸ್ ಅಲ್ಲಿ ಒಂದು ಪ್ಲೇಸ್ ಅಲ್ಲಿ ಕೂತ್ಕೊಂತಾನೆ. ದಟ್ ಕ್ಯಾನ್ ಬಿ ಡನ್ ಇನ್ 5P1, ದಟ್ ಈಸ್ 5 ways. ಸೊ ದೆನ್ ಇನ್ನ 6 ಪ್ಲೇಸಸ್ ಇರುತ್ತೆ. 6 adults can be arranged in 6 factorial. It is 4 factorial into 5 into it is 6 factorial which is equals to 86,400 ways. Next, move to the, if the letters of the word Sachin are arranged in all possible ways of these words are written out as in a dictionary, then the word Sachin appears at a serial number is. ಇದು ಒಂದ್ಸಾರಿ JEE ನಲ್ಲಿ ಕೊಟ್ಟಿದ್ರು. ಇವಾಗ ಸಚಿನ್ ಅನ್ನೋ ವರ್ಡ್ ಇಂದ ನೀವು ಲೆಟರ್ಸ್ ನ ಡಿಕ್ಷನರಿ ಫಾರಂ ಅಲ್ಲಿ ಬರ್ಕೊಂಡು ಹೋದರೆ ಈ ವರ್ಡ್ ಯಾವಾಗ ಅಪಿಯರ್ ಆಗತ್ತೆ, ದಟ್ ಈಸ್ ದ ರ್ಯಾಂಕ್ ಆಫ್ ದಿ ವರ್ಡ್ ಸಚಿನ್. ನೋಡಿ, ಸಚಿನ್ ನ ನೀವು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬರೆದರೆ ಆಲ್ಫಾಬೆಟಿಕಲ್ ಆರ್ಡರ್ ಆಫ್ ದಿ ಲೆಟರ್ಸ್ ಆಫ್ ದಿ ವರ್ಡ್ ಈಸ್ ACHINS. ACHINS ನ ನೀವು ಅರೇಂಜ್ ಮಾಡಿದ್ರೆ ಫಸ್ಟ್ ಎ ಇಂದ ಎಷ್ಟಿಂದ ಬರುತ್ತೆ,
ಫಸ್ಟ್ ಎ ಇಂದ ಅರೇಂಜ್ ಮಾಡಿದರೆ ನಮಗಿನ್ನ ಉಳಿದಿರೋದು ಏನ ಕ್ಲೋಸ್ ಮಾಡಿದ್ರೆ 5 ಲೆಟರ್ಸ್ ಆರ್ ಅರೇಂಜ್ಡ್ ಇನ್ 5 ಫ್ಯಾಕ್ಟೋರಿಯಲ್, ದೆನ್ ಹಾಗೆ ಸಿ, ದೆನ್ ಹೆಚ್, ದೆನ್ ಐ, ದೆನ್ ಎನ್. ಇದನ್ನ ಈ ತರ ಅರೇಂಜ್ ಮಾಡೋದರ ಪ್ಲೇಸ್ ಅಲ್ಲಿ ಜನರಲ್ ಆಗಿ ಈ ತರ ಮ್ಯಾಟ್ರಿಕ್ಸ್ ಮೆಥಡ್ ಯೂಸ್ ಮಾಡ್ತಾರೆ ನೋಡಿ. SACHIN ಸಚಿನ್ ಅನ್ನೋ ಇದರ ರ್ಯಾಂಕ್ ನೀವು ಡ್ರಾ ಮಾಡಬೇಕು ಅಂತ ಅಂದ್ರೆ, ಸೊ ದೆನ್ ವಿಚ್ ಕ್ಯಾನ್ ಬಿ ರಿಟರ್ನ್ ಇನ್ ದಿ ಫಾರಮ್ ACHINS. ಫಸ್ಟ್ ಕ್ಲಿಯರ್ ಆಗಿ ಹೀಗೆ ಬಂದ್ಬಿಡಿ. ಇದನ್ನ ನೀವು ವರ್ಟಿಕಲ್ ಆಗಿ ಇಲ್ಲಿ ಜೋಡಣೆ ಮಾಡಿ ACHINS. ದಟ್ ಲಾಸ್ಟ್ ಲೆಟರ್ ಇದೆ ನೋಡಿ, ಇಟ್ ಶುಡ್ ಕೋಇನ್ಸೈಡ್ ವಿತ್ ದ ಟಾಪ್ ಲೆಟರ್. ಹೀಗೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಕಂಟಿನ್ಯೂ ಆದರೆ ಲೆಟರ್ಸ್ ಹಾರಿಜಾಂಟಲ್ ಆಗುತ್ತೆ, ಇಲ್ಲ ನೆಕ್ಸ್ಟ್ ನ ವರ್ಟಿಕಲ್ ಆಗಿ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಮಾಡುವಾಗ ಅರ್ಥ ಆಗುತ್ತೆ, ಸಚಿನ್ ಬೇಗ ಬಂದ್ಬಿಡತ್ತೆ. ಆದ್ದರಿಂದ ವರ್ಡ್ ಸಚಿನ್ ಎಸ್ ಆಯ್ತು. ನೆಕ್ಸ್ಟ್ ಇದಾದ ಮೇಲೆ ನೆಕ್ಸ್ಟ್ ಲೆಟರ್ ನೋಡಿ, ಎಸ್ ಅನ್ನೋ ಲೆಟರ್ ಬಂತು, ಕ್ಲೋಸ್ ಮಾಡಿ. ನೆಕ್ಸ್ಟ್ ಲೆಟರ್ ಏನು, ಎ ಬೇಕು. ಸ್ಟಾರ್ಟಿಂಗ್ ಇಂದ ಬನ್ನಿ. ಈಸ್ ದೇರ್ ಎನಿ ಲೆಟರ್ ಬಿಫೋರ್ ಎ? ನೋ. ದೆನ್ ಯು ಗೋ ಟು ದಿ ಹಾರಿಜಾಂಟಲ್. ಎ ಆಯ್ತು. ನೆಕ್ಸ್ಟ್ ಸಿ, ಸಿ ಈಸ್ ಯುವರ್ ನೆಕ್ಸ್ಟ್ ಲೆಟರ್. ನೆಕ್ಸ್ಟ್ ಹೆಚ್ ಈಸ್ ಯುವರ್ ನೆಕ್ಸ್ಟ್ ಲೆಟರ್. ಐ. ಹೀಗೆ ಡೈರೆಕ್ಟ್ ಆಗಿ ಯಾವುದು ಬರಲ್ಲ ಎಲ್ಲದಕ್ಕೂ. ಇದು ಫಸ್ಟ್ ಆಗಿರೋದ್ರಿಂದ ನೋಡಿ ಎಷ್ಟು ಎಂಟಿ ಪ್ಲೇಸಸ್ ಇದೆ. 1 2 3 4 5. 5 empty places. 5 factorial, 5 factorial, 5 factorial, 5 factorial, 0 factorial. It is 5 into 5 factorial plus this is 1. So therefore, which is nothing but when you do it, which is 601, 5 factorial, 120 into 5, 600, 600 plus 1, 601 is the rank of the word Sachin is. ಹಾಗೆ ನೆಕ್ಸ್ಟ್ ಮಾಸ್ಟರ್ ಅನ್ನೋ ವರ್ಡ್ ನ ಯೂಸ್ ಮಾಡ್ತಾ ಇದ್ದಾಗ ರ್ಯಾಂಕ್ ಆಫ್ ದಿ ವರ್ಡ್ ಸ್ಟ್ರೀಮ್ ಅನ್ನೋದನ್ನ ಫೈಂಡ್ ಔಟ್ ಮಾಡೋದು ಹೇಗೆ ನೋಡಿ. ಮಾಸ್ಟರ್ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡ್ತಾ ಇದ್ದಾಗ ಸ್ಟ್ರೀಮ್ ಅನ್ನೋದರ ರ್ಯಾಂಕ್. ಸೊ ನಾವು ನಿಮಗೆ ಕೊಟ್ಟಿರೋ ವರ್ಡ್ ಮಾಸ್ಟರ್, ನೀವು ಫೈಂಡ್ ಔಟ್ ಮಾಡ್ತಾ ಇರೋದು ಸ್ಟ್ರೀಮ್. STREAM. So now, as what I have given in the last time, you continue, try to follow properly to find the rank of the word stream. So what you have to do is, first you write the alphabetical order of the letters of the word. ಇದರಲ್ಲಿ ಇರೋದನ್ನ ನೋಡಿ. ಆಲ್ಫಾಬೆಟಿಕಲ್ ಆರ್ಡರ್ ಮೊದಲು A, E, M, R, S, T. ನಿಮಗೆ ಬರಬೇಕಾದ ಫಸ್ಟ್ ಲೆಟರ್ ಯಾವುದು? ಎಸ್. ಎಸ್ ಬಿಫೋರ್ ಏನೇನಿವೆ? ಎ, ಎಂ, ಇ, ಎಂ, ಆರ್, ಎಸ್. ಸೊ ಯು ಕಂಪ್ಲೀಟ್ ದಿಸ್ ಇನ್ ಎ ವರ್ಟಿಕಲ್. ಎ, ಇ, ಎಂ, ಆರ್, ಎಸ್. ಟಾಪ್ ಲೆಟರ್ ಶುಡ್ ರಿಪೀಟ್. ಯಾವಾಗ ಇದು ಬಂತೋ ನಿಮಗೆ ಎಸ್ ಅನ್ನೋ ಲೆಟರ್ ಬಂದಿದೆ ಅಂತ ಅರ್ಥ. ಎಸ್ ನ ಕ್ಲೋಸ್ ಮಾಡಿ. ನೆಕ್ಸ್ಟ್ ಇವಾಗ ನಿಮಗೆ ಸ್ಟ್ರೀಮ್ ಬೇಕಾಗಿಲ್ಲ, ಟ್ರೀಮ್ ಬೇಕಾಗಿದೆ. ಟ್ರೀಮ್ ಅಲ್ಲಿ ಲೆಟರ್ ಫಸ್ಟ್ ಲೆಟರ್ ಏನು? ಟಿ. ಟಿ ನ ನೋಡಿ, ಟಿ ಬಿಫೋರ್ ಏನೇನಿದೆ ಅವನ್ನೆಲ್ಲ ಮತ್ತು. ಸೊ ದೆನ್ ಇಫ್ ಟಿ ಅನ್ನೋದು ಫಸ್ಟ್ ಲೆಟರ್ ಆಗಿದ್ದಿದ್ರೆ ಹಾರಿಜಾಂಟಲ್ ಆಗಿರೋದು, ವರ್ಟಿಕಲ್. ಎ, ಇ, ಎಂ, ಆರ್, ಟಿ. ಟಿ ಬಂತು. ನೆಕ್ಸ್ಟ್ ಲೆಟರ್ ಏನ್ ಬೇಕು? ಆರ್. ಇವಾಗ ಟಿನೂ ಆಗೋಯ್ತು. ಇವಾಗ ರೀಮ್ ಬೇಕು. ರೀಮ್ ಅಲ್ಲಿ ಆರ್. ಆರ್ ಬಿಫೋರ್ ಏನೇನಿದೆ? ಎ, ಇ, ಎಂ, ಆರ್. ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಬೇಕು ಎಷ್ಟು ಬೇಕಾಗತ್ತೆ ಅನ್ನೋದು. ಸೊ ದೆನ್ ಇವಾಗ ನಿಮಗೆ ಆರು ಬಂತು, ಕ್ಲೋಸ್ ಆರ್. ನೆಕ್ಸ್ಟ್ ಏನ್ ಬೇಕು? ಇ. ಇ ಬಿಫೋರ್ ಏನೇನಿದೆ? ಎ, ಇ. ಸೊ ದೇರ್ ಫಾರ್ ಇಟ್ ಈಸ್ ಎ. ವಾಟ್ ಈಸ್ ಇಟ್? ಇ. ಸೊ ಟಾಪ್ ಲೆಟರ್ ರಿಪೀಟ್ ಆಯಿತು, ಇ. ನೆಕ್ಸ್ಟ್ ಏನು? ಎ. ಎ ಬಂದ್ರೆ ಹಾರಿಜಾಂಟಲ್ ಕಂಟಿನ್ಯೂ ಆಗತ್ತೆ, ಎಂ. ಚೆಕ್ ಮಾಡ್ಕೊಳ್ಳಿ ಸ್ಟ್ರೀಮ್ ಬಂದಿದೆಯಾ ಅಂತ ಡೌಟ್ ಬಂದ್ರೆ ಇಲ್ಲಿ ಸ್ಟಾಪ್ ಆಗಿರೋ ಲೆಟರ್ ಇದೆ ನೋಡಿ, ಅದನ್ನ ಕರೆಕ್ಟ್ ಆಗಿ ಹಾಗೆ ತಗೊಂಡ್ ಬನ್ನಿ. ಎಸ್ 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 ಎಸ್. ಇದು ಟಿ 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 ಆರ್. ಯು ಗಾಟ್ ಸ್ಟ್ರೀಮ್. ಇವಾಗ ಎಂಟಿ ಪ್ಲೇಸಸ್ ಎಷ್ಟಿದೆ? 1 2 3 4 5.
5 factorial, 5 factorial, 5 factorial, 5 factorial, 4 factorial, 4 factorial, 4 factorial, 4 factorial, 3 factorial, 3 factorial, it is 2 factorial, 0 factorial. So it is 4 into 5 factorial plus 4 into 4 factorial plus 3 into 3 factorial plus 1 into 2 factorial plus 0 factorial. If you simplify this, you will get the order is 597 is the rank of the word stream. The sum of the numbers formed by taking all the digits 1, 3, 5, 7, 9. ನಿಮಗೆ ಇದನ್ನು ಸಿನಾಪ್ಸಿಸ್ ಅಲ್ಲಿ ಮಾಡುವಾಗ ಡಿಸ್ಕಷನ್ ಮಾಡಿದೆ. ಫಸ್ಟ್ ಸಮ್ ಆಫ್ ಆಲ್ ದ ಡಿಜಿಟ್ಸ್ ಮಾಡಿ 1, 3 plus 1 plus 3 plus 5 plus 7 plus 9. ಎಷ್ಟು ಡಿಜಿಟ್ಸ್ ಇವೆ? 5 ಇದೆ. 5 minus 1 factorial. ಎಷ್ಟು ಡಿಜಿಟ್ಸ್ ಕೊಟ್ಟಿದೆ? ನಂಬರ್ ಆಫ್ ಡಿಜಿಟ್ಸ್ ಮೈನಸ್ 1 factorial 1, 1, 1, 1. So then if you simplify that, you will get the third option to the problem. Next, if all the letters of the word are written again arranged in a dictionary, then 50th word is. ಇದು ನೀವು ಕ್ಲಾಸ್ ವರ್ಕ್ ಅಲ್ಲಿ ಮಾಡಿರೋ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ ಫಸ್ಟ್ ಇಯರ್ PUC ನಲ್ಲಿ. ಸೊ ಐ ಹೋಪ್ ಯು ಹ್ಯಾವ್ ರಿಮೆಂಬರ್ಡ್ ದಿ ಆನ್ಸರ್, ಆರ್ ಯು ವಾಂಟೆಡ್ ಟು ಡೂ ಆಸ್ ಸಿಮಿಲರ್ ಟು ದ ಲಾಸ್ಟ್ ಕೇಸ್. ಅಗೈನ್ ನೀವು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬರೆದ್ರೆ AAGIN. ಫಸ್ಟ್ ನಿಮಗೆ ಸ್ಟಾರ್ಟ್ ಆಗೋದು ಎ ಇಂದ ಸ್ಟಾರ್ಟ್ ಆದಾಗ 4 ಡಿಫರೆಂಟ್ ಲೆಟರ್ಸ್ ಇರುತ್ತಾದ್ರಿಂದ 4 ಫ್ಯಾಕ್ಟೋರಿಯಲ್ 24 ವರ್ಡ್ಸ್ ಬರುತ್ತೆ. 24 ವರ್ಡ್ಸ್ ಅಲ್ಲಿ ನಿಮಗೆ ಎ ಇಂದ ಎಂಡ್ ಆಗೋದೇ 24th ಲಾಸ್ಟ್, ನಿಮಗೆ 50th ವರ್ಡ್ ಬರಲಿಲ್ಲ. ಎ ಆದ್ಮೇಲೆ ನೆಕ್ಸ್ಟ್ ವರ್ಡ್ ಬಂದಿದ್ದು ಮತ್ತು ಎ ಆದ್ರೂ ಒಂದೇ. ಜಿಗೆ ತಗೊಂಡ್ರೆ ಇವಾಗ 4 ಫ್ಯಾಕ್ಟೋರಿಯಲ್, ಎಗಳೆರಡು ರಿಪೀಟ್ ಆಗುತ್ತಾದ್ರಿಂದ 4 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್ ಇಟ್ ಈಸ್ 12. 24 plus 12 36. ಈಗಲೂ ನಿಮಗೆ ಬರಲಿಲ್ಲ 50th ವರ್ಡ್. ಇದಾದ್ಮೇಲೆ ಐಗೆ ಬನ್ನಿ. I is also same thing as 4 factorial by 2 factorial, ಇಲ್ಲೂ 12 ಆಯಿತು. ನಿಮಗೆ 48 ವರ್ಡ್ಸ್ ಆಯಿತು. ಇವಾಗ ನೀವು ಬರೀತಾ ಇರೋದು 50th ವರ್ಡ್. ಬಿ ಕೇರ್ಫುಲ್, ನೀವು 50th ವರ್ಡ್ ಹತ್ರ ಇದ್ದೀರಾ. ಎನ್ ಇಂದ ಸ್ಟಾರ್ಟಿಂಗ್ ಇಂದ ಮುಂದಕ್ಕೆ ನೀಟಾಗಿ ಬಂದ್ಬಿಡಿ. ಅದೇ 49th ವರ್ಡ್ NAAGI, ಅದು ಒಂದು. ಲಾಸ್ಟ್ 2 ಲೆಟರ್ಸ್ ಇಂಟರ್ಚೇಂಜ್ ಮಾಡಿದ್ರೆ ನೆಕ್ಸ್ಟ್ ಬರುತ್ತೆ, ಅಂದ್ರೆ NAAIZ, ಅದು ಒಂದು. ಟೋಟಲ್ 50. ಮತ್ತು ಇದು ರಿಪೀಟ್ ಮಾಡಬೇಡಿ, 49ಗೆ ಹೋಗ್ತೀರಾ. ಇವಾಗ 50th ವರ್ಡ್ ಬಂದು NAAIZ. ಸೊ ಮಕ್ಕಳೇ, ಇದಿಷ್ಟು ನೋಡಿದ್ರಿ. ಇವಾಗ ಪರ್ಮುಟೇಷನ್ಸ್ ಅಲ್ಲಿ ವೇರಿಯಸ್ ಕೇಸಸ್ ಏನೇನು ಅನ್ನೋದನ್ನ. ಕಾಂಬಿನೇಷನ್ಸ್ಗೆ ಬಂದಾಗ ಆಯ್ಕೆ n ವಸ್ತುಗಳಿಂದ ನೀವು 6 ವಸ್ತುಗಳನ್ನು ಆಯ್ಕೆ ಮಾಡಿಕೊಳ್ಳುವುದನ್ನ ಕಾಂಬಿನೇಷನ್ಸ್ ಅಂತ ಕರಿತೀವಿ. ಕಾಂಬಿನೇಷನ್ಸ್ ಅಲ್ಲಿ ಸಿಂಪಲ್ ಆಗಿರೋ ಒಂದು ಫ್ಯೂ ಇಂಪಾರ್ಟೆಂಟ್ ನೋಡಿದರೆ ನೋಡಿ, m ಲೈನ್ಸ್ ಪ್ಯಾರಲಲ್, n ಲೈನ್ಸ್ ಪ್ಯಾರಲಲ್ ಕೊಟ್ಟಾಗ ಎಷ್ಟು ಪ್ಯಾರಲೆಲೋಗ್ರಾಮ್ಸ್ ಫಾರ್ಮ್ ಆಗುತ್ತೆ. ಪ್ಯಾರಲೆಲೋಗ್ರಾಮ್ ಅಂದ್ರೆ 2 ಹಾರಿಜಾಂಟಲ್ ಈ ಕಡೆಗೆ ಬೇಕು, 2 ಹಾರಿಜಾಂಟಲ್ ಆ ಕಡೆಗೆ ಬೇಕಾಗತ್ತೆ. ಆದ್ರಿಂದ ಟೋಟಲಿ MC2 into NC2 ಆಗುತ್ತೆ. If there are n points in a plane, no 3 of which are on same straight line except the points which are collinear, the number of straight lines formed by joining them is NC2 minus PC2 plus 1. Number of triangles formed by this is NC3 minus PC3. ನೋಡಿ, 4 ಪಾಯಿಂಟ್ಸ್ ಕೊಟ್ರೆ 4 ನಾನ್ ಕೊಲಿನಿಯರ್ ಆದರೆ 4, 2, 6 ಅಂದ್ರೆ 4C2 ಲೈನ್ಸ್ ಬರುತ್ತೆ ನಾನ್ ಕೊಲಿನಿಯರ್ ಆದರೆ. ಯಾವುದಾದರೂ ಸಪೋಸ್ 3 ಕೊಲಿನಿಯರ್ ಆದರೆ ನಿಮಗೆ ನೋಡಿ ಈ 3 ಇದು ಸೇರಿ 3 ಲೈನ್ಸ್ ಇದೊಂದು ಲೈನ್ ಅಲ್ಲೇ ಸೇರ್ಕೊಂಡ್ಬಿಡತ್ತೆ. ಅಂದ್ರೆ 3C2 ಲೈನ್ಸ್ ಇದರಲ್ಲಿ ಒಂದರಲ್ಲೇ ಸೇರ್ಕೊಂಡ್ಬಿಡತ್ತಾದ್ರಿಂದ 4C2 minus 3C2 plus 1 ಅಷ್ಟು ಲೈನ್ಸ್ ಫಾರಮ್ ಆಗುತ್ತೆ. ನಾನ್ ಕೊಲಿನಿಯರ್ ಆದ್ರೆ NC2. ಅದರಲ್ಲಿ P ಪಾಯಿಂಟ್ಸ್ ಕೊಲಿನಿಯರ್ ಆದ್ರೆ PC2 ಬರಲ್ಲ, ಓನ್ಲಿ ಒಂದೇ ಒಂದು ಲೈನ್ ಬರುತ್ತೆ. ಹಾಗೆ ಟ್ರಯಾಂಗಲ್ಸ್ ಆಗ್ಬೇಕಂದ್ರೆ NC3 ಟ್ರಯಾಂಗಲ್ಸ್ ನನ್ ಆಫ್ ದೆಮ್ ಆರ್ ಕೊಲಿನಿಯರ್, ಬಟ್ P ಪಾಯಿಂಟ್ಸ್ ಕೊಲಿನಿಯರ್ ಆದರೆ ನಿಮಗೆ NC3 minus PC3. ಇಲ್ಲಿ +1 ಬರೆಯಲ್ಲ, ಯಾಕಂದ್ರೆ 3 ಪಾಯಿಂಟ್ಸ್ ಜಾಯಿನ್ ಮಾಡಿದ್ರೆ ಟ್ರಯಾಂಗಲ್ ಬರಲ್ಲ, ಲೈನ್ ಬರುತ್ತೆ. ಸೊ ಇಟ್ ಈಸ್ ದಿ ನಂಬರ್ ಆಫ್ ದ ಕೇಸಸ್ ಆಫ್ ದೆಮ್ ಈಸ್. ನೌ ಕಮಿಂಗ್ ಟು ದಿ number of ways in which
or letters can be placed at wrong addressed envelopes is NPR into 1 minus 1 by 1 factorial plus 1 by 2 factorial so on. All letters are go to the wrong addressed envelope is n factorial into 1 minus 1 by 1 factorial plus 1 by 2 factorial so on. ಎರಡನೇದನ್ನು ಗಮನಿಸಿ, ಯಾಕಂದರೆ ನಮ್ಮ ಕ್ಲಾಸಸ್ಸಲ್ಲಿ ಅದನ್ನು ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಎನ್ ಲೆಟರ್ಸ್ ನಿಮಗೆ ಕೊಟ್ಟಿದೆ, ಎನ್ ಅಡ್ರೆಸ್ಡ್ ಎನ್ವಲೋಪ್ಸ್ ಕೊಟ್ಟಿದೆ, ಯಾವ ಲೆಟರು ಕೂಡ ಕರೆಕ್ಟ್ ಅಡ್ರೆಸ್ಡ್ ಎನ್ವಲೋಪ್ಗೆ ಹೋಗಿಲ್ಲ. ಇದನ್ನೇ ಡಿ ಅರೇಂಜ್ಮೆಂಟ್ ಅಂತ ಟ್ರೀಟ್ ಮಾಡ್ತೀವಿ. ಇಂಥದ್ದು ಬೇರೆ ಬೇರೆ ಕೇಸಸ್. ನೀವು 4 ಜನ 4 ಕ್ಲಾಸ್ನವರು ಕಾಲೇಜ್ ಒಳಗೆ ಎಂಟರ್ ಆಗಿ ನೀವು 4 ಜನ ನಿಮ್ಮ ಸರಿಯಾದ ಕ್ಲಾಸ್ ರೂಮ್ಗೆ ಎಂಟರ್ ಆಗಿಲ್ಲ. 4 ಬೀಗ ಇದೆ, 4 ಬೀಗದ ಕೈ ಇದೆ, 4 ಲಾಕ್ಸ್ 4 ಕೀಸ್. ಯಾವ ಕೀನೂ ಕೂಡ ಸರಿಯಾದ ಲಾಕ್ ಒಳಗೆ ಹಾಕಿಲ್ಲ. ಇದನ್ನೇ ಡಿ ಅರೇಂಜ್ಮೆಂಟ್ ಅಂತ ಅಂತೀವಿ. ಅವಾಗ ಮಾಡೋಕ್ಕೆ ಫಾರ್ಮುಲಾ ಎನ್ ಫ್ಯಾಕ್ಟೋರಿಯಲ್ ಇಂಟು 1 minus 1 by 1 factorial plus 1 by 2 factorial so on. ಇವಾಗ ಉದಾಹರಣೆ ಅಂದರೆ ABC ಲೆಟರ್ಸ್ ಮಾಡಿದ್ದೀರಾ, ABC ಅಡ್ರೆಸ್ಡ್ ಎನ್ವಲೋಪ್ಸ್ ಇವೆ. ABC ಅಡ್ರೆಸ್ಡ್ ಎನ್ವಲೋಪ್ಸ್ ಒಳಕ್ಕೆ ABC ಅಡ್ರೆಸ್ ಎನ್ವಲೋಪ್ ಕೆಳಗಡೆ ಇಟ್ಕೊಂಡಿದ್ದೀನಿ. 3 ಲೆಟರ್ ಕೊಟ್ಟಿದ್ದಾರೆ, 3 ಲೆಟರ್ ಕೆಳಕ್ಕೆ ಹಾಕೊಂಡ್ಬಿಟ್ಟೆ. ಅದನ್ನು ಮತ್ತು ಸುಮ್ಮನೆ ನಾನು ಎನ್ವಲೋಪ್ ಒಳಗೆ ಹಾಕಿದೆ. ಕೆಳಗಡೆ ಹಾಕಿರೋದು ಎನ್ವಲೋಪ್ಸು. ಇವಾಗ ಸುಮ್ಮನೆ ABC ಎಲ್ಲದನ್ನು ABC ಇದೆ, ABC ಆಗಾದರೂ ಬರ್ಬೋದು, ACBಗಾದರೂ ಹೋಗ್ಬೋದು. ಇಟ್ ಈಸ್ BAC, BCA, CAB, CBA. ಇದು ಬಿದ್ದಿರೋ ಲೆಟರ್ಗಳು ಈ ತರ ಜೋಡಣೆ ಮಾಡಿಕೊಂಡು ಇದರೊಳಗೆ ನಾನು ಕಳಿಸ್ತಾ ಇದ್ದೀನಿ ಎನ್ವಲೋಪ್ ಅಲ್ಲಿ. ನೋಡಿ, ಇದೊಂದು ಕೇಸಲ್ಲೇ ಎಲ್ಲಾ ಲೆಟರ್ಸು ಕರೆಕ್ಟ್ ಆಗಿ ಹೋಗೋ ಚಾನ್ಸ್. ಇನ್ ಎಲ್ಲಾ ಕೇಸಸ್ ಅಲ್ಲೂ ರಾಂಗ್ ಆಗತ್ತೆ. ಅದರಲ್ಲಿ ಈ ಕೇಸ್ ನೋಡಿದ್ರೆ ಒಂದು ಲೆಟರ್ ಕರೆಕ್ಟ್ ಆಗಿ ಹೋಗಿದೆ, ಈ ಲೆಟರ್ ಅಲ್ಲಿ ಸಿ ಕರೆಕ್ಟ್ ಆಗಿ ಹೋಗಿದೆ. ಇಲ್ಲಿ ನೋಡಿ BC, BA, CB, AC ಇಲ್ಲಿ ಯಾವುದೂ ಕರೆಕ್ಟ್ ಆಗಿ ಹೋಗಿಲ್ಲ, ಇಲ್ಲಿ ಯಾವುದೂ ಕರೆಕ್ಟ್ ಆಗಿ ಹೋಗಿಲ್ಲ. ಇಲ್ಲಿ ನಿಮಗೆ ಬಿ ಕರೆಕ್ಟ್ ಆಗಿ ಹೋಗಿದೆ. ಅಂದ್ರೆ ಎಷ್ಟು ಎಲ್ಲಾನು ರಾಂಗ್ ಅಡ್ರೆಸ್ ಎನ್ವಲೋಪ್ಸ್ ಹೋಗಿರೋದು ಎಷ್ಟು ಅಂದ್ರೆ 2. ಅದನ್ನ ನೀವು ಆ ಫಾರ್ಮುಲಾ ಒಳಗೆ ಕ್ಯಾಲ್ಕುಲೇಟ್ ಮಾಡ್ಕೊಂತೀರಾ. ನೆಕ್ಸ್ಟ್ ವಿ ಮೂವ್ ಟು ದಿ ಈ ಪ್ರಾಬ್ಲಮ್ಸ್ ಅನ್ನ ನೋಡೇ ಇದ್ದೀರಾ. ನಂಬರ್ ಆಫ್ ಪಾಸಿಟಿವ್ ಇಂಟಗ್ರಲ್ ಸೊಲ್ಯೂಷನ್ಸ್ ಆಫ್ ದ ಈಕ್ವೇಶನ್ಸ್. ಈ 2 ಕೇಸಸ್ ನೋಡಿದ್ರೆ ಮೊದಲನೇದು x plus y plus z equals to 3. ಹೌ ಮೆನಿ ಪಾಸಿಟಿವ್ ಇಂಟಗ್ರಲ್ ಸೊಲ್ಯೂಷನ್ಸ್ ಅಂದ್ರೆ 1 1 1 ಮಾತ್ರನೇ ಇದಕ್ಕೆ ಪಾಸಿಟಿವ್ ಇಂಟಗ್ರಲ್ ಸೊಲ್ಯೂಷನ್. ನಾನ್ ನೆಗೆಟಿವ್ ಇಂಟಗ್ರಲ್ ಸೊಲ್ಯೂಷನ್ ಅಂದ್ರೆ 0ನೂ ಕೊಡಬಹುದು. ಅವಾಗ ನಿಮ್ಗೆ ಇಲ್ಲಿ ಪಾಸಿಬಿಲಿಟಿ 1 1 1 ಒಂದು ಸೆಟ್, ನೀವು 2 1 0 ಕೊಟ್ಟಿದ್ದೀರಾ ಅಂದ್ರೂ ಸಮ್ 3 ಬರುತ್ತೆ. 2 1 0 2 0 1 ಅಂದ್ರೆ ಇದು 3 ವೇಸ್ ಅಲ್ಲಿ ಸಿಗುತ್ತೆ. 3 ಫ್ಯಾಕ್ಟೋರಿಯಲ್ ಬೈ ಇಟ್ ಈಸ್ 3 ಫ್ಯಾಕ್ಟೋರಿಯಲ್ 6 ವೇಸ್ ಅಲ್ಲಿ ಬರೀತೀರಾ. ಇದು ಓನ್ಲಿ 1 ವೇ ಅಂಡ್ ದೆನ್ ಫಾಲೋಡ್ ಬೈ ನಿಮಗೆ 3 0 0 ಅಂತ ತಗೊಂಡ್ರೆ 3 0 0 0 3 0 0 0 3. ಅವಾಗ ಇದು 3 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್. ಇದು 3, ಇದು ಬಂದು 6, ಇದು ಬಂದು 1, 10 ವೇಸ್. ಇದು ಯಾವಾಗ ನಾನ್ ನೆಗೆಟಿವ್, ಜೀರೋಸ್ ಆರ್ ಅಲೌಡ್. ಇದು ಮಾತ್ರ ಯಾವಾಗ ಓನ್ಲಿ ವೆನ್ ಪಾಸಿಟಿವ್ ಇಂಟಗ್ರಲ್ ಸೊಲ್ಯೂಷನ್. ಇಲ್ಲಿ ಮಾಡೋ ಮೆಥಡ್ ಏನು, ಇದನ್ನ ಎನ್ ಎಷ್ಟು ವೇರಿಯಬಲ್ಸ್ ಇದೆ ಅದೇ ಕೆ. ಈ ಆನ್ಸರ್ n-1 CK -1 2C2 ಓನ್ಲಿ 1 ವೇ. ಇದನ್ನ 10 ಅಂತ ಅಂದ್ರೆ ಅರ್ಥ n plus k -1 CK -1 3 ಟೋಟಲ್, 3 ವೇರಿಯಬಲ್ -1 C3 -1 5C2 10 ವೇಸ್ ಬರುತ್ತೆ. ಇದು ಈ ಪ್ರಾಬ್ಲಮ್ ಅಲ್ಲಿ ನೀವು ನೋಡ್ತೀರಾ. ಮಿಕ್ಕಿರೋವೆಲ್ಲವನ್ನು ನೀವು ರೆಗ್ಯುಲರ್ ಕ್ಲಾಸ್ ವರ್ಕ್ ಅಲ್ಲಿ ನೋಡಿರೋದಾಗಿರುತ್ತೆ. ಇವಾಗ ನಾವು ವಿ ಮೂವ್ ಟು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅನ್ನು ನೋಡ್ತಾ ಬನ್ನಿ. ಸೊ ವೆನ್ ಇಟ್ ಕಮ್ಸ್ ಟು ದಿ ಕಾಂಬಿನೇಷನ್ಸ್ ಪ್ರಾಬ್ಲಮ್ಸ್, n+1 C3 ಈಕ್ವಲ್ಸ್ ಟು 4 into nC2. ಯಾವಾಗ ನೀವು ಪ್ರಾಬ್ಲಮ್ಸ್ ಮಾಡ್ತೀರಾ ಪರ್ಮುಟೇಷನ್ ಟೈಪ್ ಅಲ್ಲಿ ಕಾಂಬಿನೇಷನ್ಸ್ ಅಲ್ಲಿ, ಇವು ಸಿಂಪಲ್ ಪ್ರಾಬ್ಲಮ್ಸ್ ನೀವು ಕ್ವಿಕ್ ಆಗಿ ಮಾಡ್ಕೊಂಡ್ರೆ, ಇವಾಗ n+1 C3 ಅರ್ಥ ಏನು, n+1 n n-1 3 to 1 is 4 into n into n-1 by 2 into 1. So therefore one can calculate this is n+1 is equals to 12 ಆದರೆ n becomes 11, which is fourth option. Next 15C4 plus n+5C5 is 16C5. ನಿಮಗೆ ಫಾರ್ಮುಲಾ ಗೊತ್ತೇ ಇದೆ, NCR plus NCR -1 is n+1 CR.
ಇದನ್ನು ಕಂಪೇರ್ ಮಾಡಿ ನೋಡಿ, ಇಲ್ಲಿ 16 ಬರ್ತಾ ಇದೆ, ಇಲ್ಲಿ 4, ಇಲ್ಲಿ 5, ಡಿಫರೆನ್ಸ್ 1 ಇರೋದ್ರಿಂದ ಈ ಪ್ಲೇಸಲ್ಲಿ ನಿನಗೆ 15 ಇರಬೇಕು. ಅವಾಗ n ಪ್ಲಸ್ 5 15 ಆಗಬೇಕಂದ್ರೆ n ಶುಡ್ ಬಿ ಈಕ್ವಲ್ಸ್ ಟು 10. ಓಕೆ, ಸೊ according to the result, you know that NCR is equals to NCS, either R equals to S or R plus S is N. ಫುಲ್ಫಿಲ್ ಆಗಬೇಕು ಕಂಡೀಷನ್ಸು, ಯಾವುದು ಫುಲ್ಫಿಲ್ ಆಗಿರುತ್ತೆ ಕಂಡೀಷನ್ಸ್ನ ಕರೆಕ್ಟಾಗಿ ನೋಡಿ. ಅದಕ್ಕೆ ಪ್ರಕಾರ 2R plus 3 is equals to 3R minus 2 ಮಾಡಿದಾಗ R ವ್ಯಾಲ್ಯೂ ನಿಮಗೆ 5 ಇಂಟೀಜರ್ ಆಗಿ ಬಂತು. And this satisfies both the conditions of R should be less than n. Therefore, it is second option. ಇದನ್ನ ಮಾಡಿದ್ರೆ ನಿಮಗೆ ಫ್ರಾಕ್ಷನ್ ಆಗಿ ಬರುತ್ತಾದ್ರಿಂದ ನಾವು ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್, ದಿ ನಂಬರ್ ಆಫ್ ಡಯಾಗನಲ್ಸ್ ಆಫ್ ಎ ಪಾಲಿಗನ್ ಆಫ್ 10 sides is. ನಿಮಗೆ ಫಾರ್ಮುಲಾ ಗೊತ್ತಿದೆ. ನಂಬರ್ ಆಫ್ ಡಯಾಗನಲ್ಸ್ ಆಫ್ ದ ಪಾಲಿಗನ್ ಹ್ಯಾವಿಂಗ್ n sides is, it is nc2 minus n. ಈ ಫಾರ್ಮುಲಾನಲ್ಲಿ 10c2 minus 10 which is 35. Next is the number of ways of dividing 10 scouts into 3 squads of 50, 30, 20 respectively is. ನೀವು ಶಾರ್ಟ್ಕಟ್ ಫಾರ್ಮ್ ನೋಡಿದ್ದೀರಾ. ಇಟ್ ಈಸ್ k1 plus k2 plus k3 factorial by k1 factorial into k2 factorial into k3 factorial. ಆರ್ ಅದರ್ವೈಸ್ 100 scouts ನೀವು ಕೊಟ್ಟಿದ್ದಾಗ ಅದರಲ್ಲಿ 50 ಮೆಂಬರ್ಸ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇನ್ನು ಉಳಿದಿರೋ 50 ಇಂದ 30 ಮೆಂಬರ್ಸ್ನ, ಇನ್ನು ಮಿಕ್ಕಿರೋರು 20 C 20. If you simplify this, you will get it is 100 factorial by 50 factorial, 30 factorial, 20 factorial. There are 10 true false questions. The number of ways in which they can be answered is, know that each question can be answered in 2 ways, 2 ways, 2 ways, so on. The last is 2 ways, so which is 2 to the power of 10. Then polygon has 44 diagonals, the number of its sides. ಇದಕ್ಕೆ ಮುಂಚೆ ಪ್ರಾಬ್ಲಮ್ನ ರಿವರ್ಸ್ ಕೇಸ್, ನಮಗೆ ಡಯಾಗನಲ್ಸ್ ಬಂದು 44 ಆದರೆ n ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದು. nc2 minus n is 44, n is nothing but 11. The maximum number of point of intersection of 8 circles is. ನಿಮಗೆ ಫಾರ್ಮುಲಾ ಇಷ್ಟಕ್ಕೆ ಮುಂಚೆ ಕೊಟ್ಟಿದ್ದೆ. n ಲೈನ್ಸ್ ಬಂದು nc2 ಇಂಟರ್ಸೆಕ್ಷನ್ ಮಾಡುತ್ತೆ, n ಸರ್ಕಲ್ಸ್ ಬಂದು np2 ಇಂಟರ್ಸೆಕ್ಷನ್ಸ್ ಮಾಡುತ್ತೆ. ಅಂದರೆ ಇಲ್ಲಿ 8p2 8 into 7 56 ಇಂಟರ್ಸೆಕ್ಷನ್ಸ್ ಇರುತ್ತೆ. npr is npr plus 1, ncr is ncr minus 1, then nr is. ಇಲ್ಲಿ ಪ್ರಾಬ್ಲಮ್ನ ಕ್ಯಾಲ್ಕುಲೇಷನ್ ಮಾಡೋದೊಂದಾದರೆ ಕಾಮನ್ ಸೆನ್ಸ್ ಇಲ್ಲಿ ನೋಡ್ತಾ ಬನ್ನಿ. ಆರ್ ವ್ಯಾಲ್ಯೂ ಯಾವಾಗಲೂ ಎನ್ಗಿಂತ ಕಡಿಮೆ ಇರಬೇಕು. ಆರ್ ವ್ಯಾಲ್ಯೂ ಅಂದರೆ ಇಲ್ಲಿ ಮೊದಲು, ಎರಡನೇದು, ಮೂರನೇ ಆಪ್ಷನ್ನಲ್ಲಿ ಆರ್ ಈಸ್ ಮೋರ್ ದ್ಯಾನ್ ಎನ್ ಆದ್ದರಿಂದ ಇದು ಸಾಧ್ಯ ಇಲ್ಲ. ಆದ್ದರಿಂದ ಫೋರ್ತ್ ಆಪ್ಷನ್ 3, 2. ಆರ್ we have the rules as that we have used npr divided by npr plus 1 divided by npr is equals to 1. ಇದನ್ನು ಸಿಂಪ್ಲಿಫೈ ಮಾಡಿ n minus r is 1 ಬರುತ್ತೆ. ಹಾಗೆ ncr by ncr minus 1 is also 1. ನಿಮ್ಗೆ ಇದ್ರ ಫಾರ್ಮುಲಾ ಕೊಟ್ಟಿದೆ, n minus r plus 1 divided by r is 1. When you simplify these equations, you will get the values of r, n and r. ಇದೇ ಫಾರ್ಮುಲಾ ಲಾಸ್ಟ್ ಟೈಮ್ ಕೊಟ್ಟಿರೋ ಫಾರ್ಮುಲಾನ ಯೂಸ್ ಮಾಡಿ, ಲಾಸ್ಟ್ ಟೈಮ್ ಇಲ್ಲಿ 1 ಇತ್ತು, ಇವಾಗ 9 ಇದೆ. ಸೇಮ್ ಥಿಂಗ್ ಕಂಟಿನ್ಯೂ ಮಾಡಿದ್ರೆ you will get the fourth option to this problem, that is 19 and 10. Now sum s is 1 by 9 factorial plus 1 by 3 factorial 7 factorial ... ಈ ಪ್ರಾಬ್ಲಮ್ನ ಪರ್ಮುಟೇಷನ್ ಕಾಂಬಿನೇಷನ್ಸ್ ಅಲ್ಲೂ ನೋಡ್ತೀರಾ, ಹಾಗೆ ಬೈನಾಮಿಯಲ್ ಥಿಯರಮ್ ಅಲ್ಲೂ ನೋಡ್ತೀರಾ. ಗಮನಿಸಿ, 3 and 7 10, 5 and 5 10, 7 and 3 10, 9 and 1 factorial, 1 factorial, 9 factorial. ಅವ ನಿಮಗೆ ಕಾಂಬಿನೇಷನ್ನಲ್ಲಿ ಪರ್ಫೆಕ್ಟ್ ಫಾರಮ್ ಬರಬೇಕಂದ್ರೆ ನೀವು 10 ಫ್ಯಾಕ್ಟೋರಿಯಲ್ ಇಂದ ಮಲ್ಟಿಪ್ಲೈ ಡಿವೈಡ್ ಮಾಡಿಕೊಂಡ್ರೆ, ವಿಚ್ ಈಸ್ 1 by 10 ಫ್ಯಾಕ್ಟೋರಿಯಲ್ ಇಂಟು 10 ಫ್ಯಾಕ್ಟೋರಿಯಲ್ by 3 ಫ್ಯಾಕ್ಟೋರಿಯಲ್ 7 ಫ್ಯಾಕ್ಟೋರಿಯಲ್ 10 ಫ್ಯಾಕ್ಟೋರಿಯಲ್ by 9 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್. ದಿಸ್ ಈಸ್ 1 by 10 ಫ್ಯಾಕ್ಟೋರಿಯಲ್ 10c1 plus 10c3 plus so on 10c9. It is sum of odd binomial
sum of the even terms in the binomial coefficients, which is 2 to the power 9 divided by 10 factorial, which you are going to study still more in binomial theorem. Now, the number of ways in which team of 11 players can be selected from 22 players, always including 2 of them and excluding 4 of them. ನಿಮಗೆ 11 ಪ್ಲೇಯರ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು. 11 ನಲ್ಲಿ ನೀವು 2 ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಆಲ್ವೇಸ್ ಇನ್ಕ್ಲೂಡೆಡ್. ಆದ್ರಿಂದ ಈ 22 ಜನದಲ್ಲಿ 2 ತೆಗೆದಾಕ್ಬಿಡಿ, ಬಿಕಾಸ್ ಇವಾಗ ನಮಗೆ 20 ಮೆಂಬರ್ಸ್ ಉಳಿದಿದ್ದಾರೆ. 11 ಮೆಂಬರ್ಸ್ ಇಂದ 2 ಮೆಂಬರ್ಸ್ ತೆಗೆದುಬಿಡಿ, ವಿ ನೀಡ್ ಟು ಸೆಲೆಕ್ಟ್ ಓನ್ಲಿ 9. ಆದರೆ ಈ 20 ನಲ್ಲಿ 4 ಜನ ಯಾವಾಗಲೂ ಎಕ್ಸ್ಕ್ಲೂಡ್ ಆಗಿರಬೇಕಾದ್ರಿಂದ ನಾವಿನ್ನ ಸೆಲೆಕ್ಷನ್ ಓನ್ಲಿ ಫ್ರಮ್ 16 ಮೆಂಬರ್ಸ್ ಇಂದ 9 members are to be selected. It in 16C9, which is third option. ಸಿಂಪಲ್ ಆಗಿ ಅಲ್ಲಿ ಇರೋದನ್ನೇ ನೋಡಿಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೊರಟೋಗೋದಷ್ಟೇ. ಫ್ರಮ್ 6 gentlemen, 4 ladies, a committee and 4 ladies, a committee of 5 is to be formed. The number of ways in which this can be done so as to always include at least 1 lady. ಅವಾಗ ನಿಮಗೆ ಕೊಟ್ಟಿರೋದನ್ನ ಈ ಟೈಪ್ ಪ್ರಾಬ್ಲಮ್ ಅಂದರೆ ಟೇಬಲ್ ಆಗಿ ಮಾಡ್ಕೊಂಡ್ಬಿಡಿ. 6 gentlemen ಇದ್ದಾರೆ, 4 ladies ಇದ್ದಾರೆ. ಆಲ್ವೇಸ್ 1 lady ಅಂದರೆ ನಿಮಗೆ 5 ಮೆಂಬರ್ಸ್ ಬೇಕಾಗಿದೆ. 1 lady ಇದ್ದರೆ ನೀವು 4 gentlemen ತಗೊಳ್ಬೇಕು. 2 ladies ಇದ್ದರೆ 3 men, 3 ladies ಇದ್ದರೆ 2 men, 4 ladies ಇದ್ದರೆ 1 men. Selection can be done in 6C4, 4C1, 6C3, 4C2, 6C2, 4C3, 6C1, 4C4. ಇದರ ಸಿಂಪ್ಲಿಫಿಕೇಶನ್ ನೀವು ಮಾಡಿಕೊಂಡಾಗ ಯು ವಿಲ್ ಗೆಟ್ ದ ಟೋಟಲ್ ಈಸ್ ನಥಿಂಗ್ ಬಟ್ 246 ಆಗಿರುತ್ತೆ. ಇದನ್ನ ನೀವು ಬೈನಾಮಿಯಲ್ ಥಿಯರಮ್ ಪ್ರಕಾರನೂ ಇನ್ನೊಂದು ವೇನಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಇದರ ಸಮ್ ಇಲ್ಲಿ ನೋಡಿ 6 + 4 ಅಂದರೆ 10. ಕೆಳಗಡೆ ಎಲ್ಲಾನು ಸಮ್ 5 ಬರ್ತಾ ಇದೆ, 10C5. ಆದರೆ ಒಂದು ಮಿಸ್ ಆಗ್ತಾ ಇದೆ, ಏನದು 6C5 ಇಂಟು 4C0 ಮಿಸ್ ಆಗ್ತಾ ಇರೋದ್ರಿಂದ ಏನು ನಿಮಗೆ ಟೋಟಲ್ ಆಗಿ ಹೋಗಿದೆ 10C5 ಮೈನಸ್ 6C5 ಇಂಟು 4C0. ಇದನ್ನು ಸಿಂಪ್ಲಿಫೈ ಮಾಡಿದ್ರು ನೀವು ಬೈನಾಮಿಯಲ್ ಥಿಯರಮ್ ಯೂಸ್ ಮಾಡಿ ಶಾರ್ಟ್ ಕಟ್ ಅಪ್ಲೈ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ನೌ ಎ ಕ್ಯಾಂಡಿಡೇಟ್ ಈಸ್ ಟು ಆನ್ಸರ್ required to answer 6 out of 10 questions, which are to be divided into 2 groups, each containing 5 questions. If he has not permitted to attempt not more than 4 from any group, in how many different ways can he make his choices? ಅವಾಗೇನಾಗಿದೆ 6 out of 10 questions, ಒಂದೊಂದು ಗ್ರೂಪ್ ಇಂದ 5. ಗ್ರೂಪ್ ಎ ನಲ್ಲಿ 5 questions ಇದೆ, ಗ್ರೂಪ್ ಬಿ ನಲ್ಲಿ 5 questions ಇದೆ. ಇವನೇನಾದರೂ ಇಲ್ಲಿ 4 ಮಾಡಿಕೊಂಡ್ರೆ ಇಲ್ಲಿ 1, ಇಲ್ಲಿ 3 ಮಾಡಿಕೊಂಡ್ರೆ ಇಲ್ಲಿ 2, 6 questions ಬರೀಬೇಕು, 3. ಇಲ್ಲೇನಾದರೂ 2 ಆದರೆ ಇಲ್ಲಿ 4. ಸೊ 5C4, 5C2, 5C3, 5C3. ನೋಡಿ ಫಸ್ಟ್ ಆಪ್ಷನ್ ಇದಕ್ಕೆ ರಿಲೆವೆಂಟ್ ಆಗಿ ಸಿಗ್ತಾ ಇದೆ. Now move to the a man has 7 relatives, 4 women, 3 men. His wife has also 7 relatives, 3 women and 4 men. The number of ways in which he can invite 3 men, 3 women, so that 3 of them are men relatives, 3 of them are his wife relatives. ನೋಡಿ ಈ ಪ್ರಾಬ್ಲಮ್ ಅಲ್ಲಿ ಮೆನ್ಗೂ 7 ರಿಲೇಟಿವ್ಸ್ ಇದ್ದಾರೆ, ಅವನ ವೈಫ್ಗೂ ಕೂಡ 7 ರಿಲೇಟಿವ್ಸ್ ಇದ್ದಾರೆ. ಮೆನ್ಗೆ ಬೋತ್ ವುಮೆನ್ ಅಂಡ್ ಮೆನ್ ರಿಲೇಟಿವ್ಸ್ ಇದ್ದಾರೆ, ವೈಫ್ ಕೂಡ ವುಮೆನ್ ಅಂಡ್ ಮೆನ್ ರಿಲೇಟಿವ್ಸ್ ಇದ್ದಾರೆ. ನೀವು ಮೆನ್ಗೆ 4 ವುಮೆನ್ ರಿಲೇಟಿವ್ಸ್, 3 ಮೆನ್ ರಿಲೇಟಿವ್ಸ್, ವೈಫ್ಗೆ 3 ವುಮೆನ್ ರಿಲೇಟಿವ್ಸ್, 4 ಮೆನ್ ರಿಲೇಟಿವ್ಸ್. ಇವರು ಒಂದು ಕಂಡೀಷನ್ ಹಾಕೊಂಡಿದ್ದಾರೆ, 6 ಜನನ್ನ ಕರಿಬೇಕು, 3 ಜನ ವೈಫ್ ಸೈಡ್ ಇರಬೇಕು, 3 ಜನ ಹಸ್ಬೆಂಡ್ ಸೈಡ್ ಇರಬೇಕು. ಪಾರ್ಟಿಲಿ 3 ಜನ ವುಮೆನ್ ಇರಬೇಕು, 3 ಜನ ಮೆನ್ ಇರಬೇಕು. ಸಪೋಸ್ ಇವನು 3 ಜನ ವುಮೆನ್ನೇ ಕರೆದು ಬಿಟ್ರೆ he cannot invite any men, so she cannot invite any women, she has to invite all the 3 men. Suppose he has invited 2 women, 3 ಜನ ಬೇಕಾಗಿರೋದ್ರಿಂದ 1 ಮೆನ್ ಅನ್ನು ಕರೀತಾನೆ, ಅವಾಗಿಲ್ಲಿ 1 ವುಮೆನ್ 2 ಮೆನ್. ಸಪೋಸ್ 1 ವುಮೆನ್ 2 ಮೆನ್ ಆದ್ರೆ ಇಲ್ಲಿ 2 ವುಮೆನ್ 1 ಮೆನ್. ಇಲ್ಲಿ ಯಾರು ವುಮೆನ್ ಅನ್ನು ಕರೀಲಿಲ್ಲ, 3 ಮೆನ್, ಇಲ್ಲಿ 3 ವುಮೆನ್ ನೋ ಮೆನ್. ದೆನ್ it is 4C3, 3C0, 3C0, 4C3. So then 4C2, 3C1, 3C1, 4C2.
ಹೀಗೆ ಈ 4 ನೀವು ಟೋಟಲ್ ಮಾಡಿಕೊಂಡಾಗ ವಿ ವಿಲ್ ಗೆಟ್ 485 ಈಸ್ ಇಟ್ಸ್ ಟೋಟಲ್. ಯಾಕಂದ್ರೆ ನೀವು ಕಾಂಬಿನೇಷನ್ಸ್ ಬರೆಯೋದು ಗೊತ್ತಿರುತ್ತಾದ್ರಿಂದ. ಸೊ ದೇರ್ ಫಾರ್ ಯು ಡೂ ಇಟ್, ವಿಚ್ ಈಸ್ ದಿ ಫಸ್ಟ್ ಆಪ್ಷನ್ ಟು ದಿ ಪ್ರಾಬ್ಲಮ್ ಈಸ್. ನೆಕ್ಸ್ಟ್ ಈಸ್ 27 passengers are to travel by a double decker bus which can accommodate 12 in the upper deck, 15 in the lower deck. The number of ways in which these passengers are distributed, arranged, distributed, ನೋಡ್ಕೊಂಡು ಮಾಡಿ. If 10 refuses to sit in the upper deck and 10 refuses to sit in the lower deck. ನೋಡಿ 3 ಪ್ರಾಬ್ಲಮ್ಸ್, ಬಿ ಪ್ರಾಬ್ಲಮ್ಸ್, ಬಸ್ ಪ್ರಾಬ್ಲಮ್ಮು, ಬೆಂಚ್ ಪ್ರಾಬ್ಲಮ್ಮು, ಬೋಟ್ ಪ್ರಾಬ್ಲಮ್ಮು. ಇಲ್ಲಿ ಎಲ್ಲಾನು ಕೂತ್ಕೊಳ್ಳೋದೇ ಪ್ರಾಬ್ಲಮ್ ಆದ್ರಿಂದ ಅದನ್ನು ನೋಡ್ಕೊಂಡು ಅರೇಂಜ್ ಮಾಡಿ. 27 ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಯಾವ ತರ ಇದೆ? ನಮಗೆ 12 ಸೀಟ್ಸ್ ಇನ್ ದ ಅಪ್ಪರ್ ಡೆಕ್, 15 ಸೀಟ್ಸ್ ಇನ್ ದ ಲೋಯರ್ ಡೆಕ್. 10 ಜನ ಕೆಳಗೆ ಕೂತ್ಕೊಳ್ಳಲ್ಲ ಅಂದ್ರು ಅವ್ರ ಮೇಲಿಗೆ ಕಳಿಸ್ಬಿಡಿ. 10 ಸೀಟ್ಸ್ ಆರ್ ಫಿಲ್ಡ್ ಇನ್ ದ ಅಪ್ಪರ್ ಡೆಕ್. ಹಾಗೆ 10 ಜನ ಮೇಲಿಕ್ಕೆ ಹೋಗಲ್ಲ ಅಂದ್ರು ಆ 10 ಸೀಟ್ನ ಕೆಳಗಡೆ ಫಿಲಪ್ ಮಾಡಿಬಿಡಿ. ಇವಾಗ 10 ಸೀಟ್ ಫಿಲಪ್ ಆಗಿರೋದ್ರಿಂದ ಇನ್ನು 2 ವೇಕೆಂಟ್ ಸೀಟ್ ಮೇಲ್ಗಡೆ ಇದೆ. ಹಾಗೆ 15 ಅಲ್ಲಿ 10 ಆಗಿರೋದ್ರಿಂದ 5 ವೇಕೆಂಟ್ ಸೀಟ್ಸ್ ಕೆಳಗಡೆ ಇದೆ. ನೀವು ಇವಾಗ ಎಲ್ಲಿಂದನಾದ್ರೂ ಮಿಕ್ಕಿರೋ 7 ಮೆಂಬರ್ಸ್ ಯಾವ ರೂಲು ಇಲ್ಲ, ಅವ್ರ ಪಾಪ ಎಲ್ಲಾದ್ರೂ ಕೂತ್ಕೊಂತಾರೆ. ದೇರ್ ಫೋರ್ ಮೇಲಾದ್ರೂ ಕೂಡಿಸಿ ಕೆಳಗಾದ್ರೂ ಕೂಡಿಸಿ, ಮೇಲಾದ್ರೆ 7 ಸೀಟು, ಇನ್ನು ಉಳಿದಿರೋದು 5C5. ಸೊ ಇಟ್ ಈಸ್ 7C2 into 5C5. 7C2 21 into 1, it is 21 ways. Suppose ಕೆಳಗೆ ಕೂಡಿಸಿದ್ರು ಅಷ್ಟೇ 7C5 into 2C2. You know that 7C5 is nothing but 7C2. So therefore it is nothing but 21 ways we can arrange them. Next, there are n points in a plane, no 3 which are in the same line excepting p points which are collinear. Then number of straight lines formed is, ಇದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ, which is the 4th option to this problem. ನೆಕ್ಸ್ಟ್ ಅದೇ ತರ ನಂಬರ್ ಆಫ್ ಟ್ರಯಾಂಗಲ್ಸ್ ಎಷ್ಟು ಫಾರ್ಮ್ ಮಾಡಬಹುದು? NC3 ಮೈನಸ್ PC3. ನಿಮಗೆ ಸಿನಾಪ್ಸಿಸ್ ಅಲ್ಲಿ 3rd ಸಿನಾಪ್ಸಿಸ್ ಡಿಸ್ಕಸ್ ಮಾಡುವಾಗ ಇದು ನಂಬರ್ ಆಫ್ ಪಾಯಿಂಟ್ಸ್ ನ ಎಷ್ಟು ಲೈನ್ಸ್ ಎಷ್ಟು ಟ್ರಯಾಂಗಲ್ಸ್ ಫಾರ್ಮ್ ಮಾಡಬಹುದು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನ ಮತ್ತು ನೋಡಿ. At an election there are 3 wards of a town are canvassed by 3, 4, 5 men respectively. If 20 men volunteer, in how many ways can they be allotted to the different wards? ನೋಡಿ, ನನ್ನ ಹತ್ರ 20 ಜನ ವಾಲಂಟಿಯರ್ ಇದ್ದಾರೆ. 3 ಜನ ಒಂದು ಡೈರೆಕ್ಷನ್ ಅಲ್ಲಿ ಕಳಿಸ್ತೀನಿ. ಅವಾಗ 20C3 ವೇಸ್ ಅಲ್ಲಿ 3 ಜನ ಹೋದ್ರು. ಇನ್ನು ಉಳಿದಿದ್ದೆಷ್ಟು? 17. ಅದರಲ್ಲಿ 14 ಮೆಂಬರ್ಸ್ ನ ಇನ್ನೊಂದು ಕಡೆಗೆ ಸೆಲೆಕ್ಷನ್ ಮಾಡ್ಕೋಣ. ಇನ್ನು ಉಳಿದವರೆಷ್ಟು? 13. ಅದರಲ್ಲಿ 5 ಮೆಂಬರ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಟ್ ಈಸ್ 13C5. ಇಷ್ಟು ವೇಸ್ ಅಲ್ಲಿ ನಾವು ವಾಲಂಟಿಯರ್ಸ್ ನ ಡಿಫರೆಂಟ್ ಗ್ರೂಪ್ಸ್ ಆಗಿ ಸೆಲೆಕ್ಟ್ ಮಾಡ್ಕೋಬಹುದು. There are 12 boys to be seated on 2 benches, 6 on each bench. 2 of them desire to sit on one bench, 2 on the other. The number of ways in which boys can be seated on the 2 benches. ಇಷ್ಟಕ್ಕೆ ಮುಂಚೆ ನಿಮಗೆ ಬಸ್ ಪ್ರಾಬ್ಲಮ್ ಹೇಳಿದೆ, ಇವಾಗ ಬೆಂಚ್ ಪ್ರಾಬ್ಲಮ್. ಏನಂತ ಅಂದ್ರೆ 2 ಬೆಂಚ್ ಇದೆ. ಮೊದಲು ಇಬ್ಬರು XY ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡ್ರೆ, AB ಎರಡನೇ ಬೆಂಚಲ್ಲಿ ಕೂತ್ಕೊಂಡ್ರೆ, ಇನ್ನು ನಮ್ಗೆ ಇಲ್ಲಿ ನಾಲ್ಗಡೆ 4 ವೇಕೆಂಟು, ಇಲ್ಲಿ 4, ಟೋಟಲ್ 8 ಇದೆ. 8ರಲ್ಲಿ ಯಾವುದನ್ನಾದ್ರೂ ಒಂದನ್ನ ಫಿಲಪ್ ಮಾಡಿದ್ರೆ 8C4, ಇನ್ನು ಉಳಿದಿದ್ದು 4C4. ಸೊ ದೇರ್ ಫೋರ್ ನಂಬರ್ ಆಫ್ ವೇಸ್ ಡಿಸ್ಟ್ರಿಬ್ಯೂಷನ್ ಈಸ್ 8C4, 4C4 ಆದ್ರು. ಇವರಿಗೆ ಫಸ್ಟ್ ಬೆಂಚ್ ಕೊಡ್ತೀನಿ ಅಂದಿದ್ದೀನಾಗ್ಲಿ, ಈ ಸೀಟ್ಸೇ ಕೊಡ್ತೀನಿ ಅಂದಿಲ್ಲ. ಇವರು 6 ಪ್ಲೇಸಸ್ ಅಲ್ಲಿ 6 ಫ್ಯಾಕ್ಟೋರಿಯಲ್ ವೇಸ್, ಸೆಕೆಂಡ್ ಬೆಂಚ್ ಅಲ್ಲಿ 6 ಫ್ಯಾಕ್ಟೋರಿಯಲ್. 8C4 ಈಸ್ 8 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್, 4 ಫ್ಯಾಕ್ಟೋರಿಯಲ್, 1 into 6 factorial, 6 factorial. It is 8 factorial by 4 factorial, 4 factorial, 6 into 5 into 4 factorial, 6 into 5 into 4 factorial. So which is 900 into 8 factorial ways that can be arranged. So therefore this is the second option to this problem. ಸೀಮಿತ ಅವಧಿಯಲ್ಲಿ ಸಾಧ್ಯವಾದಷ್ಟು ವಿಷಯವನ್ನ ತಿಳಿಸಿಕೊಟ್ಟಿದೆ. ನೀವು ಇನ್ನಷ್ಟು ಬುಕ್ಸ್ನ ರೆಫರ್ ಮಾಡಿ ಈ ಸಿನಾಪ್ಸಿಸ್ ಏನೇನು ಕೊಡ್ತಾ ಇದೆ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ಪ್ರಿಪೇರ್ ಆಗಿ ಉತ್ತಮವಾಗಿ CET ಎಕ್ಸಾಮಿನೇಷನ್ನ ಚೆನ್ನಾಗಿ ಬರೀರಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.